ಶ್ರಿಯಃಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸ್ಮತ ಸಕಲಾವದ್ಯ ಸಮದೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೆ ನಮೋ ತೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದೋತ್ಪಾದಾನ್ ವಂದೇ ನಿರಂತರಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಧೀಶ ಕಲ್ಯಾಣ ಕಲನಾ ಕಲ್ಪಪಾದಪೌ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ಅನಾಖ್ಯಾತ ದೇವತೆಗಳು ಆಖ್ಯಾತ ದೇವತೆಗಳು ಅಂತ ತಿಳ್ಕೊಂಡು ದಾಸರು ಶಬರಿ ತನಕ ಅಷ್ಟು ಹೇಳ್ಕೊತಾ ಬಂದರು. ಒಂದೊಂದಾಗಿ ತಿಲೋತ್ತಮೆ ಅನ್ನೋದು ಮುಂದಿನ ಪದ್ಯ ಶುರು ಮಾಡ್ತಾ ಅಂತಾರೆ. ಇವತ್ತೆಲ್ಲ ಹಗರು, ನಿನ್ನೆ ಅಷ್ಟು ಏನು ತ್ರಾಸಿಲ್ಲ, ಎಲ್ಲರ ತಲೆ ಹೋಗ್ತದೆ, ಕನ್ಫ್ಯೂಷನ್ ಭಾಳ ಇಲ್ಲ. ಒಂದಿನ 2-3 ನುಡಿಗಳಷ್ಟು ಸ್ವಲ್ಪ ಕನ್ಫ್ಯೂಷನ್, ಒಂದೆಲ್ಲ ನೀವು ಅರ್ಥ ಹೇಳ್ಬೋದು, ಅಷ್ಟು ಸರಳ ಅಂತ ಅದನ್ನ ಹೇಳ್ಬೇಕು ನೀವು ಅಂತಾರ. ಇಲ್ಲಿ ಅಜಾನಶ ದೇವತೆಗಳ ಕಕ್ಷ, ಇದರ ಯಾರು ಬರ್ತಾರ? ಶ್ರೀಕೃಷ್ಣನ ಹೆಂಡತಿಯರಾಗಿರ್ತಕ್ಕಂಥ 16,100 ಮಂದಿ ಪ್ರಸ್ತಾಪಿತರಾಗ ಅವ್ರ ತಾರತಮ್ಯ ಇಲ್ಲಿ ನೋಡ್ರಿ ಅಂತಾರ ದಾಸರು. ಕೃಷ್ಣವರ್ತ್ಮನ ಸುತರೊಳಗೆ ಶತ ದ್ವಿ ಅಷ್ಟ, ಅದನ್ನ ಬಿಡಿಸೋದು ಶತ ದ್ವಿ ಅಷ್ಟ, 1,000 ಸ್ತ್ರೀಯರಲ್ಲಿ ಪ್ರವಿಷ್ಟಳಾಗಿ ರಮಾಂಬ ತತ್ತನ್ನಾಮ ರೂಪದಲ್ಲಿ ಕೃಷ್ಣ ಮಹಿಷಿಯರೊಳಗೆ ಇಪ್ಪಳು ದೃಷ್ಟ ಪುತ್ರಿ ಕಶೇರು ಇವರಳು ಶ್ರೇಷ್ಠರೆನಿಪ್ಪಳು ಉಳಿದ ಋಷಗಣ ಗೋಪಿಕಾ ಸಮರು. ಇಲ್ಲಿ ಯಾರು ಸೂಚಿ ಹೇಳ್ತಾರ? ಕೃಷ್ಣನ ಮೊದಲೇ ಕಲಿ 8 ಮಂದಿ ಹೇಳ್ಯಾರ, 6 ಮಂದಿ ಹೇಳ್ಯಾರ. ಹೌದು, ಇಲ್ಲಿ ಬೇರೆ ಉಳಿದವರು ಹೇಳ್ತಾರ. ಒಂದಾಗಿಂದ ಲಗ್ನ ಮಾಡ್ಕೊಂಡು ನಾವು 16,108 ಮಂದಿ ಒಬ್ಬರಲ್ಲ ಹೇಳ್ತಾರೆ. ಇಲ್ಲಿ ಅಂತಾರ ಕೃಷ್ಣ ವರ್ತಮಾನ ಅಗ್ನಿದೇವಿ, ಅಗ್ನಿದೇವಿ ಕೃಷ್ಣ ವರ್ತಮಾನ ಅಂತ ಹೆಸರು. ಆ ಶಬ್ದಕ್ಕೆ ಅರ್ಥ ಸುತರೊಳು ಅಂದ್ರೆ ಹಿಂದಕ್ಕೆ ತ್ರೇತಾಯುಗದಾಗ ಇವರೆಲ್ಲ ಅಗ್ನಿ ಮಕ್ಕಳಾಗಿ ಋಷಿಗಳಾಗಿದ್ರು. ಈಗೇನು ಹೆಂಡಂದ್ರಾಗ್ಯಾರ ಕೃಷ್ಣಗೆ 1,000 ಚಿಲ್ಲರ ಮಂದಿ ಇವರೇನಾಗಿದ್ರು ಋಷಿಗಳು. ಅವಾಗ ಅವ್ರು ತಪಸ್ಸು ಮಾಡಿದ್ರು. ಅವ್ರ ತಪಸ್ಸಿನ ವಿಷಯ ಏನು ಅಂತ ಕೇಳಿದ್ರೆ, ಕೃಷ್ಣ ಅಂಗಸಂಗ ನಮಗೆ ದೊರಕಲಿ, ಕೃಷ್ಣ ನಮ್ಮನ್ನು ಲಗ್ನ ಮಾಡ್ಕೋಬೇಕು, ಮತ್ತು ಇವರು ಹೆಣ್ಮಕ್ಳು ಅವ್ರ ಮೊದ್ಲಿಗೆ ಮತ್ತೆ ಲಗ್ನ ಮಾಡ್ಕೋ, ಹಂಗೆ ಲಗ್ನ ಮಾಡ್ಕೋತಾರ, ಅಂಗಸಂಗ ಬೇಕಲ್ಲ. ಆವಾಗ ಹೇಳಿದ ರಾಮಾವತಾರ ಪರಮಾತ್ಮ ಇಲ್ಲ, ನಾ ಈಗ ಪತ್ನಿ ವರ್ತಿಸ್ತಿದ್ದೇನೆ, ನಿಮ್ಮ ಇಚ್ಛಾ ಈಡೇರಿಸ್ತೇನೆ, ನಾನು ನೀವೆಲ್ಲ ಸ್ತ್ರೀದಾಗಿ ಹುಡ್ತೀನಿ, ಆಮೇಲೆ ಆವಾಗ ನಾನು ನಿಮ್ಮ ಸಂಗತಿ ಭೋಗ ಮಾಡ್ತೀನಿ ಕೊಂಡು ಹೇಳ್ತಕ್ಕಂಥವ. ಅದಕ್ಕನ್ನ ಕೃಷ್ಣವರ್ತ್ಮನ ಸುತರೊಳಗೆ ಅನೇಕ ಮಂದಿ ಒಳಗೆ ಋಷಿಗಳ ಜ್ಞಾನಿಗಳಾದ ಸಮೂಹ, ಅದು ನೋಡ್ರಿ, ಅದು ಒಂದು ಹೇಳ್ತಾ ಇದ್ದಾರೆ, ಅದನ್ನ ಹೇಳ್ತಾ ಇದ್ದಾರೆ, ಋಷಿಗಳ ಸಮೂಹ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಷ್ಟು ಮಂದಿ ಅವರು? 2,08,000. ದ್ವಿ ಅಂದ್ರೆ ಎಷ್ಟು? ಅಷ್ಟ ಅಂದ್ರೆ ಎಷ್ಟಾಯ್ತು? 8 16, 1,000, 1,014 ಕರೆಕ್ಟ್ ಅಂದ್ರೆ ಆ ಲೆಕ್ಕ ಕೊಟ್ಟು ನೋಡಿ. ಅಷ್ಟ ಒಂದು 1,600 ದ್ವಿ ಅಷ್ಟ 14,000 ಮ್ಯಾಲ 100 ದ್ವಿ ಅಷ್ಟ 1,000 ದ್ವಿ ಅಷ್ಟ ಅಂದ್ರೆ 8 16,000 ಮ್ಯಾಲ 100 16,100 ಲೆಕ್ಕ ಸರಿ ಕರೆಕ್ಟ್ ಆಗ್ತಿಲ್ಲ ಈಗ ಅಂತ ಇದ್ದಾರೆ. ಸ್ತ್ರೀಯರಲ್ಲಿ ಇವರಲ್ಲಿ ಯಾರಿದ್ದಾರ? ಯಾರ ಆವೇಶದ ಇವರಲ್ಲಿ? ಪರ್ವತ ಹೇಗೆ ಲಗ್ನ ಮಾಡಿಕೊಂಡ? ನಮ್ಮಲ್ಲಿ ಸಿದ್ಧಾಂತ ಪರಮಾತ್ಮ ಲಕ್ಷ್ಮೀದೇವಿಯ ಆವೇಶ ಇಲ್ಲದನ ಆಕೆ ಅಸ್ತಿತ್ವದ ಯಾರನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಸಿಕ್ಕ ಹೆಣ್ಮಕ್ಳು ಹಿಡಿದು ಅಂತ ಮಾಡ್ಲಿಕ್ಕೆ ಸಾಧ್ಯ ಭಗವಂತ. ಅಲ್ಲೇನಿರ್ಬೇಕು? ಲಕ್ಷ್ಮಿ ಆವೇಶ. ಅದಕ್ಕೆ ತಿಳ್ಕೊಡ್ರಿ, ನಾವು ಶಂಖಂದ ಪೂಜೆ ಮಾಡೋದು ಮಾತ್ರ. ಹಂಗೆ ಮಾಡಿದ್ರೆ ಲಕ್ಷ್ಮೀ ಆವೇಶ ಬರೋದಿಲ್ಲ. ಅದ್ರಾಗ ಸ್ವಲ್ಪ ಸ್ಪರ್ಶ ಮಾಡಿ ಆ ತಮ್ಮಿಗೆ ತಾಲಿ ಇರುತ್ತೆ, ಮುಟ್ಲಿ ಪರಸ್ತ. ಲಕ್ಷ್ಮೀದೇವಿಯಿಂದ ಮಾತ್ರ ಸೇವಾ ಭಗವಂತಂದು. ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲಿ ಹೇಳ್ತಾ ಇದ್ದಾರೆ ಯಾರಿದ್ದಾರ? ಸ್ತ್ರೀಯಲ್ಲಿ ಪ್ರವಿಷ್ಟಳಾಗಿ ಅಂತಾರ, ಅಂದ್ರೆ ಅವಳಲ್ಲಿ ಪ್ರವೇಶ ಮಾಡಿದವಳಾಗಿ, ಆವೇಶ ಇಟ್ಟುಕೊಂಡವಳಾಗಿ ಅಂತ ಅರ್ಥ. ಯಾರವರು? ರಮಾಂಬ. ರಮಾ ಅಂತಕ್ಕಂಥ ತಾಯಿ. ರಮಾ ಮತ್ತು ಅಂಬ, ಅಂಬ ಅಂದ್ರೆ ತಾಯಿ, ತಾಯಿ ಲಕ್ಷ್ಮೀದೇವಿ ಅರ್ಥ. ತತ್ತನ್ನಾಮ ರೂಪದಲ್ಲಿ ಅಂತ ಇಷ್ಟ ಅರ್ಥ. ಎಷ್ಟು ಮಂದಿ ಅವರು? 1,000 ಎಷ್ಟು ಮಂದಿ? 16 ಎಷ್ಟು ಮಂದಿ ಅವರು? ಇಷ್ಟು ಮಂದಿ ಒಳಗೆ ಅವ ಹೆಂಗೆ ಪ್ರವೇಶ ಮಾಡಿದಾಗುತ್ತೆ ಲಕ್ಷ್ಮೀದೇವಿ ಅಂತ ಕೇಳಿದ್ರೆ, ಯಾವ ಹೆಸರನ್ನ ಗೋಪಿಕಾಸ್ ಇರ್ತಲ್ಲ ಅವ್ರ ಹೆಸರಿನ್ಯಾಕ, ಅವ್ರ ದೇಹದಾಗ ಅವ್ರ ತಕ್ಕಂಗೆ ಪರಮಾತ್ಮ ಲಕ್ಷ್ಮೀದೇವಿ ಒಳಗೆ ಪ್ರವೇಶ ಮಾಡಿದ ಅಂತ ಅರ್ಥ. ತತ್ತನ್ನಾಮ ತದ್ರೂಪ. 16,000 ಒಂದು ರೂಪ ಇಲ್ಲ, ಬೇರೆ ರೂಪದಾಗಿದ್ದಾರೆ. ಒಟ್ಟಿಗೆ ಒಂದು ಹೆಸರದನ್ನು
ಸಮೂಹ ಗೋಪಿಕಾಸ್ತ್ರೀ ಇರುವಂಥದ್ದು ಹೆಸರು ಯಾರಿಗಲ್ಲ. ಆ ಹೆಸರಿನಿಂದ ಮತ್ತು ಅವರಲ್ಲಿ ಆವೇಶ ಯಾರು ಲಕ್ಷ್ಮೀದೇವಿ ಅಂತ ಪರಮಾತ್ಮ ಅವರನ್ನು ಸ್ಪರ್ಶ ಮಾಡಿದ. ಇದನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತತ್ತ ನಾಮ ರೂಪದಲ್ಲಿ. ಈ ಕೃಷ್ಣ ಮಹಿಷಿಯರೊಳಗೆ 16,100 ಮಂದಿ ಒಳಗಂತ ಅರ್ಥ. ಕೃಷ್ಣನ ಹೆಂಡಂದಿರು ಮಹಿಷಿಯರೊಳಗೆ ಇಪ್ಪಳು ಯಾರಿದ್ದಾರ ರಮಾಂಬ ಇಪ್ಪಳು ಅಂತ ಅರ್ಥ. ಅಲ್ಲಿ ರಮಾಂಬ ಶಬ್ದದಲ್ಲಿ ರಮಾಂಬ ಇಪ್ಪಳು ಇದ್ದ ಅಂತ ಅರ್ಥ. ತೃಷ್ಟ ಪುತ್ರಿ ಅಂತಾರ. ಅದ್ರಾಗ ಒಬ್ಬಾಕಿ ಆಕಿಗೆ ತೃಷ್ಟ ಅಂತಕ್ಕಂಥ ನಾಮಕ ಸೂರ್ಯಾಮ, ಅವನ ಪುತ್ರಿ ಆಗಿರ್ತಕ್ಕಂಥ ಕಶೇರು ಅಂತ ಆಕಿ ಹೆಸರು. 16,100 ಮಂದಿ ಒಳಗ ಕಶೇರು ಅಂತಕ್ಕಂಥ ಒಬ್ಬಾಕಿ. ಯಾರ ಮಗಳಕಿ? ತೃಷ್ಟನ ಮಗಳು. ಹೌದಾಕಿ ಆಕಿ ಇವರಳು ಶ್ರೇಷ್ಠಳೆನಿಪಳು. ಮತ್ತಲ್ಲಿ ತಾರತಮ್ಯ ಅದು ಎಲ್ಲಿ ಬಿಟ್ಟದ್ದು ಇಲ್ಲಿ ತಾರ್ತ ತಲೆಗನಾಗ ಹೋಗೋ ಸಾಯುಧನಾಗ ಇರೋ ತಾರತಮ್ಯ ಅದು. ಈ 16,100 ಮಂದಿ ಒಳಗೆ ಆ ಕಶೇರು ಇದ್ದಾಳಲ್ಲ ಆಕೆ ವಿಶೇಷ ಆವೇಶ. ಯಾರ್ದು? ಲಕ್ಷ್ಮೀದೇವಿದು. ಪರವಾಗಿ ಹಂಗೆ ಹೆಚ್ಚು ಪ್ರಿಯ ಆಕಿ ಮೇಲೆ ಅಂತ ಹೇಳ್ತಾರೆ ಕಶೇರು ಅಂತಕ್ಕಂಥ. ಇವರಳು ಶ್ರೇಷ್ಠಳೆನಿಪಳು. ಉಳಿದ ಋಷಿಗಣ ಗೋಪಿಕಾ ಸಮರು. ಉಳಿದವರೆಲ್ಲ ಒಂದಕ್ಕೂ ಸಮ ಇರ್ತಕ್ಕಂಥವ್ರು. ಅವರಲ್ಲಿ ತಾರತಮ್ಯ ಅವ್ರ ದಂಗವು. ಒಬ್ಬೇಕು ಮಾತ್ರ ಶ್ರೇಷ್ಠ. ಇವರು ಋಷಿಗಳು ಯಾರು, ಯಾಕೆ ಬಂದರು, ಕೃಷ್ಣ ಮಡದೇರು ಯಾರು ಅನ್ನೋದನ್ನ ದಾಸರು ಹೇಳ್ಕೊಟ್ರು ನಮಗಂತ. ಇದು ಮಾರು ಇದನ್ನು ಅದ್ರ ಅರ್ಥ ಹೇಳ್ತಾ ಇದ್ದಾರೆ. ಏನು ಉಪವಾಸ ಮಾಡಿದ್ರು ಅವರು ನೋಡ್ರಿ. ಅವ್ರು ಯಾರನ್ನ ಕುರಿತು ಉಪವಾಸ ಮಾಡಿದ್ರೆ ಗೊತ್ತಾ ನಿಮಗೆ? ಅಲ್ಲಿ ಮತ್ ಮಹತ್ವ, ಅಲ್ಲಿ ಮಾತು ಮಹತ್ವದ. ಯಾರನ್ನ ಕುರಿತು ಉಪವಾಸ ಮಾಡಿದ್ರು? ಯಾ ದೇವ್ರು ಬೇಕಲ್ಲ ಮಾಡಲಿಕ್ಕೆ. ಆ ಋಷಿಗಳು ಅಗ್ನಿಯ ಪುತ್ರ ಇರ್ತಕ್ಕಂಥವ್ರು ಉಪವಾಸ ಮಾಡಿದರೆ, ಸ್ತೋತ್ರ ಮಾಡಿದರೆ ಯಾರನ್ನ ಬೇಡಿಕೊಂಡ್ರು ಅವರು? ದೇವ್ರನ್ನ ಬೇಡಿಕೊಂಡಿಲ್ಲ ಅವರು, ರಾಮಕೃಷ್ಣ ಬೇಡಿಕೊಂಡಿಲ್ಲ ಅವರು, ವಾಯುದೇವ್ರಿಗೂ ಉಪವಾಸ ಮಾಡಿದ್ರು ಅವರು. ಅವು ವಾಯುದೇವ್ರ ಅರ್ಥ ಮಾಡ್ಕೊಂಡ್ರು. ರಾಮ ಮಹಾರಾಯ ಹಿಂಗೆ ಕೇಳ್ತಾರಪ್ಪ, ಬಯ್ಯೋ ಆ ಸಮಸ್ಯೆ ಬಗೆಹರಿಸು ಹೆಂಗಾರ ಮಾಡೋದು ತಿಳ್ಕೊಂಡು ಹೇಳಿ ಅಲ್ಲಿ ಹೋತು. ಯಾವಾಗ ವಾಯುದೇವರು ಅನುಗ್ರಹ ಮಾಡಿದ್ರು, ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತ. ಭಗವಂತ ಎಲ್ಲ ಕಡೆಗೂ ಹನುಮಂತರ ಮಾತು ಕೇಳ್ಕೋತ ಹೋಗ್ಯಾನ. ಅದಕ್ಕೆ ಹನುಮಂತರ ಭಕ್ತರಾಗ್ರಿ. ಹನುಮಂತ ಅನುಗ್ರಹ ಮಾಡಿಬಿಟ್ಟ ಅಂದ್ರೆ ಭಗವಂತ ಕಣ್ಣು ಮುಚ್ಚಿ ಅನುಗ್ರಹ ಮಾಡಿಬಿಡ್ತಾನೆ. ಇದೇ ನಮ್ಮ ವಿಶೇಷ ಸಿದ್ಧಾಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅಪ್ಸರಸರಾಗಿರ್ತಕ್ಕಂಥ ಮಹಾನುಭಾವರು ವಿಷಯ ಹೇಳ್ತಾ ಇದ್ದಾರೆ. ಇವ್ರು ಎಷ್ಟು ಮಂದಿ? ಇವರು 16,100 ಮಂದಿ. ಇವರು ಎಲ್ಲಿದ್ದ ಹಂಗಾರೆ ಇವರು ಅಂತ ಕೇಳ್ತಾ ಇದ್ದಾರೆ. ಅಂತೂ ಹೆಣ್ಮಕ್ಳಾಗ ಅವತಾರ ಮಾಡಿದ್ರು ದ್ವಾಪರ ಯುಗದಾಗ. ಮಾಡಿದರೆ ಇವ್ರನ್ನಷ್ಟು ನರಕಾಸುರ ತೊಗೊಂಡು ತಾನು ಇಟ್ಕೊಂಡ್ಬಿಟ್ಟಿದ್ದೇವ. ತಾನು ಸೌಲಭ್ಯ ನರಕಾಸುರ ಅಂತಕ್ಕಂಥ ಭಾಗವತ ಬರ್ತಕ್ಕಂಥ ಕಥಾನೇ ಇತ್ತು. ದಶಮಸ್ಕರ ಭಾಗವತ ಬರ್ತಕ್ಕಂಥ ಕಥಾ ಇತ್ತು. ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ. ದಿನಾ ಪ್ರಾರ್ಥನಾ ಮಾಡೋಕೆ ಅವರು ಹೆಂಗಾರ ಮಾಡಿ ಕರ್ಕೊಂಡು ಹೋಗಪ್ಪ ನಮ್ಮ ಬಿಡಿಸು ಅಂತ ತಿಳ್ಕೊಂಡು ಹೇಳಿ ಪರಮಾತ್ಮ ನರಕಾಸುರನ ಸಂಹಾರ ಮಾಡ್ತಕ್ಕಂಥವಾಗಿ 16,100 ಮಂದಿ ಕರ್ಕೊಂಬಂದ. ಅವ್ರಂದ್ರು ಮತ್ತು ನಮ್ಮನ್ನು ಅಲ್ಲಿ ಬಿಟ್ಟು ಹೋಗೋಣ ನಮ್ಮನಂದ್ರೆ ಅವರು ಇಲ್ವಾ, ನಾವು ವಚನ ಕೊಟ್ಟು ನಡೆಸಿಕೊಂಡು 16,100 ಮಂದಿ ಲಗ್ನ ಮಾಡಿಕೊಂಡ. ಅವಾಗೊಬ್ಬಂಗೂ ಸಾಧ್ಯ, ಇನ್ಯಾರಿಗೂ ಸಾಧ್ಯ ಇಲ್ಲ ನೋಡಿ. ಇಂಥ ಮಹಿಮೆ ಮಾಡ್ತಕ್ಕಂಥ ಇನ್ಯಾ ದೇವರು ಎಂದು ಇದ್ದಾರೆ ಎಲ್ಲರೂ ಯಾರೂ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅದನ್ನು ಕಶೇರು ಮಹತ್ವ ಹೇಳಿದರು. ಈ ಅಗ್ನಿಪುತ್ರ ಆಗಿರ್ತಕ್ಕಂಥ 5 ಮಂದಿ ಮಕ್ಕಳಾಗ ತುಂಬುರಾದಿ 100 ಮಂದಿ ಗಂಧರ್ವರು, ಅದರಾಗ ಊರ್ವಶಿ 100 ಮಂದಿ ಒಳಗೆ ಅಪ್ಸರ ದೇವತಾ ಸಮೂಹ, ಋಷಿಗಣದ ಅರಸು, ಅಜಾನಜ ದೇವತೆಗಳು, ಇವ್ರನ್ನೆಲ್ಲರನ್ನು ಕೂಡ ಒಂದು ಪದ್ಯ ಸಂಗ್ರಹ ಮಾಡ್ತಾರೆ. ಮುಂದುವರೆ ಅಲ್ಲಿ ಅಂತಾರ, ಸೂನುಗಳು ಎನಿಸುವರು ದೇವ ಕೃಷಾನುವಿಗೆ. ಯಾರ್ಯಾರವರು? ಕೃತು, ಸಿಂಧು, ಶುಚಿ, ಪವಮಾನ, ಕೌಶಿಕರು 5, ತುಂಬರ, ಊರ್ವಶೀತತರು. ಸಂಖ್ಯೆ ಹೇಳ್ತೇನೆ ನಿಮಗೆ ಮುಂದೆ. ಮೇನಕ ಋಷಿ ರಾಯರುಗಳು ಅಜಾನ ಸುರರಿಗೆ ಸಮರೆನಿಪರು. ಸುರಾಣಕ ಅನಾಖ್ಯಾತ ದಿವಿಜರ ಜನಕರೆನಿಸುವರು. ಇಲ್ಲಿ ಯಾರಪ್ಪ ಬರ್ತಾರೆ? 5 ಮಂದಿ ಇದ್ದಾರೆ ಬರ್ಲಿಕ್ಕೆ. ದೇವ ಕೃಷಾನುವಿಗೆ, ಕೃಷಾನು ಅಂದ್ರೆ ಅಗ್ನಿ ಏತ, ಅವ ಮುಖ್ಯಸ್ಥಾನವಾಗಿರ್ತಕ್ಕಂಥ ಅಗ್ನಿದೇವರಿಗೆ ಎಷ್ಟು ಮಂದಿ? 5 ಮಂದಿ. ಅಲ್ಲಿ ಯಾರು ನೋಡಿ? 5 ಮಂದಿ ಮಕ್ಕಳು. ಯಾರ್ಯಾರು? ಕೃತು ಅಲ್ಲಿ ಹೇಳ್ತಾರ. ದೇವ ಕೃಷಾನುವಿಗೆ ಯಾರ್ಯಾರು? ಕೃತು, ಸಿಂಧು, ಶುಚಿ, ಪವಮಾನ, ಕೌಶಿಕರು. ಅಲ್ಲೇ ಕೊಟ್ಟಬಿಟ್ರೆ 5 ಕೊಟ್ಟಬಿಟ್ರೆ ಮುಂದಲ್ಲಿ ಅವು ತುಂಬರು. ಇವ್ರು ಬಂದಿರ್ತಕ್ಕಂಥವ್ರು ಮಂದಿ ಹೆಸರು ಹೇಳಿದರು. ಅಗ್ನಿಪುತ್ರ ಆಗಿರ್ತಕ್ಕಂಥ ಮಹಾನುಭಾವಿ ಇವರು. ಇವರು ಆಮೇಲೆ ತುಂಬುರ ಅಂತಕ್ಕಂಥ ಗಂಧರ್ವರು ಅದನ್ನ ಹೇಳ್ಬಿಟ್ಟಾರ. ತುಂಬುರ ಊರ್ವಶೀತತರು 100 ಮಂದಿ ಅಂತ ಅರ್ಥ ಶಬ್ದಕ್ಕೆ. ಆ ಸಮೂಹ ತೋತಾರ, ಸಮೂಹ ಅರ್ಥ ಅಂತಕ್ಕಂಥ ಮಾತಾಡ್ತಾ ಇದ್ದಾರೆ. ಯಾರ್ಯಾರವರು? 100 ಮಂದಿ ಗಂಧರ್ವರು, ಆಮೇಲೆ 100 ಮಂದಿ ಅಪ್ಸರೆಯರು. ಗಂಧರ್ವರು ಬಂದರು, ಅಪ್ಸರೆ ಬಂದರು ಬರ್ತಾ ಇದ್ದಾರೆ. ಮೇನಕ ಮುಖ್ಯ ಆಗಿರ್ತಕ್ಕಂಥಕ್ಕೆ. ಮೇನಕ ಅಂತಕ್ಕಂಥ ಅಪ್ಸರಾ ಸ್ತ್ರೀ ಮೇನಕ. ಋಷಿ ಸಮೂಹ ಎಲ್ಲ ಋಷಿಗಳ ಮಂಡಲ. ರಾಯರುಗಳನ್ನು ಅರಸರು ಅಂತ ಅರ್ಥ. ಅರಸರು ಸಮಾರ ನೆನೆಸುವರು. ನೋಡ್ರಿ, ಋಷಿಗಳು, ಗಂಧರ್ವರು, ಮೇನಕ ಮತ್ತು ಋಷಿ ಇವರೆಲ್ಲ ಹೆಂಗಿದ್ದಾರೆ? ಒಬ್ಬರಿಗೊಬ್ಬರು ಸಮಾನರಾಗಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ.
ಅದರ ನಂತರ ಸುರಾಣಕರು ಅಂತಕ್ಕಂಥ ಅನಾಖ್ಯಾತ ದೇವತೆಗಳು. ಇಲ್ಲಿ ಒಂಚೂರು ಕನ್ಫ್ಯೂಷನ್ ಹೆಂಗ ಹೇಳ್ತೇನೆ ನಿಮ್ಗೆ. ಸುರಾಣಕ ಅಂತ ದೈತ್ಯರು ಇದ್ದಾರೆ. ಸುರಾಣಕರು ಅಂತ ತಿಳ್ಕೊಂಡು ರಾಮಾವತಾರದಾಗ ರಾಮಚಂದ್ರ ದೇವರು ಪಟ್ಟಕ್ಕೆ ಬಂದ ಮೇಲೆ, ರಾಜ್ಯ ಸ್ಥಾಪನ ಆದ್ಮೇಲೆ ಅವ್ರನ್ನೇನು ರಾಮನ ಬೈನಲ್ಲ, ಏನು ಸೀತಾನ ಕರ್ಕೊಂಡ್ಬರ್ತಾನಮ್ಮ, ಸೀತಾ ಅಲ್ಲಿ ಕೆಟ್ಟ ಹೋಗ್ಯಾಳಕ್ಕಿ, ರಾಮ ಅಂದ್ರೆ ಎಷ್ಟು ಕಾಮುಕ ಇದ್ದಾನೆ ರಾಮ ಅಂತ ಬೈದವ. ಅವನು ಸುರಾಣಕನ ಮತ್ತ ಅವ ಬೇರೆ ಇವ್ರು ಬೇರೆ. ಆ ಸುರಾಣಕ ದೈತ್ಯ ಅವ. ರಾಮನ ಅಕ್ಕಿ ಮಾತು ಕೇಳಿ ಸೀತಾನ ಬಿಡ್ಬೇಕಾದ್ರೆ ರಾಮ ತಿಳ್ಕೊಡ್ರಿ, ಅವ್ರು ರಾಮ ತನ್ನ ಆದೇಶ ತೋರಿಸ್ತಾ ಸೀತಾನ್ ಬಿಡೋ ಪ್ರಶ್ನೆ ಇಲ್ಲ, ನಿತ್ಯಾಭಿಯೋಗಿನಿ ಅಂತ ಜನರಿಗೆ ಕಣ್ಣಿ ತೋರಿಸ್ಬೇಕಲ್ಲ, ಅದನ್ನ ಹೇಳ್ತಾ ಇದ್ರಿ ಸುರಾಣಕ ಅಂತಾಗ. ಇವ್ರಿಗೆ ಅನಾಖ್ಯಾತ ದೇವತೆಗಳು. ಅದ ಎರಡು ಗುಂಪು ನೀನು ಹೇಳೇನಿ, ಆಖ್ಯಾತ ಅನಾಖ್ಯಾತ. ಆಖ್ಯಾತ ಪ್ರಸಿದ್ಧಿ, ಅನಾಖ್ಯಾತ ಅಂದ್ರೆ ಆಖ್ಯಾತ ಅಂದ್ರೆ ನೀವೆಲ್ಲ ಮುರಳೀಧರ ಕಟ್ಟಿ, ನೀವೆಲ್ಲ ರಾಯಚೂರು ಹುಟ್ಟಬೇಕು, ನೀವೆಲ್ಲ ಆಖ್ಯಾತ ದೇವತೆಗಳು, ನೀವೆಲ್ಲ ಪ್ರಸಿದ್ಧಿ ಇದ್ದವರು ಅಂತ ಅರ್ಥ. ಆಖ್ಯಾತಿಗಳು. ಅನಾಖ್ಯಾತಿ ಅಂದ್ರೆ ನಾವು ಮುದುಕರಿದ್ದ ವಯಸ್ಸಲ್ಲ ನಾವೆಲ್ಲ ಇದ್ದಂಗೆ ತಗೊಂಡು ನಿಮ್ಗೆ ಕೆಲಸ ಆಗ್ತದೆ. ಇಲ್ಲಿ ಹೇಳಿದ ಇಲ್ಲಿ ಹಂಗಿದ್ದು ಗವರ್ನ ಮತ್ತ ಆಖ್ಯಾತ ಅನಾಖ್ಯಾತ. ಆಖ್ಯಾತ ಪ್ರಸಿದ್ಧ ದೇವತೆಗಳು, ಅನಾಖ್ಯಾತ ಹಂಗ ಅವ್ರು ಅಡ್ಡಾಡಿರ್ತಾರ, ಅವ್ರಿಗೆ ಸಮಯ ಇರ್ತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಹೆಂಗಿದ್ದಾರ ಜನಕರೆನಿಸುವರು. ಈ ಅನಾಖ್ಯಾತ ದೇವತೆಗಳಿಗೆ ಆಖ್ಯಾತ ದೇವತೆಗಳು ತಂದೆ ಇದ್ದಂಗೆ, ಜನಕ ಇದ್ದಂಗೆ, ಅವರಿಂದ ಹುಟ್ಟಿರ್ತಕ್ಕಂಥ ಒಂದು ಅರ್ಥ. ಇಷ್ಟು ತಾರತಮ್ಯ ಹೇಳ್ಕೊತ ಹೋಗ್ತಾ ಇದೆ ಮಾಡ್ಬಾರ್ದಕ್ಕಂಥವ್ರು. ಒಂದೊಂದೇ ಅಲ್ಲ, ಇಲ್ಲಿ ಹೇಳ್ಕೊತ ಹೋಗಿ ಅನಾಖ್ಯಾತ ಸಂಗ್ರಹ ಮಾಡಿ ಆ ಅನಾಖ್ಯಾತ ಅಜಾನಜ ದೇವತೆ ವಿಚಾರ ಇನ್ನೂ ಮುಂದುವರೆಸ್ತಾ ತಿಳ್ಕೊಡ್ರಿ. ಅದನ್ನೆಲ್ಲಿ ಹೇಳ್ತಾರೆ ಯಾರ್ಯಾರು. ಪಾವಕರಿಗಿಂತ ಅಧಮರೆನಿಸುವ ದೇವಕುಲ ಅಜಾನಾಖ್ಯ ಸುರಗಣ ಕೋವಿದರು ನಾನಾ ಸುವಿದ್ಯರಿ ಸೋತ್ತಮರು ನಿತ್ಯ ಸೇವೆಪರು ಸದ್ಭಕ್ತಿ ಪೂರ್ವಕ ಸ್ವ ಅವರರಿಗೆ ಹಿಂಗ್ ಬಿಡಿಸೋದು ನಾನು ಸ್ವ ಅವರರಿಗೆ ಉಪದೇಶಿಸುವರು ನಿರಾವಲಂಬನ ವಿಮನ ಗುಣಗಳ ಪ್ರತಿದೇವ ಸದಲ್ಲಿ. ಕಡಿ ಸಾವಿರ ಬಿಟ್ಟು ಅರ್ಥ ಆಗುತ್ತೆ ನಮಗೆ. ಸ್ವ ಅವರರಿಗೆ, ಅವರ ಅಂದ್ರೆ ತಮ್ಗಿಂತ ಕಮ್ಮಿ ಅಂತ ಅರ್ಥ, ಅವ್ರಿಗೆ ಅವರು ಅಂತ ಅರ್ಥ. ಸ್ವ ಅವರಿಗೆ ತಮ್ಗಿಂತ ಕಮ್ಮಿ ಇದ್ದವರಿಗೆ ಏನ್ ಮಾಡ್ತಾರಂತ ಉಪದೇಶಿಸುವರು. ಮತ್ತು ಉಪದೇಶ ಮಾಡಕ್ಕೆ ಮ್ಯಾಲೆ ದೊಡ್ಡವ್ರು ಇರ್ಬೇಕಾದ್ರೆ ಮತ್ತೆ ಅವ್ರು ದೊಡ್ಡವ್ರಿಗೆ ಸಣ್ಣ ಉಪದೇಶ ಮಾಡ್ತಾರೆ, ಸಣ್ಣವ್ರು ದೊಡ್ಡ ಉಪದೇಶ ಮಾಡ್ತಕ್ಕಂಥ ಕಾಲ ಇಲ್ಲ ಹೇಳ್ತಾ ಇದ್ದಾರೆ. ಹೆಂಗೆ ಏನ್ ಹೇಳ್ತಾರ ಉಪದೇಶ, ಯಾರು ಉಪದೇಶ ಮಾಡ್ತಾರ? ಇನ್ನು ಗಣಿತ ಹೇಳ್ತಾರೋ, ಫಿಸಿಕ್ಸ್ ಹೇಳ್ತಾರೋ, ಕೆಮಿಸ್ಟ್ರಿ ಹೇಳ್ತಾರೋ ಹಿಂಗೆ ಅಲ್ಲ. ನಿರಾವಲಂಬನ. ನಿರಾವಲಂಬನ ಯಾರು ಗೊತ್ತಾತ ಪರಮ ಹೆಂಗ ಅಲ್ಲ ಅವಲಂಬನ. ಈಗ ನೀವೆಲ್ಲ ಸ್ವತಂತ್ರ ಯಾರ ಮೇಲೆ ಅವಲಂಬನ ಇಲ್ಲೇ ನೀವೆಲ್ಲ ಈಗ ಹೌದಲ್ಲ. ಅವ ನಿರಾವಲಂಬ ಪರಮಾತ್ಮ ಯಾರಿಗೂ ಅವ ಅವಲಂಬನ ಯಾರ ಮೇಲೆ ದೇವ್ರ ಅವನೊಂದು ಲಕ್ಷ್ಮೀ ದೇವಿಗೂ ಅವಲಂಬನ ಅದ. ಮತ್ತೆ ಎಲ್ಲರೂ ಪರಮಾತ್ಮ ನಂಬೇ ಬದುಕಿ ಸಾಧ್ಯ. ಯಾರಿಗೂ ಅವಲಂಬನ ಇಲ್ಲಿರ್ತಕ್ಕಂಥ ಪರಮಾತ್ಮ ನಿರಾವಲಂಬನ ವಿಮಲ ಗುಣಗಳ ಪರಮಾತ್ಮನ ಗುಣಗಳನ್ನ ಪ್ರತಿ ದಿವಸದಲ್ಲಿ ಯಾರ್ಯಾರಿಗೆ ಹೇಳ್ತಾರ ಮುಂದಿದೆ ಅರ್ಥಾತ್ ಈಗ ಪರಮಾತ್ಮನ ಗುಣ ಹೇಳ್ಕೋತ ಹೋಗ್ತಾರೆ. ಯಾರವರು ದೊಡ್ಡವರು, ಸಣ್ಣವ್ರಿಗೆ ಅಂತ ಅರ್ಥ. ಅದನ್ನ ಹೇಳ್ತಾರ ಸ್ವ ಅವರರಿಗೆ. ಸ್ವ ಅಂದ್ರೆ ತಮ್ಗಿಂತ, ಅವರ ಅಂದ್ರೆ ಕಮ್ಮಿ ಅಂತ ಅರ್ಥ. ನಮ್ಗಿಂತ ಕಮ್ಮಿ ಆದವರಿಗೆ ಕುಡಿಸ್ಕೊಂಡು ಪಾಠ ಪ್ರವಚನ ಮಾಡ್ತಾರಂತ ಅರ್ಥ. ಯಾರವರು ಹೇಳ್ತಾರ ಪಾವಕರಿಗಿಂತ ಅಧಮರೆನಿಸ್ತಕ್ಕಂಥವ್ರು, ಅಗ್ನಿಪುತ್ರರಿಗಿಂತ ಕಮ್ಮಿ. ಯಾರವರು ದೇವಕುಲದ ಆಖ್ಯಾತ ರಾಜ ಅನಾಜ ದೇವತೆಗಳು, ಅಜಾನಜ ದೇವತೆಗಳು, ಆಖ್ಯಾತದ ಹುಟ್ಟತಕ್ಕಂಥ ದೇವತೆಗಳು ಗುಂಪು ಅದಿರು. ಅನಾಖ್ಯ ಸುರಗಣ, ಅವ್ರ ಹೆಸರು ಸುರಗಣ. ಗಣ ಅಂದ್ರೆ ಗುಂಪು, ಇವ್ರ ಗುಂಪಾದ ಒಂದು ದೇವತೆ ಗುಂಪು. ಅನಾಖ್ಯಾತ ದೇವತೆಗಳು ಅಂತ ಹೆಸರು ಇವರಿಗೆ. ಅವ್ರ ಹೆಸರು ಹೇಳಿಕ್ ಸಾಧ್ಯ ಇಲ್ಲ, ಎಷ್ಟು ಹೆಸರು ಅಂತ ಕೂಟು ಸುನ್ನು ಕೃಷಿಗಳ ಭಾವ ಬಂದಿದ್ದಾರ. ನಿಮ್ಗೆ ಇವ್ರು ಹೆಂಗೆ ಬೇಡ. ಕೋವಿದರು ಹೆಂಗಿದ್ದಾರೆ ಇವರು? ಜ್ಞಾನಿಗಳಿವರು. ಅನಾಖ್ಯಾತ ವೈಶಿಷ್ಟ್ಯ ಕೊಟ್ಟು ಏನಂತ ತಿಳ್ಕೊಂಡು ಕೋವಿದರು ಅಂದ್ರೆ ಬಹಳಷ್ಟು ವಿದ್ವಾಂಸರು, ಜ್ಞಾನಿಗಳು ಅಂತ, ಪಂಡಿತರು ಅಂತ ಅರ್ಥ, ಜ್ಞಾನಿಗಳು ಅಂತ ಅರ್ಥ ಕೋವಿ ಶಬ್ದಕ್ಕ. ಕೋವಿದರು ಏನ್ ಮಾಡ್ತಾರ? ನಾನಾ ಸುವಿದ್ಯದಿ ವರ್ಣ ಮಾಡ್ತಾರ. ಎದುರಾಗಿ ಛಾಣ್ಯರಿ ಹುಡುಕಿದ್ರೆ ಅನೇಕ ವಿದ್ಯೆ ಅವೆಲ್ಲ ಬರ್ತಾವ. ಅಂದ್ರೆ ಶಾಸ್ತ್ರ, ನಿರುಕ್ತ, ಆಮೇಲೆ ವೇದಾಂತ, ಇದ್ರಾಗ ವ್ಯಾಕರಣ, ಅನೇಕ ವಿದ್ಯೆ ಇರ್ತಕ್ಕಂಥ ಮಹಾನುಭಾವರು ಇವರೆಲ್ಲ ಅನಾಖ್ಯಾತ ಅಜಾನಜ ದೇವತೆಗಳು ಹೇಳ್ತಾ ಇದ್ದಾರೆ. ನಿತ್ಯ ಹಂಗಾರೆ ಏನ್ ಮಾಡ್ತೀವಿ ಇವ್ರ ಕೆಲಸ ಏನ್ರಿಪ್ಪ ಹಂಗಂತ ಕೇಳಿದ್ರೆ, ಇಂಥ ದೇವ ಗುಂಪದ ಅನಾಖ್ಯಾತ ದೇವತೆಗಳು ಇವರು, ಅಜಾನಂದ ಹುಟ್ಟಿರ್ತಕ್ಕಂಥ ಮಹಾನುಭಾವರು, ಗುಣ ಅದು ಗುಂಪದ. ಇವ್ರು ಏನ್ ಕೆಲಸ ಮಾಡ್ತಾರೆ ನಿತ್ಯದಲ್ಲಿ ಅದನ್ನ ಹೇಳ್ತಾವ್ರಿ. ಸೋತ್ತಮರ ಎರಡು ಕೆಲಸ ಮಾಡ್ತಾರ. ಸೋತ್ತಮರು ಅವರು ತಮ್ಗಿಂತ ಉತ್ತಮರು ಇರ್ತಾರಲ್ಲ, ಮತ್ತಲ್ಲಿ ಅವ್ರಿಗಿಂತ ಹೆಚ್ಚಿನವರು ಇದ್ದಾರ, ಅವ್ರಿಗಿಂತ ಕಮ್ಮಿನೂ ಇರ್ತಾರ. ಸೋತ್ತಮರ ತಮಗಿಂತ ಉತ್ತಮ ಇರ್ತಕ್ಕಂಥ ಅವ್ರನ್ನ ಸದ್ಭಕ್ತಿ ಪೂರ್ವಕ ನೋಡ್ರಿ. ತಮ್ಮ ಹಿರಿಯರು ಹೆಂಗ್ ನೋಡ್ಕೋಬೇಕು ಹೇಳ್ಯಾರ. ಆ ದೇವತೆಗಳು ಹೆಂಗ್ ಮಾಡ್ತಾರ? ತಮ್ಗಿಂತ
ಹಿರಿಯರಾಗಿರ್ತಕ್ಕಂಥ ದೇವತೆಗಳನ್ನ ಭಕ್ತಿಯಿಂದೊಡಗೂಡಿ ಸೇವಿಪರು. ಯಾರನ್ನು ಉಪಾಸನೆ ಮಾಡ್ತಾರ? ತಮ್ಗಿಂತ ಹಿರಿಯ ದೇವತೆಗಳನ್ನ. ಪರಮಾತ್ಮಂದಾಗ ಎಲ್ಲರೂ ಬಂದರಾಗ ಬರೀ ಪರಮಾತ್ಮ ಒಬ್ಬನ ಅಲ್ಲ, ತಮ್ಗಿಂತ ಹೆಚ್ಚಿನ ಗುರುಗಳು ನಮ್ಮಲ್ಲಿ ಮಾತ್ಮದ. ಇಲ್ಲಿ ತಿಳ್ಕೊಳ್ರಿ, ಸೋತ್ತಮ ಗುರವ ಪ್ರೋಕ್ತ ತಿಳ್ಕೊಬೇಕಂತ. ಸೋತ್ತಮ ಗುರು, ನಮ್ಗಿಂತ ಜಾಸ್ತಿ ಓದ್ಯಾರ ತಿಳ್ಕೊಳ್ಳಾರಲ್ಲ ಅವ್ರಿಗೆ ಗುರು ಅಂತ ತಿಳ್ಕೊಬೇಕು ನಾವು. ಅದಕ್ಕೆ ನಮ್ಮೆಲ್ಲ ಮಸ್ತ್ ಪದ ಬಂದಿರ್ತಕ್ಕಂಥ ಅವನು ಓದಿನ ನಾನು ಓದಿನ ನ್ಯಾಯ ತೆಗೆಯೋಂಗಿಲ್ಲ. ಅಲ್ಲಿ ಇದು ಅಹಂಕಾರ ಬರ್ತಕ್ಕಲ್ಲ. ನಮ್ಗಿಂತ ಚೂರು ಜಾಸ್ತಿ ಇದ್ರೆ ಅವರು ಗುರುಗಳಿದ್ದಂಗೆ. ಅದು ಮಾತು ಸೋತ್ತಮ ಗುರವ ಪ್ರೋಕ್ತ. ನಮ್ಗಿಂತ ಉತ್ತಮರು ಹೇಗಿದ್ರೆ ಗುರುಗಳಿದ್ದಂಗೆ ನಮ್ಗೆ ಅಂತ. ನಿಮಗೂ ಬಂತು ನಮಗೂ ಬಂತು, ಹೆಣ್ಮಕ್ಳು ಗಂಡ್ಮಕ್ಳು ಕೂಡಿ ಬಂದಿರ್ತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ. ಅದರಂತ ಹೆಂಗ ಸದ್ಭಕ್ತಿ ಪೂರ್ವಕದಿ ತಮ್ಮ ತಮ್ಮ ಯೋಗ್ಯತಾ ತಕ್ಕಂಗೆ ಭಕ್ತಿ ಪೂರ್ವಕ ಅವ್ರು ಸೇವೆ ಮಾಡ್ತಾ ಇರ್ತಕ್ಕಂಥ ಆಗ್ತಾ ಇದ್ದಾರೆ. ಮುನ್ನ ಸ್ವವರರಿಗೆ ಅಂದ್ರೆ ತಮ್ಗಿಂತ ಕಮ್ಮಿ, ತಮ್ಗಿಂತ ಜಾಸ್ತಿ ಇದ್ರಿಗೆ ಗುರುಗಳಂತ ಉಪಾಸನ ಮಾಡ್ತಾರ, ಅವ್ರು ನಮಸ್ಕಾರ ಮಾಡ್ತಾರ, ಅವ್ರು ಸ್ತೋತ್ರ ಮಾಡ್ತಾರ, ಅವ್ರು ಸೇವಾ ಮಾಡ್ತಾರ. ತಮಗಿಂತ ಅವ್ರಿಗೆ ಮಾಡ್ತಾ ಗೊತ್ತನು ಪ್ರತಿ ದಿವಸದಲ್ಲಿ ಏನ್ ಮಾಡ್ತಾ ಇದ್ದಾರೆ? ನಿರಾವಲಂಬನ ಪರಮಾತ್ಮನ ಗುಣಗಳನ್ನ, ನಿರ್ದೋಷ ಪರಮಾತ್ಮ ಮಂಗಳಪುರ ಅಂತಕ್ಕಂಥ ಪಾಠ ಹೇಳ್ಕೋತಿರ್ತಾರ ಅವ್ರಿಗೆ. ಅಂದ್ರೆ ಏನಾದಂಗಾತು? ಪಾಠ ಕೇಳೋದು, ಪಾಠ ಹೇಳೋದು. ಪಾಠಕ್ಕೆ ಎಷ್ಟು ಮಹತ್ವ ವಿಚಾರ ಮಾಡಿಲ್ಲ. ಅದನ್ನ ಟೀಕಾರಂತ ಸುಧಾದಾಗ ಸೋಪಾಸನಾಚ ದ್ವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೇವ ತದಂಗಂ ಧಾರಣಾರಿಕಂ. ಇದಕ್ಕೆ ಬಹಳಷ್ಟು ಬೆಲೆ ನಮ್ಮಲ್ಲಿ. ಈಗ ಕಲ್ಲ ಕಮ್ಮಿ ಅಂತ ಕೊಡ್ರಿ. ಈಗ ಉಪನ್ಯಾಸ ಈಗ ಶುರುವಾಗ್ಯಾವ. ನಮ್ಮ ಆಚಾರ್ಯ ಹೇಳ್ತಿದ್ರು. ಮತ್ತೆ ಉಪನ್ಯಾಸ ದಂಧೆ ಇದ್ದಿದ್ದಿಲ್ಲ. ಉಪನ್ಯಾಸ ಮಾಡೋದು, ಮಂಗಾರತಿ ಮಾಡೋದು, ಅಕ್ಕಿ ಕೊಡೋದು, ದಕ್ಷಿಣ ಕೊಡೋದು ಇದ್ದಿದ್ರು ಅವರು. ಮುಂಜಾನೆಯಿಂದ ಮಧ್ಯಾಹ್ನ ತನಕ ಬರೀ ಪಾಠ ಪ್ರವಚನ, ಬರೀ ಡಿಸ್ಕಷನ್, ವಾದ ಹೋರಾಟ. ಊಟ ಮಾಡಿ ಮಕ್ಕೊಂಬಿಟ್ರೆ ಮೊದಲ ಹೇಳೋದು ಮತ್ತೊಮ್ಮೆ ನಾನು ಹಿಂಗೆ ಇಷ್ಟು ಪಾಠ ಬೆಳೀತೈತೆ ಧ್ಯಾನದ ಕಾಲಕ್ಕೆ. ಆಮೇಲೆ ಶುರುವಾತ್ ನೋಡಿ ಉಪನ್ಯಾಸ ಹಗರಾಗ್ಬಿಡ್ತಿದ್ರು. ಕೇಳೋರು ಹೇಳೋರು ಕೂಡ ಶುರುವಾಗ್ತಿದ್ರು. ಅದಕ್ಕೆ ಯಾಕೆ ಹೇಳ್ತಾರೆ? ಪಾಠ ಪುಸ್ತಕ ಬಹಳಷ್ಟು ಬೆಲೆ. ಇವರೇ ಮಾಡ್ತಾರ, ಸೂತ್ರನ ಉಪಾಸನ ಮಾಡ್ತಾರ, ತಮ್ಗಿಂತ ಕಾಲರಿಗೆ ಪಾಠ ಪ್ರವಚನ ಹೆಂಗೆ ಇರ್ಬೇಕು ನಾವು ಅಂತ ಹೇಳ್ತಾ ಇದ್ದಾರೆ ನೋಡಿ. ನಾವು ನಮ್ಗಿಂತ ಹಿರಿಯ ಪಾಠ ಕೇಳ್ಬೇಕು ನಾವು. ಅದು ಪಾಠ ಅದು ಮುಗಿಯುವುದೇ ಇಲ್ಲ. ಅದು ಇಲ್ರಿ, ಅದು ಮುಕ್ತಾಯ ಅದನ್ನು ಸುಮ್ಮನೆ ಮಂಗಳ ಮಾಡೋದು ಎಷ್ಟು. ಅದನ್ನ ಏನು ಮಂಗಳ ಮಾಡ್ತಾರೆ ಏನ್ರ ಇವಾಗ ಸುಮ್ಮನೆ ಚಾಷ್ಟಿ ಮಂಗಳ ಮಾಡ್ದಂಗೆ ಅವೆಲ್ಲ. ಇನ್ನೂ ಓದೋದಲ್ಲ, ಇನ್ನೂ ಓದೋದಲ್ಲ. ನಮ್ಮ ಸ್ವಾಮಿಗಳು ಹೇಳ್ತಾರೆ, ನಾ ಏನು ಭಾಳ ಓದಿಲ್ಲ, ಇನ್ನೂ ಒಂದು ಅವ್ರ ಪುಸ್ತಕ ಓದ್ಯಾರ, ಇನ್ನೂ ಓದ್ಬೇಕು ಅಂತ ನಮ್ಮ ತಿಳ್ಕೊಡ್ರಿ. ಇನ್ನೂ ಓದ್ತಿರ್ತಾರೆ ಯಾವಾಗ. ಇದು ಜ್ಞಾನಿಗಳ ಲಕ್ಷಣ. ಅದಂತ ಸಣ್ಣವರಿಗೆ ಉಪದೇಶ ಮಾಡ್ತಾರೆ. ನಾವು ಹಂಗಿರ್ಬೇಕು ಅಂತ ಯಥಾಶಕ್ತಿ. ಈ ನೌಕರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರಶ್ನೆ ಇಲ್ಲೇ ಇಲ್ಲ. ಅದು ಕಿಂಚಿತ್ರ ಫಾಲೋ ಮಾಡ್ರಿ ಅಂತ. ಅಂದ್ರೆ ಒಳ್ಳೆ ಪಾಠ ಪ್ರವಚನ ಕೇಳ್ರಿ ಎಲ್ಲರಿಗೆ ಕೇಳೋ ಪ್ರಸಂಗ ಬಂದಾಗ. ಅಥವಾ ಈ ವ್ಯವಸ್ಥೆ ಮಾಡಿರಲ್ಲ ಹಂಗಾರ ಕೇಳ್ರಿ ಅಂತ ಅರ್ಥ. ಹೌದಾ? ಮತ್ತೆ ನೀವು ಸಣ್ಣವ್ರಿಗೆ ಉಪದೇಶ ಮಾಡಿ ಮತ್ತದನ್ನ ಮನ್ಯಾಗ ಕೊಡಂಗಿಲ್ಲ. ನಿನ್ನ ಮಕ್ಕಳಿಗೆ ಕಳ್ಸೋಕೆ ನೀ ಇದನ್ನ ಸರ ಮತ್ತೆ ಕಡೆ ಆಫ್ಲೈನ್ ಬೇಡ, ಆನ್ಲೈನ್ ಮೇಲೆ ಹೌದಿಲ್ಲ. ಅಂದ್ರೆ ಯಾಕೆ ಅದು ಗೊತ್ತಾ? ಇದು ಕ್ರಮ, ಬದುಕೋ ಕ್ರಮ ಹೇಳ್ತಾ ಇದ್ರು. ಇಷ್ಟು ಸಾಧನೆ ಹೇಳ್ತಾ ಇದ್ರೆ ಮುಂದುವರೆದು. ಇನ್ನು ಯಾರ್ಯಾರು ಆ ಸಂಖ್ಯೆ ಹೇಳ್ತಾರೆ ಹಂಗೆ ನಿಮಗೆ ವ್ಯಾಖ್ಯಾನ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಇದು. ಯಾರ್ಯಾರು ಇದ್ದಾರ ಅವ್ರ ವೈಶಿಷ್ಟ್ಯಗಳೇನು ಹೇಳ್ಕೊಂಡು ಹೋಗ್ತಾರ ನೋಡ್ರಿ. ಇಲ್ಲಿ ಉದಾಹರಣೆ, ವಿಭುಧರು ಜ್ಞಾನಿಗಳು 100 ಮಂದಿ ಇದ್ದಾರೆ. ಇವರು ದೇವಭೃತ ಅಂತಕ್ಕಂಥ ಪಿತೃಗಳು, ಇವ್ರು 100 ಮಂದಿ ಇದ್ದಾರೆ. ಭಗವದ್ಭಕ್ತರ ಹಸುರ್ನಾಮಗಳಿರ್ತಕ್ಕಂಥ ದೇವರು, ಅವ್ರು 100 ಮಂದಿ ಇದ್ದಾರೆ. ಗಾಯನ ಮಾಡ್ತಕ್ಕಂಥ ಗಂಧರ್ವ ಮೇಲೆ ಅವ್ರು 100 ಮಂದಿ ಇದ್ದಾರೆ. ನೃತ್ಯ ಮಾಡ್ತಕ್ಕಂಥ ಅಪಶಾಸ್ತ್ರೀಯರು ದೇವಲೋಕದಾಗ ಅವ್ರು 100 ಮಂದಿ ಇದ್ದಾರೆ. ಸಿದ್ಧರು ನಾಮಧೇರು ಒಂದು ಗುಂಪಲ್ಲಿ ದೇವದೇವರು ಅವ್ರು 70 ಮಂದಿ. ಈ ದೇವತೆ ಅಡ್ಡಾಡ್ತಾರಲ್ಲ, ಇಂದ್ರ ಅಡ್ಡಾಡ್ತಾರಲ್ಲ, ಇವ್ರು ಎಲ್ಲ ಕೂಡ್ತಾರೆ. ಇವರು ಆಟೋದಾಗ ಕೊಡ್ತಾರ, ಅವರು ಎಲ್ಲ ಕೊಡ್ತಾರೆ. ಅವರು ಪಲ್ಲಕ್ಕಿ, ಆ ಪಲ್ಲಕ್ಕಿ ಹೊರ್ಲಿಕ್ಕೆ ಬರ್ಬೇಕಲ್ಲ, ಅದಕ್ಕೆ ಶಿಬಿಕ ವಾಹಕರು ಅಂತ ಹೆಸರು. ಅವ್ರು 70 ಮಂದಿ ಇದ್ದಾನ ಮೇಲೆ ಹೋಗ್ತಾರೆ. ಅವ್ರ ಕೆಲಸ ಏನು? ಕರ್ಕೊಂಡು ಹೋಗಂತ. ಇನ್ನು ಪರಿಚಾರ ಮಾಡ್ತಕ್ಕಂಥವ್ರು ಬಂದು ಕೂಡ ಕಾಲು ತಗೊಂಡು ನೀರು ಹಾಕೋದು, ಕೊಡೋದು, ತೊಳೆದು ಮಾಡ್ತಕ್ಕಂಥ ಅವ್ರು 30 ಮಂದಿ. ಅವ್ರು ಇವ್ರು ಹಿಂದಿ ಸೇವಾ ಮಾಡ್ತಕ್ಕಂಥವ್ರು 70 ಮಂದಿ. ವಿದ್ಯಾಧರರು 70 ಮಂದಿ, ಕಿನ್ನರ್ 70 ಮಂದಿ, ಓಣಿರ್ತಕ್ಕಂಥದ್ದು 20 ಮಂದಿ. ಯಾರೇ ಎಷ್ಟು ಸೇವೆಗಳು ಸಂಖ್ಯೆ ಕೊಡ್ತಾರೆ. ಇದು ಪದ್ಯದಾಗ ಹೇಳಿಲ್ಲ, ವ್ಯಾಖ್ಯಾನಕ್ಕೆ ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಇಷ್ಟು ಅದ್ಭುತವಾಗಿರ್ತ ಭಗವಂತನ ಮಹಿಮೆಗಳನ್ನ, ಅವನ ದಾಸರ ಮಹಿಮೆಗಳನ್ನ, ಅವರ ಅನುಸರ ಮಹಿಮೆ ಹೇಳ್ಕೊತ ಹೋಗಿ ಅಂತಾರ ಮುಂದುವರೆದು. ಇವ್ರು ಯಾರು ಅನ್ನೋದನ್ನ ಹೇಳಿದೆ ಇಲ್ಲಿ. ಮುಂದಿನ ಪದ್ಯ ನೋಡ್ರಿ. ಇನ್ನು ದೇವತಾ ವರ್ಗಗಳಾಗ ಇದು ಇಷ್ಟು ತನಕ ವಿಚಿತ್ರ ಹೇಳ್ಕೊತ ಹೋದ್ರು. ಇನ್ನು ಮುಂದೆ ಇಲ್ಲಿ ತಾರತಮ್ಯ ಹೆಚ್ಚಿಕೊಂಡು ಮುಗ್ದಂಗ ಆತಿಲ್ಲ. ಇನ್ನು ಹೇಳ್ತಾರ ದೇವತೆಗಳ ಗುಂಪು ಹೆಂಗಿದ್ದಾರ, ಮನುಷ್ಯರಿಗೂ ನಮಗೂ ಅವ್ರಿಗೂ ನಮಗೂ ಅಂತರ ಏನು ದಾಸ ಹೇಳ್ಕೊಡ್ತಾರೆ ಜಗನ್ನಾಥದಾಸರು. ದೇವತಾ ವರ್ಗದೊಳಗ ವರ್ಣ ಆಶ್ರಮ ಅಂತಿಲ್ಲ. ನಮ್ಮಲ್ಲಿ ಚಾತುರ್ ವರ್ಣವ, ಚಾತುರ್ ಆಶ್ರಮ. ಯಾವ್ಯಾವು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ.
ಚತುರ್ವರ್ಣ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, 4 ಆಶ್ರಮಗಳು, 4 ಔಷಧಗಳು ಅನ್ನೋದು ಇಲ್ಲಿ ಹೇಳ್ತಾರ. ಸುರರೊಳಗೆ ವರ್ಣಾಶ್ರಯಗಳೆಂಬ 2 ಧರ್ಮಗಳಿಲ್ಲ. ಅರ್ಥ ಆಗ್ತದೆ ನಿಮ್ಗೆ? ಯಾವ ಪ್ರಶ್ನೆ ಇಲ್ಲ. ತಮ್ಮಳು ನಿರುಪಮರು ಎಂದೆನಿಸಿಕೊಂಬರು ತಾರತಮ್ಯದಲ್ಲಿ. ಎರಡನೇ ಲಕ್ಷಣ ಇದೆ. ಗುರು ಶಿಷ್ಯತ್ವವು ಋಷಿಗಳು ಋತಿಹುದು ಅಜಾನ ಸುರರಿಗೆ ಚಿರಪಿತ್ರ ಶತಾಧಮರು ಎನಿಸುವರು 7 ಜನರುಳಿದು. ಅಲ್ಲಿಗೆ ಅರ್ಥ ಮಾಡಿಕೊಡಿ. ಸುರರೊಳಗೆ ದೇವತೆಗಳಿಂದ ಅರ್ಥ. ವರ್ಣ ಆಶ್ರಮ ಅಂತಕ್ಕಂಥ ಭೇದ ಇಲ್ಲ. ಮ್ಯಾಲಿನ ಲೋಕದಾಗ ಅಲ್ಲಿ ಕ್ಷತ್ರಿಯನೋ ವೈಶ್ಯ ಸೂತ್ರ ಹಿಂಗಿಲ್ಲ. ಆಶ್ರಮನೂ ಇಲ್ಲ ಅವರಿಗೆ. ಅವ್ರ ಬಾಣಪ್ರಸ್ಥ ಎಲ್ಲ ಮಧ್ಯೆ ಹುಟ್ಟಿ ಬಿಟ್ಟಿರ್ತಾರೆ ಅವರು. ಅದು ಹೇಳ್ತಾ ಇದ್ದಾರೆ. ಆಮೇಲೆ ಧರ್ಮ ಇಲ್ಲ, ವಿಧಿಪೂರ್ವಕತಕ್ಕಂಥ ವರ್ಣ ಧರ್ಮ, ಆಶ್ರಮ ಧರ್ಮ ಇಲ್ಲ. ಇನ್ನು ತಮ್ಮಲ್ಲಿ ಹೆಂಗಿದ್ದಾರೆ? ತಮ್ಮಳು ನಿರುಪಮರು ಎನಿಸಿಕೊಂಬರು ತಾರತಮ್ಯದಲ್ಲಿ. ತಾರತಮ್ಯದ ಮತ್ತು ವರ್ಣಾಶ್ರಮ ಧರ್ಮ ಇಲ್ಲ, ಏನದ ತಾರತಮ್ಯ, ಅದ ತಾರತಮ್ಯದಲ್ಲಿ. ಇಲ್ಲಿ ಹೆಂಗೆ ನೀಚೋಚ್ಚ ಭಾವಂಗತಾಹ ಅಂತ ಹೇಳಿದಂಗೆ ಉತ್ತಮರು ಅದಕ್ಕಿಂತ ಕಮ್ಮಿಯವರು ಅಂತ ಗಣಮಾಸೆ ಬರ್ತಕ್ಕಂಥದ್ದು ಅನ್ನು ಹೇಳ್ತಾ ಇದ್ದಾರೆ. ನಿರುಪಮರು ಹೆಂಗಿದ್ದಾರೆ? ಇವರು ಜ್ಞಾನದಾಗ ಭಾರಿ ಇದ್ದಾರೆ ಇವರೆಲ್ಲ. ನಿರುಪಮರು ಹಂಗ ಮ್ಯಾಲಿನವ್ರು ಇರ್ತಾರೆ, ಇನ್ನು ಕರೆ ಕೆಪಣಿರ್ತಾರ. ಅಂತೂ ಆ ಗುಂಪಿನೊಳಗೆ ಶ್ರೇಷ್ಠರಾಗಿರ್ತಕ್ಕಂಥ ಮಹಾನುಭಾವರು, ಉಪಮಾ ಇಲ್ಲದೆ ಇರ್ತಕ್ಕಂಥವ್ರು ಅವ್ರ ಜ್ಞಾನದೊಳಗೆ. ಋಷಿಗಳು ಋಷಿಗಳು ಹೆಂಗಿದ್ದಾರ ಅಲ್ಲಿ ನೋಡ್ರಿ. ಗುರು ಶಿಷ್ಯತ್ವ ಇರುತ್ತಿಹುದು. ಎಷ್ಟೋ ಕೋಟಿ ಋಷಿಗಳಿದ್ದಾರೆ. ಆ ಋಷಿಗಳಲ್ಲಿ ಏನದ ಗುರು ಶಿಷ್ಯತ್ವ. ಒಟ್ಟು ಒಂದ ಕಕ್ಷ ಅಲ್ಲ, ಒಟ್ಟು ಸಮಾನರಲ್ಲ. ಉದಾಹರಣೆ ವಶಿಷ್ಠ ಮಹರ್ಷಿಗಳು, ವಿಶ್ವಾಮಿತ್ರರು, ಅಂಗೀರತರು, ಋಷಿಗಳು ಅವರು ಶ್ರೇಷ್ಠರು ಇರ್ತಾರ. ಅವ್ರ ಸಣ್ಣವರು ಇರ್ತಾರ. ಅಲ್ಲಿ ಅವರಿಗೆ ಪಾಠ ಪ್ರವಚನ ಮಾಡ್ತಿರ್ತಾರೆ, ಹೇಳ್ಕೊಡ್ತಿರ್ತಾರೆ ಅವರಿಗೆ. ಗುರು ಮತ್ತು ಶಿಷ್ಯತ್ವ ಅಂದ್ರೆ ದೊಡ್ಡ ಋಷಿಗಳು ಜ್ಞಾನಿಗಳು ಗುರುಗಳು, ಸಣ್ಣ ಋಷಿಗಳು ಅವ್ರ ಶಿಷ್ಯಂದ್ರು. ಅಲ್ಲಿ ಮಾತ್ರ ಅಷ್ಟು ಭೇದ ಅಂತೆ. ಮ್ಯಾಲೆ ಹಂಗೆ ತಿಳ್ಕೊಬೇಡ ಅಂತ ಹೇಳಿ ಇದನ್ನು ಕೊಡ್ತಾ ಇದ್ದಾರೆ ಅಂದ್ರ. ಇನ್ನು ಈ ಚಿರಪಿತೃಗಳು, ಚಿರಾಖ್ಯ ಪಿತೃಗಳ ಲೋಕ ಇದು. ಇಂಥವ್ರು ಕೂಡ 7 ಜನರುಳಿದು ಕರ್ಮಜ ದೇವತೆಗಳು 7 ಮಂದಿ ಹೇಳ್ಯಾರ. ಅವರು ಬಿಟ್ಟು ಅಜಾನ ಸುರರಿಗೆ, ಅನಾಖ್ಯಾತ ದೇವರಿಗೆ ಶತಾಧಮರು ಎನಿಸುವರು. ಶತ ಅಂದ್ರೆ ಎಷ್ಟು? 100 ಗುಣದಿಂದ ಇವರು ಅಧಮರು ಅಂತ ಹೇಳ್ತಾ ಇದ್ದಾರೆ. ಹೆಂಗ ಅನ್ನೋದನ್ನ ಅದು ವೈಶಿಷ್ಟ್ಯ ಹೇಳ್ತಾ ಇದೆ. ಸರ್ವವರ್ಣಾಶ್ರಮಾಚಾರಾಹ ಮೃತವಾಯು ಸಮಾಜಿತಃ ಅಪರೋಕ್ಷವಿದೋ ವಿಷ್ಣು ಭಕ್ತ ಏಕಾಂತಿನೋ ಮಮ. ಕೃಷ್ಣ ಮಾತು ಏಕಾಂತಿನೋ ಮಮ. ಇವರೆಷ್ಟು ಇದ್ರು ಕೂಡ ನನ್ನ ಭಕ್ತರವರು, ಏಕಾಂತ ಭಕ್ತರು, ಮಹಾನುಭಾವರು. ಬೇರೆ ಏನು ಕೆಲಸ ಮಾಡೋದು. ಪರಮಾತ್ಮ ಸೇವಾ, ಅವನ ಜ್ಞಾನ, ಪಾಠ ಪ್ರವಚನ, ಅವನ ಶಿವ ಮಾಡ್ತಾನೆ ಇರೋ ಬೆಳಕತಕ್ಕಂಥ ಮಹಾನುಭಾವರು, ಋಷಿಮುಲಿ ಪಿತೃಗಳಾಗಿರ್ತಕ್ಕಂಥ ಮಹಾನುಭಾವರು ಹೇಳು. ಇದು ತಾರತಮ್ಯ ಕ್ರಮ ಹೆಂಗ ಅನ್ಕ್ಯಾರ ಮೊದ್ಲೇಕ ಈಗಿನ ಪದ್ಯ ಹೇಳಿದ್ನಲ್ಲ. ಕರ್ಮಜ ದೇವತೆಗಳು ಅಜಾನಜ ದೇವತೆ ಉತ್ತಮರು. ಹಂಗೆ ಹೇಳೋದಷ್ಟ ಇದು ನೆನಪುಳಿಕ್ಕೆ ಸಾಧ್ಯ ಇಲ್ಲ. ಗೊತ್ತದ ನನಗೆ. ಆಖ್ಯಾತ ಅಜಾನಜರು ಅನಾಖ್ಯಾತರಿಗಿಂತ ಉತ್ತಮರು. ಆಖ್ಯಾತ ಅನಾಖ್ಯಾತಗಳೇ ದೇವತೆ ಗುಂಪು ಇವೆಲ್ಲ. ಹೆಸರಿಯಲ್ಲೇ ಇದಕ್ಕೆ ಹೆಸರಿಗೆ ಗುಂಪು. ಆಖ್ಯಾತರು ಅನಾಖ್ಯಾತರು. ಆರ್ಮಿ ಅಂದಂಗೆ ಗುಂಪು. ಆರ್ಮಿ ಅಂದ್ರೆ ಕ್ಲಾಸ್ ಅಂದ್ರೆ ವಿದ್ಯಾರ್ಥಿಗಳ ಗುಂಪು. ಅದು ಹೆಸರು ಹೇಳ್ಬೋದು ಮತ್ತು ಹಂಗೆ ಅಂತ ಹೇಳ್ತಾರೆ. ಅನಾಖ್ಯಾತ ಅಜಾನಜರು 7 ಮಂದಿ. ಅವರು ಕರ್ಮಜ ದೇವತೆಗಳ ಕಕ್ಷಕ್ಕೆ ಸೇರ್ತಾರೆ, ಪಿತೃಗಳ ಬಿಟ್ಟು ಅಂತ ಹೇಳ್ತಾರೆ. ಇಷ್ಟು ತಾರತಮ್ಯವನ್ನು ಹೇಳಿ ಅಂತರ ಮುಂದುವರೆದರು. ಚಿರಪಿತೃಗಳಿಗಿಂತ ಅವರ ಋಣ ಕಮ್ಮಿ ಅಂತ ಅರ್ಥ ಈ ಶಬ್ದಕ್ಕೆ. ಯಾರ್ಯಾರು? ದೇವಗಂಧರ್ವರು, ಮನುಷ್ಯ ಗಂಧರ್ವರು, ಚಕ್ರವರ್ತಿಗಳು, ಮಾನುಷೋತ್ತಮ ವಿಚಾರ ಇಲ್ಲೆಲ್ಲ ಹೇಳ. ಹಂಗೆ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಹಂಗ ನಿಮ್ಮನ್ನ ನೀವು ಮುಂದೆ ಹೇಳ್ಕೊತ ಹೋಗ್ತೀನಿ. ನಾವೆಲ್ಲಿ ಬರ್ತೀವಿ ಹೇಳಿರ್ತಾರ ಗುರುತಿಸ್ರಿ. ಹಂಗೆ ಹೇಳ್ಕೊತ ಹೋಗ್ತೀವಿ. ನಿಮ್ಗೆ ನಿಮ್ಮ ಪ್ರಶ್ನೆ ಹೀಗಿದೆ. ಹೋಮ್ವರ್ಕ್ ಕೊಟ್ಟಂಗ ಇಲ್ಲೇ ಮನೆಗೆ ಹೋಗಿ ಮಾಡೋದಲ್ಲ. ನಾ ಹೇಳ್ಕೊತ ಹೋಗ್ತೀನಿ. ನಾವ್ ಯಾವ ಗುಂಪನೆ ಬರ್ತೀವಿ? ನಾವು ಬರ್ಬೋದಲ್ಲ. ಮತ್ತೆ ಮನುಷ್ಯ ಬರ್ಬೋದು. ಇಲ್ಲಿ ನೋಡ್ಕೋತ ಹೇಳಿ ಬರ್ತಾರೆ. ಚಿರಪುತ್ರಿಗಳಿಂದ ಅಧಮ ಗಂಧರ್ವರುಗಳು ಎನಿಪರು. ದೇವನಾಮಕ ಕೊರತೆ ಎನಿಸುವ ಚಕ್ರವರ್ತಿಗಳಿಂದ ಗಂಧರ್ವ ನರರೋಳ್ ಉತ್ತಮರೆನಿಸುವರು. 1288 ಗುಣದಲ್ಲಿ. ಎಷ್ಟಾತು? 1288 ಅಟ್ಟೆ ಪೇಜ್ 1288 100 ಹೌದಿಲ್ಲ. 1288 ಗುಣ 100 ಅಂತ ಹೇಳಲಿಕ್ಕೆ ಗುಣದಿಂದ ಹಿರಿಯರೆನಿಪರು. ಕ್ರಮದಿ ಯಾಕೆ? ದೇವಾವೇಶ ಬಲದಿಂದ. ಇಲ್ಲಿನ ಬಂದೆವು ನಾವು ಇದ್ರಾಗ ನಮ್ಮ ಸುದ್ದಿ ಗೊತ್ತಾಗ್ತೀನಿ. ಮತ್ತೆ ಕೆಳಗೆ ಇಲ್ಲಿ ನೋಡಿ. ಚಿರಪಿತೃಗಳು ಇದು ಒಂದು ಗುಂಪು. ಚಿರಾಖ್ಯ ಪಿತೃಗಳು, ಪಿತೃಲೋಕ ಇವು ಸ್ವಾಸ್ಥ ಹೇಳ್ತಾ ಇದ್ದಾರೆ. ದೇವನಾಮಕ ಅಂದ್ರೆ ದೇವಗಂಧರ್ವರು, ಅಧಮರು ಅವ್ರಿಗಿಂತ ಕೆಳಗಿನವರು, ನರಗಂಧರ್ವರು. ಅದ್ರಾಗ ದೇವಗಂಧರ್ವರು ಬೇರೆ, ನರಗಂಧರ್ವರು ಬೇರೆ. ಮತ್ತೆ ಇದ್ರಾಗ ನಾನು
ಎಷ್ಟು ತಾರತಮ್ಯದ ವಿಚಾರ ಮಾಡಿದ್ರೆ, ಎಷ್ಟು ದಾಸ ಅಭ್ಯಾಸ ಮಾಡಿರ್ಬೇಕು, ಎಷ್ಟು ನಮ್ಮ ಶಾಸ್ತ್ರ ಇರ್ಬೇಕು ಅಂತ ತಿಳ್ಕೊಟ್ರಿ. ಅದು ಹೇಳ್ತಾ ಇದ್ದಾರೆ ಗಂಧರ್ವರು. ಇವ್ರು ಹೆಂಗೆ ಚಕ್ರವರ್ತಿಗಳಿಗಿಂತ ಸ್ವಲ್ಪ ಕಡಿಮೆ. ಅನೇಕ ಚಕ್ರವರ್ತಿಗಳಾಗಿಲ್ಲ, ಮಾಂಧಾತ, ನಹುಷ, ಅಂಬರೀಷ ಮಹಾರಾಜ ಅವ್ರಿಗಿಂತ ಸ್ವಲ್ಪ ಕಮ್ಮಿ ಈ ದೇವತೆಗಳಂತಕ್ಕಂಥವ್ರು. ಚಕ್ರವರ್ತಿಗಳಿಗಿಂತಲೂ ನರರೋ ಉತ್ತಮರೆನಿಸುವರು. ಇವರಿಗೆ ಮಾನುಷೋತ್ತಮರು ಅಂತ ಹೆಸರು ಇವರಿಗೆ. ನಾವು ಹೌದಾ? ಮತ್ತೆ ನಾವು ಬರ್ಲಿಲ್ಲ, ಹೋದ್ರೆ ಬರೋದು ಕರೆಕ್ಟ್. ಮಾನುಷೋತ್ತಮರು ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಗುಣದಿಂದ ಈ ಮಾನುಷೋತ್ತಮರು? 1288 ಗುಣದಲ್ಲಿ. 88 12 ಆ 100 ಶಬ್ದ ಹೇಳೋ ಸ್ಟೈಲ್ ಇರ್ತದೆ ಜಗನ್ನಾಥಾಸರು. ಅದೇ ಇದು ಕಾವ್ಯ ತಂತ್ರ ಬಹಳ ಜಗನ್ನಾಥ. ಇದು ಹರಿಕಥಾಮೃತ ವೈವಿಧ್ಯ. ಇಷ್ಟು ಸಂಖ್ಯಾತ್ಮಕವಾಗಿರ್ತಕ್ಕಂಥ ಕಾವ್ಯ ಎಲ್ಲಿಯೂ ಬಂದಿಲ್ಲ ನೋಡಿ. ಇದ್ರಲ್ಲಿ ಪುರಂದಾಸರಲ್ಲೇ ಬಂದದ, ವಿಜಯದಾಸರಲ್ಲೇ ಬಂದದ, ಮತ್ತೆ ಅದು ಗೋಪಾಲದಾಸರಲ್ಲೇ ಬಂದದ. ಆ ಸಂಖ್ಯಾ ಹೇಳ್ಕೊತರು ಗೊತ್ತೇ ಆಗೋದಿಲ್ಲ. ಆ ಗೋಪಾಲ ಪದ್ಯ ಆಮೇಲೆ ಹೇಳ್ತೇನೆ ನೋಡ್ಕೊಂಡ್ರೆ. ಇವ್ ಹೆಂಗಿದ್ದಾರೆ ಇವರು? ಈ ಕ್ರಮದಿಂದ ದೇವಾವೇಶ ಬಲದಿಂದ ಈ ಆಖ್ಯಾತ ಅಜಾನ್ ದೇವತೆಗಳು ಏನದ ದೇವರ ಆವೇಶ ಅವರೆಲ್ಲರ ಅದರಿಂದ ಅವರು ಶ್ರೀಪಾಗ್ತಕ್ಕಂಥವ್ರು. ದೇವಾವೇಶ ಬಲದ ಏನಾಗಿದೆ? ಹಿರಿಯರೇ ನೆಪರು. ಅದಕ್ಕೆ ಅರ್ಥ ಮಾಡೋದು. ಹಿರಿಯರಿಗೆ ಅಪಮಾನ ಮಾಡಬಾರ್ದು, ದೊಡ್ಡರಿಗೆ ಅಪಮಾನ ಮಾಡ್ಲಿಕ್ಕೆ ಹೋಗ್ಬಾರ್ರಿ. ಮಾಡೋ ಸ್ಟೈಲ್ ಇದ್ದಿತ್ತು ನಮ್ಮಲ್ಲಿ. ಶಾಸ್ತ್ರಿ ಮಾಡೋದು ಬೈಯೋದಿದ್ದೇ ಇರ್ತದೆ. ಯಾಕಂದ್ರೆ ವಿಶೇಷವಾಗಿ ಭಗವಂತನ ಆವೇಶ ಎಲ್ಲದೆ ಗೊತ್ತಾಗೋದಿಲ್ಲ ನಮಗೆ. ಆ ಮನುಷ್ಯ ನೊಂದ್ಕೊಂಡ ಅಂದ್ರೆ ನಮಗೆ ಕಲ್ಯಾಣ ಆಗೋದಿಲ್ಲ. ನಾವು ಯಾರಿಗೂ ಬೈಲಿಕ್ಕೆ ಹೋಗಬಾರ್ದು. ಅದು ಇಲ್ಲಿ ಸಾಧ್ಯನೇ ಇಲ್ಲ. ಈಗ ಎಲ್ಲರಿಗೂ ಬೈಕೋದಾಡ್ತಿರ್ತಾರೆ. ಅಂತೂ ದೊಡ್ಡವರಿಗೆ ಅಪಮಾನ ಮಾಡುವಾಗಲೇ ಇದಾಗಲಿ. ಯಾಕೆ ಯಾವ ದೇವ್ರ ಇದನ್ನ ಕಾರಣ ಹೇಳ್ಬೇಕಾದ್ರೆ ಯಾವ ಹುತ್ನ್ಯಾಗ ನೋಡ್ಲಿಕ್ಕೆ ಹುಚ್ಚಿನ ಕಾಣ್ತಿರ್ತಾರ, ಜಡ ಬರ್ತಿದ್ನಿಲ್ಲ. ಪಾಪ ಎಷ್ಟು ಅಪಮಾನ ಮಾಡಿದ್ರ ನಮಗ, ಏನು ತಿಳ್ಕೊಂಡ ನಾವ ಹಂಗಾಡಿ ಅವ ಗೆದ್ದ, ಉಳಿದ್ರು ಸೋತ್ರ. ಹಿಂಗೆ ಸ್ಥಿತಿ ಬರ್ತದ. ಆ ರೀತಿ ಹೇಳ್ತಾ ಇದ್ದಾರೆ. ಹಿರಿಯರಿ ನೆಪರು ಸೋತ್ತಮರು ಎಷ್ಟು? 100 ಗುಣದಿಂದ. ಅಂದ್ರೆ ಯಾಕೆ 88 12 ಅಂತ ಹೇಳಿದ್ರನ್ನ. ಸ್ವಾವರರು ನಮ್ಗಿಂತ ಅವ್ರಿಗೆ ಕಡಿಮರು 100 ಗುಣದಿಂದ ಕಡಿಮೆ. ಅವ್ರು 100 ಗುಣದಿಂದ ಹೆಚ್ಚು, ನಮ್ಗಿಂತ ಕಮ್ಮಿ ಇದ್ರು 100 ಗುಣದಿಂದ ಕಡಿಮೆ. ಇದು ತಾರತಮ್ಯ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಒಂದೊಂದು ವೈಶಿಷ್ಟ್ಯ ಹೇಳ್ತಕ್ಕಂಥ ಮಾಡು. ದೇವಗಂಧರ್ವರು, ದೇವನಾಮಗಳ ಗಂಧರ್ವರು, ಆಮೇಲೆ ಸೋತ್ತಮರು, ಇವರು ಸುದ್ದಿ ಹೇಳಿ ಮಾನುಷ ಗಂಧರ್ವರು, ಮಾನುಷ ಚಕ್ರವರ್ತಿಗಳು ದೇವಾವೇಶ ಬಲದಿಂದ. ಒಂದೇ ಶಬ್ದ ಹುಟ್ಟುಬಿಟ್ರು. ದೇವಾವೇಶ. ಅವ್ರಲ್ಲಿ ಆವೇಶ ಬೇರೆ, ಅವ್ರಲ್ಲಿ ಆವೇಶ ಬೇರೆ. ಅವರು ವಾಯುದೇವರಿದ್ದಾರೆ, ಭಯಂಕರ ಆವೇಶ ಭಗವಂತಂದ. ಅವ್ರ ಬ್ರಹ್ಮದೇವರಿದ್ದಾರೆ ಆವೇಶ. ಕೈ ಕಾಲಿಗೆ ಬರ್ರಿ ಕಮ್ಮಿ ಹಾಕೋತ ಬರ್ತಾವ. ಹಂಗೆ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಅಂತ ಮುಂದೆ ಹೋಗು. ಮುಂದಿನ ಪದ್ಯಗಳು ಹೇಳ್ತಕ್ಕಂಥ ವೈಶಿಷ್ಟ್ಯ ಅದು ನೋಡಿ ಹೆಂಗದ. ಪಿತೃಭ್ಯೋ ದೇವಗಂಧರ್ವಾಹ ಅಷ್ಟೋತ್ತರ ಶತಂವಿನ ತೇಭ್ಯೋ ಮಾನುಷ್ಯ ಗಂಧರ್ವಾಸ್ತೆ ಅಭ್ಯೋನಾಶ್ ಚಕ್ರವರ್ತಿನಃ ತೇಭ್ಯಸ್ತು ಮಾನುಷ ಶ್ರೇಷ್ಠ ಕ್ರಮಾಗಚ್ಛಾತ್ ಗುಣಾವರಾಹ. ಬೃಹತಿ ಹಂಗೆ ನೀನು ಮಾತಾಡ್ತಿದ್ವಿ ನಾವು ಇವ್ರ ಕಡೆ. ಬೃಹತಿ ಛಂದಸ್ಸು ಅಂತ ಒಂದು ಮಂತ್ರ. ಬೃಹತಿ ಹೋಮ ಮಾಡ್ತಾರೆ. ಗಾಯತ್ರಿ ಎಷ್ಟು ಅಕ್ಷರ? 24. ಹೌದಾ? ರಾಮರಕ್ಷ ಅದು ಬ್ಯಾಡ, ಕೃಷ್ಣ ಮಂತ್ರ ಬ್ಯಾಡ. ಈ ಬೃಹತಿ 36 ಅಕ್ಷರದ ಮಂತ್ರ ಇದು. ಅಂದ್ರೆ ಒಂದೊಂದು ಮಂತ್ರ ಓಂ ಶುರುವಾಗ್ತದ, ಓಮಕ್ಕೆ ಮುಗಿತದ. ಹೆಂಗೆ? ಓಂ ಭೋರ್ಭೋಸ್ವಹ ತತ್ಸವಿತು ವರೇಣ್ಯಂ ಭರ್ಗೋ ದೇವಸಿಮಿ ಯೋಗಿನ ಪ್ರಚೋದಯಾತ್. 24 ಅಕ್ಷರದ ಗಾಯತ್ರಿ. ಅದರಂತ ಹೆಂಗದ ಬೃಹತಿ ಅಂತ 36. ಇವು ಏನು ಗೊತ್ತ? ಗಾಯತ್ರಿ ಬೃಹತಿ ಅಂದ್ರೆ ನಿಮ್ಗೆ ಹೇಳ್ಕೊಡ್ಬೇಕಂತ ನೀವು ಸಣ್ಣ ನೆನಪು ಮಾಡಿಕೊಡ್ರಿ. ಕಂದ ಪದ್ಯ, ತ್ರಿಪದಿ, ಆಮೇಲೆ ಷಟ್ಪದಿ, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಭೋಗ ಷಟ್ಪದಿ ಅಂತ ಸಂಸ್ಕೃತ ಸ್ಟೈಲ್ ಇವೆಲ್ಲ. 24 ಗಾಯತ್ರಿ ಅಂತ ಹೆಸರು, 36 ಬೃಹತಿ ಅಂತ ಹೆಸರು. ಆಸ್ತ್ರ ಇರ್ತಕ್ಕಂಥ ಆ ಬೃಹತಿ ಏನದಲ್ಲ ಅಸಾಧ್ಯ ಮಂತ್ರ. ಹೆಂಗ ನಿಮ್ಮ ಐಡಿಯಾ ಕೊಟ್ಟಿರ್ತೇನೆ. ಬೃಹತಿ ಸಹಸ್ರ ಅಂತೇಳಿ. ಹೌದಲ್ಲ? ಆ ಶಬ್ದ ಕೇಳಿಲ್ಲ. ಒಂದು 1000 ಮಂತ್ರ, 1001 ಹೋಮ ಮಾಡ್ತಾರೆ. ಹುಬ್ಬಳ್ಳಿ ಒಂದು 2 ಸಲ ಆಗ್ಯದ ಹಿಂದೆ ಕಾಲ. ಇಲ್ಲಿ ಮಾಡೋದು ಕಮ್ಮಿ, ಅದು ಬಹಳಷ್ಟು ಪಿಜಾಡ್ಬೇಕಾಗ್ತದೆ. ಅದಕ್ಕೆ ಹಿಂದಕ್ಕೆ ನಾ ಇದು ಭಾಗವಹಿಸಿದ್ದಿಲ್ಲ. ಇಲ್ಲಿತ್ತು, ಇಲ್ಲೇ ಆಗಿತ್ತು. ನಾ ಭಾಳ ಹಿಂದಿನ ಹೇಳ್ತೀನಿ. ಅವಾಗಿನ್ನು ಇವರು ಆ ಸತ್ಯ ಪ್ರಮೋದ್ ಇದ್ರು ಅವಾಗ ಇಲ್ಲಿ ದೊಡ್ಡ ಹೋಮ ಆಗಿತ್ತು. ಇಲ್ಲಿ ನಾ ಬಂದಿದ್ದೆ ಲಕ್ಷ್ಮೇಶ್ವರ ಊರಿಗೆ. ಬೃಹತಿ ಸಹಸ್ರ ಹೋಮ 1000 ಮಂತ್ರ. 1000 ಮಂತ್ರದಿಂದ ಆಹುತಿ ಹಾಕ್ಬೇಕು. ಹೌದಾ? ಯಾಕೆ ಹೇಳಿದ್ಕೆ ಹರಿಕಥಾಮೃತ ಸಾರದಾಗ ಹೆಚ್ಚು ಕಡಿಮೆ 1000 ನುಡಿಗಳ. ಒಂದೊಂದು ಮಂತ್ರಕ್ಕೆ ಒಂದೊಂದು ನುಡಿಗೆ ಒಂದು ಬೃಹತಿ ಶಸ್ತ್ರ ಹೇಳ್ಬೋದು ನಾವು. ಇದನ್ನ ಬಿಟ್ಟು ಇದನ್ನ ಮುಚ್ಚಿಟ್ಬಿಡೋದು, ಬೃಹತಿ ಇಟ್ಕೊಳ್ಳೋದು ಇದ್ರಿಗೆ. ಈ ಮಂತ್ರದ ಅರ್ಥ ಇದ್ರಾಗ ಹೆಂಗೆ ಅಂತ ಹೇಳಿಕ್ಕೆ ಸಾಧ್ಯದ ನೋಡ್ರಿ. ನೀವು ನೆನಪು ಮಾಡೋದು ಅಂತ ಹೇಳ್ಬೇಕಾಯ್ತು. ಹರಿಕಥಾಮೃತ ಸಾರದ
ವೈಶಿಷ್ಟ್ಯ ಹಿಂಗೆ ತಿಳ್ಕೊ. ಗಾಯತ್ರಿ ಹೇಳ್ತಾ ಸಯಸೆ ಬೃಹತಿ ಅರ್ಥ ಇದಕ್ಕೆ ದಾಸರ ಹಾಕ್ಯಾಗತ್ತೆ. ಅವ್ರು ಎಷ್ಟು ಅಭ್ಯಾಸ ಮಾಡಿರ್ಬೇಕು, ಹೆಂಗೆ ತಂದಿರ್ಬೇಕು ಅದನ್ನ ಹರಿಕಥಾಮೃತ ವಿಸ್ತಾರ ಹೆಂಗೆ ಅದನ್ನು ತಿಳ್ಕೊಡ್ರಿ. ಬೃಹತಿ ಮಂತ್ರ, ಆ ಮಂತ್ರ ಏನು, ಅದರ ಅರ್ಥ ಏನು, ಅದು ಯಾವ ನುಡಿ ಒಳಗೆ ಬಂದು ಹಿಂಗೊಂದು ಮಾಡೋ ಯಾರಿದ್ರೆ ಮಾಡ್ರಿ ಬೇಕಾರೆ. ನಾವು ಮಾಡಿ ಸಾಕಾಗಿದೆ, ಮುಂದೆ ಮಾಡ್ಲಿಕ್ಕೆ ಆಗೋದು ನಮ್ಮ ಕಡೆಯಿಂದ. ಹರಿಕಥಾಮೃತಸಾರ ಹಾಗೂ ಬೃಹತಿ ಸಹಸ್ರ ಇಟ್ಕೊಂಡು ಆ ಬೃಹತಿ ಸಹಸ್ರ ಹೆಂಗೆ ಬಂತು, ಮಂತ್ರ ಹೆಂಗೆ ಹುಟ್ಟಿತು, ಮಂತ್ರದ ವೈಶಿಷ್ಟ್ಯ ಏನು, ಅವು ಎಲ್ಲೆಲ್ಲಿ ಬಂದಾವು ಮಾಡ್ಲಿಕ್ಕೆ ಕಷ್ಟಪಡೋಕೆ ಭಾಳ ಇಷ್ಟ. ಅದು ಹೇಳ್ತಾರೆ ಇಲ್ಲಿ. ಅದು ಯಾಕೆ ಹೇಳಿದೆ, ಈ ಮಂತ್ರ ಬಂದಕ್ಕಂಥದ್ದು ಇವರ ವೈಶಿಷ್ಟ್ಯ ಅಂತ ಮಂತ್ರವನ್ನು ಹೇಳಿ ಇವು ಹೇಳ್ತಕ್ಕಂಥ ಮಾತಿದು ಅಂತರ ಮಹಾನುಭಾವ ಮುಂದುವರೆದು. ನಾ ಹೇಳೋ ಪದ್ಯ ಹೌದು, ಬಾದರಾಯಣ ಹೌದಲ್ಲ, ಅಲ್ಲ ದೇವಗಂಧರ್ವರು. ಹೌದು, ಒಂದು ಪುಟ ಜಾಸ್ತಿ ಹೋತ್ ನಂದು. ಶಿರಪಿತೃಯಿಂದ ಅಧಮ ಹೇಳಿದ್ನಲ್ಲ ನಾ ಈಗ, ಹೌದಲ್ಲ, ಅಧಮ ಹೇಳಿದ. ಹೌದು, 49 ಕರೆಕ್ಟ್. ದೇವತೆಗಳಿಂ ಪ್ರೇಷ್ಯರೆನಿಪರು. ಪ್ರೇಷ್ಯ ಅಂದ್ರೆ ಆಜ್ಞಾಧಾರಕರು, ನಿಯಾಮಕರು ಅಂತ ಅರ್ಥ. ದೇವತೆಗಳಿಂದ ನಿಯಾಮಕರಿವರು, ದೇವತೆಗಳ ಆಜ್ಞಾಧಾರಕರು ಯಾರು? ದೇವಗಂಧರ್ವರು. ಅರ್ಥಾತ್ ದೇವತೆಗಳಿಂ ಪ್ರೇಷ್ಯರೆನಿಪರು ಯಾರು? ದೇವಗಂಧರ್ವರು. ಇವರುಗಳಿಂದ ಆವ ಕಾಲಕ್ಕೂ ಶಿಕ್ಷಿತರು ನರ ನಾಮ ಗಂಧರ್ವ. ಕೇವಲ ಅತಿ ಸದ್ಭಕ್ತಿ ಪೂರ್ವಕ ಯಾವತ್ ಇಂದ್ರಿಯಗಳ ನಿಯಾಮಕ ಶ್ರೀವರ್ಣ ಎಂದರಿತು ಭಜಿಪರು ಮಾನುಷೋತ್ತಮರು. ಇಲ್ಲಿಂದ ಬಂದು ನೋಡಿ, ಈ ಪದ ಏನ ಬರ್ತೇವೆ ನೋಡ್ರಿ, ಮತ್ತೆ ಹಂಗ ಇಲ್ಲಲ್ಲ ನೋಡಿ ಹೆಂಗದ. ಇವ್ರು ಯಾರಿದ್ದಾರ? ದೇವತೆಗಳಿಂದ ಪ್ರೇಷ್ಯರು, ದೇವತೆಗಳಿಂದ ನಿಯಾಮಕರು, ದೇವತೆಗಳ ಆಜ್ಞಾಧಾರಕರು. ಅಂದ್ರೆ ಅವ್ರಿಗಿಂತ ಕಮ್ಮಿ ಆತರ ಮತ್ತೆ, ಹೌದಲ್ಲ? ಅತಿ ಸೊಸಿ ಇದ್ದಂಗೆ ಈಗಿನ ಕಾಲದ, ಹಿಂದಿನ ಕಾಲದ್ದು ಮೊದಲ ಹತ್ತಿರ ಮಾತು ಬೇರು ಹಂಗಿಲ್ಲ. ಆಗಿನ ಕಾಲ ಇತ್ತು. ಈ ಮೊದಲೇ ಹೇಳ್ಬಿಡ್ತಾರ, ನೋಡ್ರಿ ನಿಮ್ಮ ಮಟ್ಟಿಗೆ ನೀವು ಇಲ್ಲ ಮಟ್ಟಿಗೆ ನಾವು ಮೊದಲೇ ಹೇಳ್ಬಿಡ್ತಾರೆ ಹಂಗಿದ್ದಂಗೆ. ಅದಕ್ಕೆ ಯಾಕೆ ಹೇಳಿದೆ? ದೇವತೆಗಳಿಂದ ನಿಯಾಮಕರು, ದೇವತೆಗಳಿಂದ ಆಜ್ಞಾಧಾರಕರು. ಯಾರವರು? ದೇವಗಂಧರ್ವರು. ಅರ್ಥಾತ್ ದೇವಗಂಧರ್ವ ಒಂದು ಗುಂಪು ದೇವತೆಗಳು. ಯಾರು ಮಾತು ಕೇಳ್ತಾರ? ಅವರು ದೇವತೆಗಳ ಮಾತು ಕೇಳ್ತಕ್ಕಂಥವ್ರು. ಇವರುಗಳಿಂದ ಆವ ಕಾಲಕ್ಕೂ ಶಿಕ್ಷಿತರು. ಅವರಿಂದ ಶಿಕ್ಷಾ ತೋದಲ್ಲ, ಅವರಿಂದ ನಿಯಾಮ ಪಡ್ತಕ್ಕಂಥವ್ರು, ಅವ್ರ ಮಾತು ಕೇಳ್ತಕ್ಕಂಥವ್ರು, ಅವರಿಂದ ಆಜ್ಞಾಧಾರಕರು. ನರನಾಮ ಗಂಧರ್ವರು ಇವರೆಲ್ಲರೂ ಕೂಡ ಕೇವಲ ಅತಿ ಸದ್ಭಕ್ತಿ ಪೂರ್ವಕ ಇವರೇ ಮಾಡ್ತಾರೆ. ಇಷ್ಟು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಮಾನುಷ ಗಂಧರ್ವರು ನೋಡ್ರಿ, ನರ ಶಬ್ದಕ್ಕ ಮಾನುಷ ಅಂತ ಅರ್ಥ. ಮಾನುಷ ಗಂಧರ್ವ, ಮನುಷ್ಯ ಗಂಧರ್ವರು ಬೇರೆ, ದೇವಗಂಧರ್ವರು ಬೇರೆ. ಹೇಳಿ ನಾನು ಈ ನಾರಗಂಧರ್ವರು ಇದ್ದಾರೆ, ಮನುಷ್ಯೋತ್ತಮರು. ಇವರು ಹೆಂಗೆ ನರರಿಂದ ಹಿಡ್ಕೊಂಡು ಮಾನುಷೋತ್ತರ ಪರ್ಯಂತ ಇರ್ತಕ್ಕಂಥ ಒಂದು ಗುಂಪಿದು. ಆವ ಕಾಲಕ್ಕೂ ಇವ್ರೇನು ಉದ್ಯೋಗ ಮಾಡ್ತಾರೆ, ಏನು ಕೆಲಸ ಮಾಡ್ತಾರೆ, ಎಲ್ಲಿ ನೌಕರಿ ಮಾಡ್ತಾರೆ, ಇಲ್ಲ ಅದು ಕೂತ್ರೆ ಹೇಳ್ತಾರೆ. ಆವಾಗ ಎಲ್ಲವೂ ಕೂಡ ಕೇವಲ ನೋಡ್ರಿ ಅತಿ ಸದ್ಭಕ್ತಿ ಪೂರ್ವಕ ಈ ನರಗಂಧರ್ವ ಇದಾರಲ್ಲ, ನಿಯಾಮಕರಾಗಿರ್ತಕ್ಕಂಥ ದೇವತೆಗಳು ಅತಿ ಸದ್ಭಕ್ತಿ ಪೂರ್ವಕ ಯಾವ ಕಾಲಕ್ಕೂ ಅತೀವಾಗಿರ್ತಕ್ಕಂಥ ಪರಮಾತ್ಮನ ಯಾವತ್ ಇಂದ್ರಿಯಗಳ ನಿಯಾಮಕರಾಗಿರ್ತಕ್ಕಂಥವ್ರು. ಎಲ್ಲ ಇಂದ್ರಿಯಗಳಿಗೆ ಅವ್ರು ನಿಯಮ ಮಾಡ್ತಕ್ಕಂಥ ಮಾನವ ಈ ದೇವತೆ ಗುಂಪುರು ಏನ್ ಮಾಡ್ತಾರಂತ ಎಲ್ಲ ಕಡೆಗೆ ಶ್ರೀವರಣೆ ಎಂದರಿತು ಲಕ್ಷ್ಮೀಪತಿಯ ಪರಮಾತ್ಮ ಅಂತಕ್ಕಂಥ ಸ್ತೋತ್ರ ಮಾಡ್ತಕ್ಕಂಥ ಮಹಾನುಭಾವರು. ಕೇವಲ ಯಾವತ್ತಿಂದ್ರಿಯಗಳು, ಎಲ್ಲಾ ಇಂದ್ರಿಯಗಳ ನಿಯಾಮಕ ಯಾರು? ಪರಮಾತ್ಮ ಅಂತ ಉಪಾಸನೆ ಮಾಡೋದು ಇವ್ರ ಕೆಲಸ. ಯಾರ್ದು? ನರಗಂಧರ್ವರು ಮತ್ತು ಮಾನುಷೋತ್ತಮರು. ಇವ್ರು ಇಲ್ಲೂ ಬರೋದು ಬಹುತೇಕ ನಾವು ಈ ಗುಂಪಿನಿಂದ ಬರ್ತೇವೆ. ಮತ್ತು ನಾವೇನು ಇದ್ರಾಗ ಮಾನುಷ ಗಂಧರ್ವರು, ದೇವಗಂಧರ್ವರು ಇವ್ರು ವೈಶಿಷ್ಟ್ಯ. ನಾವು ಇದ್ರಾಗ ಬರೋದು, ಈ ಗುಂಪಿನಾಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಇಂದ್ರಿಯಗಳು ಪರಮಾತ್ಮ ನಿಯಾಮದಲ್ಲಿ ಹೇಳ್ಪಟ್ಟಿರ್ತಕ್ಕಂಥವ್ರು. ಇವ್ರು ಎಲ್ಲೂ ಫಲಕ ಜ್ಞಾನ ಇದು. ಹಿಂಗೆ ಪ್ರವಾಸ ಮಾಡಿಕೋತಿರ್ತಕ್ಕಂಥ ಮಹಾನುಭಾವರು ನಿರುತ್ತ ಪರಮಾತ್ಮನೇ ನಿಯಾಮಕ. ಈ ಬುದ್ಧಿ ಎಂದೂ ಕಡಿಮೆ ಆಗೋಲ್ಲ ಅವ್ರಿಗೆ. ಈ ದೇವಗಂಧರ್ವರಿಗೆ ನರಗಂಧರ್ವರಿಗೆ ಇರ್ತಕ್ಕಂಥದ್ದು ಅವ್ರ ಮಹಿಮಾ ಹೇಳ್ತಾ ಇದ್ದಾರೆ. ಇಷ್ಟು ಅದ್ಭುತವಾಗಿದ್ದ ಮಹಿಮಾ ಮಹಾನುಭಾವರು. ಸದಾ ಸ್ವಯಂ ದೇವತೆಗಳ ಮುಖದಿಂದಲೇ ಆಜ್ಞೆ ಪಡಿತಕ್ಕಂತಹ ದೇವನಿಗೆ ದೇವಗಂಧರ್ವ ಅಂತಿದ್ರು. ದೇವಗಂಧರಿಗೆ ಆಜ್ಞೆ ಮಾಡ್ತಕ್ಕಂಥ ಉಪಾಧ್ಯ ಯಾರಿಗೂ ದೇವತೆಗಳು ಮಾತ್ರ ಆಜ್ಞೆ ಮಾಡಬಾರ್ದು ಅವ್ರಿಗೆ ಅಂಥವ್ರು. ಅದರಂತ ಮಾನುಷೋತ್ತಮರು ಅವ್ರ ಉಪಾಸನೆ ಹೆಂಗಿರ್ತ ಮಾನುಷೋತ್ತಮರದು ಅವರು ತಾರ್ತದಿಂದ ಬರ್ತಕ್ಕಂಥ ಮಾತಿದ್ರು. ಶ್ರೀವರನೇ ಮುಖ್ಯ ಪ್ರಭು ಅಂತ ತಿಳ್ಕೊಂಡಿರ್ತಾರೆ. ಪರಮಾತ್ಮ ಸರ್ವೋತ್ತಮ, ವಾಯು ಜೀವೋತ್ತಮ. ಅಷ್ಟ ಅಲ್ಲ, ಎಲ್ಲ ಇಂದ್ರಿಯಗಳ ನಿಯಾಮಕ ಪರಮಾತ್ಮ. ಎಂದೂ ಫರಕ ಆಗುದಿಲ್ಲ. ಎಲ್ಲೋ ಕೆಲವು ಬಂದಿರ್ತಾರೆ ಅಂತ ತಿಳ್ಕೊಂಡ್ರೆ ಋಷಿಗಳು ಮಹಾನುಭಾವರು ಇರ್ತಕ್ಕಂಥವ್ರು. ಮತ್ತು ನಮಗೂ ಅದಕ್ಕೆ ನಮ್ದು ಕಾಯಂ ಇರೋದಿಲ್ಲ.
ಮತ್ತು ನಮ್ಮಲ್ಲಿ ಅಹಂಕಾರ ಬಂದೇ ಬರ್ತದೆ ನಮ್ಮಲ್ಲಿ. ಇವರು ಎಂದೂ ಉಪಾಸನ ಬಲ ಅಂಥ ಉಪಾಸನ ಬಲ ಯಾರಿಂದ? ದೇವತೆಗಳಿಂದ ಶಿಕ್ಷಿತರು ಮತ್ತು ನಿಯಾಮಕ ಪರವಾಗಿ ತಗೊಂಡು ಆ ಬುದ್ಧಿ ಯಾವಾಗಿರ್ತಕ್ಕಂಥದ್ದು ಇವು ದೇವಗಂಧರ್ವರು ಇನ್ನು ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ದಾಸವಂತ ನೋಡ್ರಿ ಹೆಂಗೆ ಹರಿಕತಾಮ ಸರ್ ಹೆಂಗದ ನೋಡ್ರಿ ಅವನ ಹೇಳ್ತೀನಿ ಬಹಳಷ್ಟು ವಿಚಿತ್ರ. ಸರಿ ಆಗ್ತದಪ್ಪ. ದಾಸರಿಗೆ ಗೊತ್ತಾಯ್ತು ಇದು ಪದ್ಯ ತಲೆ ಕೆಟ್ಟದಿವ್ರಿಗೆ ಅಂತ. ತಲೆ ಕೆಡೋ ವಿಷಯನ ಐತೆ ಹೌದಿಲ್ಲ? ಮತ್ತೆ ಭಾಳ ತ್ರಾಸ ಪಾಪ, ನಾ ಭಾಳ ತ್ರಾಸ ಕೊಟ್ಟೆ ಅಂತ ಕೆಟ್ಟ ಮಾಡಿಕೊಂಡ ಮನಸ್ಸಿಗೆ ಅದನ್ನ ಹೇಳ್ತಾರ. ಈ ತಾರತಮ್ಯ ಹೆಂಗದ ಅನ್ನೋದು ಹೇಳ್ತಾ ಇದ್ರೊಳಗೆ ಅದು ಹೇಳ್ತಾ ನೋಡ್ರಿ. ಮಹತ್ತಾರ ಬಾದರಾಯಣ, ಭಾಗವತ ಮೊದಲಾದ ಶಾಸ್ತ್ರಗಳಲ್ಲಿ ಬಹುವಿಧ ದ್ವಾದಶ ದಶ ಸುಪಂಚವಿಂಶತಿ ಶತ ಸಹಸ್ರಯುತ ಭೇದಗಳ ಪೇಳಿದನು. ಯಾರು ಹೇಳಿದರು? ಬಾದರಾಯಣ. ಇಲ್ಲಿ ಕ್ರಿಯಾಪದ. ಬಾದರಾಯಣ ಕರ್ತೃಪದ, ಇದು ಕ್ರಿಯಾಪದ. ಪ್ರಕ್ರಿಯೆ ಹೆಂಗ? ಸೋ ಉತ್ತಮ ಆದಿತ್ಯ ಆವೇಶ ಬಲದಿ ವಿರೋಧ ಚಿಂತಿಸಬಾರ. ಇದು ಸಾಧು ಜನ ಸಮ್ಮತವು. ಕೊನೆಯ ಸಾಲು ನೋಡ್ಬೇಡಿ, ಸಾಧು ಜನ ಸಮ್ಮತವು. ಇದು ಎಲ್ಲರಿಗೂ ಒಪ್ಪಿಗೆ ಆಗಿರ್ತಕ್ಕಂಥ ಮಾತು. ಇದು ಸೂತ್ರ. ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಸ ಪುನಃ ಪುನಃ ಇದಮೇಕಂ ಸುನಿಷ್ಪುನ್ನಂ ಧ್ಯೇಯೋ ನಾರಾಯಣ ಸಲ. ಎಲ್ಲ ಶಾಸ್ತ್ರ ಓದಿ ಬೇಕಾದ್ದು ಎಲ್ಲಿಯೂ ಕೂಡ ತಪ್ಪು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಕನ್ಫ್ಯೂಷನ್ ತಲೆ ಹಾಕ್ತಾರೆ. ಯಾಕೆ ದಾಸರಿಗೆ ಇಷ್ಟೊತ್ತು ತನಕ ಹೇಳಿದ್ನಲ್ಲ, ಅವ್ರು ಇವ್ರಿಗಿಂತ ಕಮ್ಮಿ ಅವ್ರಿಗಿಂತ ಕಮ್ಮಿ 32-36 ಕಕ್ಷಗಳು ಹೆಣ್ಣೆ ಕೂಡ ಹೋಗ್ಬೇಕು ಅಂತ ಕೇಳಿದ್ರೆ ಅಲ್ಲ ಹೇಳೋ ಹೊತ್ತೆ ಹೆಚ್ಚು ಕಡಿಮೆ ಆಗಿರಬಹುದು ಅಂತಾರು. ಯಾರು? ಸಾಕ್ಷಾತ್ ವೇದವ್ಯಾಸ ದೇವರು. ಅಲ್ಲಿ ಭೇದ ಚಿಂತನೆ ಮಾಡಬೇಡ್ರಿ, ಈ ಸಂಶಯ ಮಾಡಬೇಡ್ರಿ. ಅದ್ರ ಮೇಲೆ ಯಾರ ಶಾಸ್ತ್ರದ ಮೇಲೆ? ವೇದವ್ಯಾಸ ಶಾಸ್ತ್ರ. ಬಾದರಾಯಣ ಶಾಸ್ತ್ರದ ಮೇಲೆ ಅದ್ರ ಮೇಲೆ ಫರಕ್ ಮಾಡ್ಕೋಬಾರ್ರಿ. ಆಮೇಲೆ ಬಾದರಾಯಣ ಯಾರರ್ಥಾತ? ಯಾರು? ವೇದವ್ಯಾಸರು. ಏನ್ ಬರ್ತಾರ? ಭಾಗವತ ಮೊದಲಾದ ಶಾಸ್ತ್ರ. ಒಂದ ತಗೊಂಡ್ಬಿಟ್ರು ಅಷ್ಟು ಕೂಡ ನೋಡ್ರಿ. ಭಾಗವತ ಎಲ್ಲ ಬಂದಂಗ ಅಂತ ಅರ್ಥ. 18 ಪುರಾಣ, 6 ಶಾಸ್ತ್ರ, ವೇದಾಂತ ಅಷ್ಟು ಮುಖ್ಯ ಭಾಗವತ. ಒಟ್ಟು ತೊಳಿಕ್ ಹೋಗುದಿಲ್ಲ. ಇದ್ರಾಗ ಮಹಾಭಾರತ ಬಂತು, ರಾಮಾಯಣ ಬಂತು, 18 ಪುರಾಣ ಬಂದು ಎಲ್ಲ ಕೂಡ ಅನೇಕ ಶಾಸ್ತ್ರಗಳು. ವಿಷ್ಣು ರಹಸ್ಯದ ಎಷ್ಟು ಗ್ರಂಥವ ಅಂತ ನಾವು ನೆನಪಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಶಾಸ್ತ್ರ ಏನ್ ಮಾಡ್ಯಾರ? ಬಹುವಿಧ ಅನೇಕ ರೀತಿ ಹೇಳ್ಕೊತ ಹೋಗ್ಯಾರ. ಎಷ್ಟು ರೀತಿ ಹೇಳ್ಯಾರ ಮತ್ತೆ ಹೇಳ್ತಾರೆ. ದ್ವಾದಶ, ಕೆಲವು ಕಡೆ 12 ಅಂತ ಹೇಳ್ತಾರ. ದಶ 10 ಅಂತ ಹೇಳ್ತಾರ. ಸುಪಂಚವಿಂಶತಿ 25. ಪಂಚವಿಂಶ, ವಿಂಶ ಅಂದ್ರೆ 20, ಪಂಚ ಅಂದ್ರೆ 5, ಪಂಚವಿಂಶತಿ ಅರ್ಥ. ಶತ 100, ಸಹಸ್ರಯುತ 1000. ಅಂದ್ರೆ ಇಷ್ಟು ಗುಣ ಕಡಿಮೆ. ಒಂದ್ ಕಡೆ 1000 ಅಂತ ಯಾರ, ಒಂದ್ ಕಡೆ 10 ಅಂತ ಯಾರ, ಒಂದ್ ಕಡೆ 20 ಅಂತ ಯಾರ. ಬಾದರಾಯಣ ಹೇಳ್ಯಾರ. ಎಲ್ಲೇ ಎಲ್ಲ ಶಾಸ್ತ್ರ ಹೇಳ್ಕೊತ ಹೋಗ್ಯಾರ. ಹೆಚ್ಚು ಕಡಿಮೆ ಆಗಿರ್ಬೋದು, ಮತ್ತೆ ಇಲ್ಲ ಅಂತ ಅರ್ಥ ಅಲ್ಲ. ಹೆಚ್ಚು ಕಡಿಮೆ ನ್ಯಾಯ ತೆಗಿಬಾರ್ದ, ಸಂಶಯ ಮಾಡಬಾರ್ದಾಗೆ. ಅದನ್ನ ಹೊಂದಿಸಿ ಹೋಗ್ಬೇಕು ನಮ್ಮಲ್ಲಿ. ಇದಕ್ಕಂತ ಇದು ಬಹಳ ದೊಡ್ಡ ಕೆಲಸ. ಇದು ಒಂದು ಅದನ್ನೇ ಆಚಾರ್ಯರು ತಾತ್ಪರ್ಯ ಮಾಡ್ತಕ್ಕಂಥ ಕೆಲಸ ಅದ. ಏನು ಮಹಾಭಾರತ ಸಮಸ್ಯೆಗಳು ಯಾರಿಗೂ ಅರ್ಥನೇ ಆಗ್ತಿದ್ದಿಲ್ಲ, ಯಾರೂ ಬರೀಲಿಲ್ಲ, ಅವರೊಬ್ಬರೇ ಬರೆದವರು. ಉನ್ನಾಸಿ ಬ್ಯಾಳೆ ಆಚಾರ ಬಂದು ಹೋಗಿಲ್ಲ, ಅವ್ರನ್ನ ಬೈಬೇಕು ಅಂತ ಅರ್ಥ ಅಲ್ಲ. ಅವ್ರಿಗೆ ಇದು ಹೊಳ್ಳೇ ಇಲ್ಲ. ಶ್ರೀಮದಾಚಾರ್ಯ ಮಹಾಭಾರತ ಎಳಿ ತೆಗೆದು 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 ಎಲ್ಲ ಸಂಶಯ ಪರಿಹಾರ ಮಾಡ್ತಾರೆ. ಅದರಿಂದ ಭಾಗವತ ತಾತ್ಪರ್ಯದ ಭಾಗವತ ಹೇಳಬಾರದು ಹೇಳ್ತಾರ. ಕನಿಷ್ಠ ಕಣ್ಣೆಗರ ಓದ್ಕೊಡ್ಬೇಕು. ಸಂಸ್ಕೃತಿಗೆ ಭಾಳ ಅಷ್ಟದ. ಭಾಗವತ ತಾತ್ಪರ್ಯ ಭಾಗವತ ಹೇಳಿ ಬರಲ್ಲ, ಬಡಿಯಕ್ಕೆ ಸಂಶಯ ಬರ್ತಾವ. ಅದಕ್ಕೆಲ್ಲ ಉತ್ತರ ಬೈಲಿ ಯಾರು ಕೊಡ್ತಾರ? ಆಚಾರ ಕೊಡ್ತಾರ. ಅವ್ನ ಕ್ರಮ ಅದ ಪುಡಸರಿಗೆ ಅವರ. ಏನು ಗೊತ್ತ ನಿಮಗೆ? ತಾತ್ಪರ್ಯ ಇಟ್ಟೋನಷ್ಟ ಭಾಗವತ ಹೇಳೋದು. ಮೂಲ ಭಾಗವತ ಇಟ್ಟೋಳಂಗೆಲ್ಲೇ ಇದೆ. ತಾತ್ಪರ್ಯ ಶ್ಲೋಕ ಓದಿ ಭಾಗವತ ಹೊಂದ್ಸೋದು. ಎಷ್ಟು ಅಭ್ಯಾಸ ಬೇಕಾದಕ್ಕೆ ಏನು ನಾನು ಹೇಳ್ತೀನಿ. ಜೀವನಕ್ಕೆ ಸಾಲ ತಾಲಿಗೆ ಹಾಕ್ತಿಲ್ಲ. ಯಾಕೆ ಹೇಳ್ಬೇಕಾದ್ರೆ ದಶ, ದ್ವಾದಶ, ದಶ, ಸುಪಂಚವಿಂಶತಿ, ಶತ, ಸಹಸ್ರಯುತ. ಈ ಗುಣ ಹೇಳೋತ್ನಾಗ ಒಂದ್ ಕಡೆ 10 ಹೇಳ್ತಾರೆ, ಅದ ಒಂದ್ ಕಡೆಗೆ 12 ಹೇಳ್ಯಾರಲ್ಲಿ. ಮತ್ತೆ ಅವ್ರದ ಮತ್ತೊಬ್ಬರಿಗೆ 100 ಹೇಳ್ತಾರ ಮತ್ತೊಬ್ಬರ ಕಡೆಗೆ. ಹಿಂಗೆ ಹೇಳ್ಕೊತ ಹೋದ್ರಲ್ಲ, ಅದಕ್ಕೆ ಸಂಶಯ ಮಾಡಬಾರ್ದು. ದಾಸರು ನಿಮಗೆ ವಿನಂತಿ ಮಾಡ್ಕೋತಾರ. ಯಾಕೆ? ಭೇದಗಳ ಪೇಳಿದನು. ಯಾರು? ಬಾದರಾಯಣ ದೇವರು ಹೇಳಿದನು. ಸ್ವ ಉತ್ತಮ ಆದಿತ್ಯೇಯ ಆವೇಶ ಬಲದಿ. ಹಿಂಗ್ಯಾಕ ಇದು ಗೊತ್ತ? ದೇವತೆಗಳ ಆವೇಶ ಹೆಚ್ಚು ಕಡಿಮೆ ಆಗಿರ್ತದೆ. ಮತ್ತೆ ಪರಮಾತ್ಮನ ಆವೇಶ ಹೆಚ್ಚು ಕಡಿಮೆ ಆಗಿರಬಹುದು. ಒಂದ್ ಕಡೆ 100, ಒಂದ್ ಕಡೆಗೆ 20. ನಾವು ನೋಡ್ಕೊತ ಬಂದಿದ್ದೀವಲ್ಲ, ಹೆಚ್ಚು ಕಡಿಮೆ ಆಗಿರಬಹುದು. ಅದನ್ನ ವಿರೋಧ ಚಿಂತಿಸಬಾರದು. ಅಲ್ಲ ಸಂಶಯ ಮಾಡಿ ನೋಡ್ಕೊಳ್ಬೇಡ್ರಿ. ಮತ್ತೆ ನಮ್ ಎಷ್ಟೋ ಭಾಳ ಸಂಶಯ ಉಳ್ಬಂದು ಸಂಶಯ ಮಾಡೋದು. ಮತ್ತೆ ಇವ್ರು ಮೈಲಿಗೆ ಭಾಳ ದಾರ ತೊಳೆದೇನು, ಮೈಲಿಗೆ ಹತ್ರ ಮತ್ತಿಲ್ಲ. ಹೌದಾ? ಮತ್ತೆ ಹೊರಗೆ ಯಾರ ನೋಡಿದ ಅಂತಂದ್ರೆ ನೋಡಿದೇನು, ಮಡಿ ಮುಗಿಯಂಗೇನೇ ಇಲ್ಲ.
ಅದಕ್ಕೆ ಹಂಗ ಅವ್ರಿಗೆ ದಾಸರಿಗೆ ಗೊತ್ತಿದ್ದ ಹೀಗತ್ತಾಗ ಅವರು ಅದನ್ನ ಮಾಡಿದವ್ರ ಅದ್ರ ಭಾಳ ಬಡಿ ಮಾಡಿ 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 ಹೌದಿಲ್ಲ ಹೇಳ್ತಾರ. ವಿರೋಧ ಚಿಂತಿಸಬಾರದು. ಆಚಾರ ಶಾಸ್ತ್ರ ಬಾದರಾಯಣ ಶಾಸ್ತ್ರ ವಿರೋಧ ಚಿಂತೆ ಹೋಗಬಾರದು. ಬಾದರಾಯಣ ಶಾಸ್ತ್ರ ಅದಕ್ಕೆ ಒಂದು ಮಾತು ಹೇಳೋದು, ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ. ಈ ಪ್ರಬಂಧ ಏನು ಅದೆಲ್ಲ ವ್ಯಾಸರ ಉಚ್ಚಿಷ್ಟನ. ಉಚ್ಚಿಷ್ಟ ಅಂದ್ರೆ ಉಂಡು ಉಳಿದುದು ಅಂತ ಅರ್ಥ. ವೇದವ್ಯಾಸರ ಹೇಳಿದ್ದೆ ಎಲ್ಲ ಕಡೆ ಪ್ರಸಿದ್ಧ ಇರೋದು. ಮಹಾಭಾರತ ಉಂಟು, ರಾಮಾಯಣ ಉಂಟು, ಶಾಸ್ತ್ರ ಉಂಟು, ಎಲ್ಲ ಇರ್ತಕ್ಕಂಥದ್ದು. ಇದು ಸಾಧು ಜನ ಸಮ್ಮತವು. ಸಾಧುಗಳು ಜ್ಞಾನಿಗಳು ಅಂತ, ಜ್ಞಾನಿಗಳು ಹಿಂಗೆ ಹೇಳ್ಬಿಟ್ಟಾರ ನಮಗೆ ಏನಂತ, ಎಲ್ಲಿಯೂ ಕೂಡ ಅವ್ನು ಸಂಶಯ ಮಾಡಬಾಡ್ರಿ. ಯಾಕಂದ್ರೆ ಕೆಲವು ಕಡೆ ಹೆಚ್ಚು ಕಡಿಮೆ ಆಗಿರ್ಬೋದು ಹೇಳೋ ಹೊತ್ನಾಗ. ಯಾಕಾಗುತ್ತೆ? ಆದಿತ್ಯರ ಆವೇಶ ಬಲದಿಂದ ಪರಮಾತ್ಮ ಆವೇಶ ದೇವತೆಗಳ ಹೆಚ್ಚು ಕಡಿಮೆ ಆಗಬಹುದು. ಆಗೋ ಹೊತ್ನಾಗ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಅಂತ ಮುಂದುವರೆದು ಇಲ್ಲಿ ನೋಡ್ರಿ, ಮುಕ್ತಿಯೋಗ್ಯ ಚೇತನರು ಇವರು ಸ್ವಭಾವ ಹೇಳ್ಕೊತ ಹೋಗ್ತಾರೆ. ಇಲ್ಲಿಂದ ಬರ್ತೀವಿ ನೋಡ್ರಿ ನಾವು ಹಂಗಾರ ಹಂಗಾರೆ ಹೇಳ್ತೀನಿ. ಇವರು ಅಂತಾರ, ಇವರು ಮುಕ್ತಿ ಯೋಗ್ಯರೆಂಬರು. ಮೊದಲೇ ಹೇಳ್ಬಿಟ್ರು, ಇಲ್ಲಿ ಕೆಳಗೆ ಹೇಳಿದ್ದಾರೆ ಇವರು ಮುಕ್ತಿ ಯೋಗ್ಯರು. ಏನ್ ಮಾಡ್ತಾರೆ ಗೊತ್ತಾ? ನೀವೆಲ್ಲ ಬರ್ತಿರಿದ್ರಾಗ ಯಾಕ ಶ್ರವಣ ಮನನಾದಿಗಳ ಹೆಂಗ ಪರಮೋತ್ಸವದಿ ಮಾಡುತ್ತೆ. ಮುಖ್ಯ ಭಾಳ ನೋಡಿ, ಇಲ್ಲೇನು ಓದು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು ಓದಲಿಕ್ಕೆ ಓದಿಕೊಂಡು ಕೇಳಿಬಿಟ್ರೆ ಸಾಕು ಅಂತಾರೆ ನೋಡ್ರಿ. ಹೌದಾ? ಯಾವ್ದಕ್ಕೆ ಹೇಳ್ಬಿಟ್ರ? ಶ್ರವಣ ಮನನ, ಮುಂದಿನ ನಿಧಿಧ್ಯಾಸನ, ಅದು ತಗೋಬೇಕಾದ ಉಪಲಕ್ಷಣ ಇದೆ, ಅದು ತಗೋಬೇಕು. 3 ಶ್ರವಣ ಮನನ ನಿಧಿಧ್ಯಾಸನ. ಶ್ರವಣ ಅಂದ್ರೆ ಕೇಳೋದು, ಕೇಳಿದ್ದನ್ನ ನಾವು ಕೂತ್ ಮನನ ಮಾಡೋದು, ಅದ್ರ ಬಗ್ಗೆ ಚಿಂತೆ ಮಾಡ್ಕೋತ ಇರೋದು, ಅದಕ್ಕೆ ಚಿಂತನ ಅಂತ ಹೆಸರು. ಸ್ವಾಮಿಗಳು ಸುಧಾ ಹೇಳಿದ ಮೇಲೆ ಹಂಗೆ ಕೊಡೋದು. ಮತ್ತೆ ಮುಂಜಾನೆ ಪಾಠ ಆಯ್ತು, ಹಂಗಾಗಿ ಕ್ರಮ ಹೇಳ್ತೀನಿ ನಾವು. ಮುಂಜಾನೆ ಪಾಠ ಆಯ್ತು, ಮುಂದೆ ದೇವ್ರ ಪೂಜೆ ಎಲ್ಲ ಶುರು ಆಯ್ತು. ಅದು ಸಮಯ ಶಿಸ್ತು ಊಟ ಆಗ್ತದೆ. ಇಲ್ಲಿ ಸ್ವಾಮಿಗಳಿದ್ರೆ ಊಟ ಆಗಿ ಆಗ್ತದೆ, ಚಿಂತೆನೇ ಇಲ್ಲ. ದಕ್ಷಿಣ ಸಿಗ್ತದೆ. ಮಲ್ಕೊಳ್ಳೋಂಗೆಲ್ಲ ಹೋಗಿ ಮುಂದಿನ ಚಿಂತೆ ಮಾಡೋಕಲ್ಲೇ ತಂದಿನ ಗೊತ್ತುಂಡು, ಇದು ಏನು ಶಬ್ದ, ಈ ಶಬ್ದ ಏನು, ಇದು ವ್ಯಾಕರಣ ಏನು, ಯಾರು ಮಾಡ್ತಾರೆ? ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ರಮ ಹಿಂಗೆ ತಿಂದಿನ ಕಾಲಕ್ಕೆ ಅದು ಹೇಳ್ತಾ ಇದ್ದೀನಿ ನಮಗೆ. ಇವರು ನಮ್ಮ ಆಚಾರ್ಯ ಹೇಳ್ತಿದ್ರು, ಪಂಡರಾಚಾರ್ಯ ಹೇಳ್ತಿದ್ರು, ಏ ಗೋಪಾಲ ಬಾ ಇಲ್ಲಿ, ಪಂಡ್ರಿ ಬಾ ಇಲ್ಲಿ ಕುತ್ಕೊಡು. ಏನಂತ ನಿಮಗೇನು ಬೇಕು, ನಿನಗೇನು ಬೇಕು, ನಿನಗೇನು ಬೇಕು, ನಿನಗೇನು ಬೇಕು ಕೇಳ್ಬೇಕು. ಒಬ್ಬೊಬ್ಬರು ಕೇಳಿದ ಕೂಡಲೇ ಅವ್ರಿಗೆ ಬೇಕಾದ ಸಮಿತಿ ಊಟಕ್ಕೆ ಹಾಕ್ಸೋದು. ಒಂದು ಸಂದರ್ಭ, ಕೃಷ್ಣಾ ತೀರದಾಗ ನವರಾತ್ರಿ ಕೂತರು ಸ್ವಾಮಿಗಳು. ಯಾರು? ಸತ್ಯಧ್ಯಾನ. ನೆನಪಿರೋದು ಹೇಳ್ತೀನಿ ನಮ್ಗೆ. ಸತ್ಯಧ್ಯಾನಕ್ಕೆ ಸ್ವಲ್ಪ ಅವ ಏನು ಭಾರಿ ಶ್ರೀಮಂತ. ರಾಮಚಂದ್ರ ಮುಂದೆ ತುಪ್ಪದ ದೀಪ 4 ದೀಪ ಹಚ್ಚಿಟ್ಟಿದ್ದ, ಇಂಥ ಸಮಯ ಎಲ್ಲ ಹಚ್ಚಿಟ್ಟಿದ್ದ. ಮಧ್ಯಾಹ್ನ ಇವು ಊಟ ಮಾಡಿದ್ವು. ಸ್ವಾಮಿಗಳು ಹತ್ರ ಮಲ್ಕೊಂಡ್ರು, ಪಾಪ ಶಾಟಿ ಹಚ್ಕೊಂಡು ಇವರೆಲ್ಲ ಮಲ್ಕೊಂಡಿದ್ದಂತ ಅಲ್ಲಿ. ಅದ ಹಾಲಿನೊಳಗೆ ನಾನು ಮಾತಾಡಲಿ ಹೇಳ್ತಾರೆ. ಇವರೆಲ್ಲ ಏನು ತುಪ್ಪಿತ್ತು ಇವತ್ತು, ಕೃಷ್ಣಾ ತೀರ ತುಪ್ಪ, ಕೇಕೆಯವ್ರಿಗೂ ತಮಗೆ ಗೊತ್ತಾಗೋದಿಲ್ಲ. ಹೌದಾ? ಅದೆಲ್ಲ ಕೈ ಜಿಡ್ಡು ಹೋಗೋದೇ ಇಲ್ಲ, ಅದಕ್ಕೆ ಸಿಹಿಗಾಯ್ಬೇಕು ಮತ್ತು ಅದಕ್ಕೆ. ಹೌದಾ? ಅಂತ ತುಪ್ಪ ಹಾಕ್ಯಾನ. ಪ್ರಶಸ್ತ ತುಪ್ಪ ತಿಂದು ನೆತ್ತೆಲ್ಲ ತಣ್ಣಗಾತು ಅಂದ್ರೆ ಬರ್ತೀವಿ ಏನೋ ಹಿಂಗೆ ಮಾತಾಡಿದ್ರಂತ. ಅದನ್ನು ಸ್ವಾಮಿಗಳು ಕೇಳಿದ್ರು. ಮಲ್ಕೊಂಡು ತಿಂದು ಎದ್ದಿದ್ದಿಲ್ಲ. ಹೇಳ್ರಿ ನಾಲ್ಕೆ ಗೋಪಾಲಾಚಾರ್ಯ, ಮಾವಿ ಗೋಪಾಲಾಚಾರು, ಬಾ ಗೋಪಾಲ ಬನ್ನಿ, ಬಾ ನೀನು ಬಾ, ಕಾಲು ಕೂತ್ಕೊಡ್ರಿ ಇಲ್ಲಿ. ಯಾಕೆ ಕೂಡ್ರಿ, ನಾ ಹೇಳ್ತೇನೆ ಕೂತ್ಕೊಂಡ್ರಿ. ಇದು ಯಾಕೋ ನೀನು ಅಂದ್ರು. ಭಾಳ ಇದು ಹಾಕಿದವ. ಅಲ್ಲವ ಶ್ರೀಮಂತ ನೋಡಿ ಡ್ರೈ ಫ್ರೂಟ್ಸ್ ತಂದು ಇಟ್ಟಿದ್ದವ. ದ್ರಾಕ್ಷಿ, ಗೋಡಂಬಿ, ಇಟ್ಟಿದ್ದವ. ಬರ್ರ ಎದ್ದವ್ರ ಎಲ್ಲರಿಗೂ ಬರೋಬರ ಕೂಡಿ ಸುಮ್ಮನೆ ಕೂಡಿ ನಾ ಎಲ್ಲ ಬಿಡಿಸ್ತೇನೆ ನಿಮಗೆ ಅಂತ. ದ್ರಾಕ್ಷಿ ಹಾಕಿರು, ಗೋಡಂಬಿ ಹಾಕಿರು, ತುಂಬ ಸಕ್ಕರೆ ಇತ್ತು ಅವಾಗ. ಈಗ ಹೋಗಿಲ್ಲೇ ಅಲ್ಲ, ಈಗ ಈ ಶಿವದಲ್ಲಿ ಈಗ ಮುತ್ತೊಂದು ಸಕ್ಕರೆ ಹಾಕಿದ್ರು. ತುಪ್ಪದ ಕೂಡ ಇತ್ತಂತ. ಎದಕ್ಕೆ ಹಾಕಿದವ? ದೀಪಕ್ಕೆ ಹಾಕ್ಲಿಕ್ಕೆ. ಬರ್ರ ಹಾಕಿದ್ರೆ ಕಲಿಸ್ಕೊಂಡು ತಿಂದ್ರಿ ಒಟ್ಟು ಅಂತ. ತಿಂದ್ರು ಅಂದ್ರು ಅಂತ. ನಾ ಹೋದ್ಮೇಲೆ ಯಾರಿಗೆ ಕೇಳ್ತಾರೆ ನಿಮ್ಮನ್ನ ಅಂದ್ರು ಅಂತ. ಆಚೆ ಕಡೆ ನಾನು ನೀರು ಬಿಡ್ತೀನಿ ಹೇಳೋ, ನಾ ಹೋದ್ಮೇಲೆ ನಿಮ್ಮನ್ನ ಯಾರು ಕೇಳ್ತಾರ? ಇಷ್ಟು ತಿಂದ್ಮೇಲೆ ತಿಂದು ಮಲ್ಕೊಳ್ಳೋ ಹಂಗಿಲ್ಲ. ವಾಡಿ ಕಡೆ ಮಾರಿ ಹೋಗು, ನೀ ಸುಧಾ ಓದು, ನೀ ಚಂದ್ರಿಕಾ ನ್ಯಾಯ ಬರ್ದು ಓದು, ಒಂದು ವಿಶೇಷ ಮಾಡಿ 4 ಕೇಳ್ತೀನಿ ಹೇಳ್ಬೇಕಂತ. ಅವ ಬಂದ 4 ಗಂಟೆ 5 ಗಂಟೆ ಶ್ರೀಮಂತ ಗಿಳಿ ಉಂಗ್ರ ಇಟ್ಕೊಂಡು ಧಾಬಳಿ ಬಂದವ. ಅವ ತುಪ್ಪದ ಬಿಂದಿಗೆ ತೊಗೊಂಡು ತುಪ್ಪ ಹಾಕವ. ಅದಕ್ಕೆ ಸಮಯಕ್ಕೆ ನೋಡ್ತಾವ ಏನಿಲ್ಲ. ಸ್ವಾಮಿಗಳನ್ನ ಕರೆಸ್ಯಾನ, ಮತ್ತು ಭಕ್ತಿ ಎಲ್ಲ ಮಾಡ್ಯಾನ. ಸಿಟ್ಟು ಬಂತು ನೋಡ್ರಿ. ಅವ ಬದಲಾಗಿ ಹಿಡ್ಕೊತಾವ. ಸ್ವಾಮಿ ಕಲ್ಪ ಇಲ್ಲ ನಮಗೆ. ಏನು ವೇಗಿಸ್ಕೊಳ್ಳೋ ಮಕ್ಕಳೆಲ್ಲ ಬಂತು ತಿಂದು ಮಕ್ಕೊಂಡು ಒಟ್ಟು ಕೂಡ ಹಂಗೆ ಬೈಲಿ ಹಿಟ್ಟಿದ. ಸ್ವಾಮಿ ಬಾಯಿಲಿ ಯಾರಿಗೆ ಬೈತಿ? ತುಪ್ಪದ ಕೂಡ ಖಾಲಿ ಸ್ವಾಮಿ ಅಂತ. ನೀನು ಹಚ್ಚಿದ ದೀಪ ಇವು ಆರ್ತವ. ನನ್ನ ಜೀವಂತ ದೀಪವನ್ನು ಉತ್ಪಾದನೆ ಮಾಡಿದ ದೀಪವು ಅವು ಉಳಿದ್ರೆ ನಾವು ಉಳಿತೀವಿ. ಹುಚ್ಚ ನಿನ್ನ ಕೊಟ್ಟು ಹೋಗ್ಬಿಟ್ಟಿವಿ ಅಂತ. ಸ್ವಾಮಿ ತಪ್ಪಾತು, ಕ್ಷಮಾ ಮಾಡಿ, ನನಗೆ ಗೊತ್ತಾಗಲ್ಲ, ನಾಳೆ ನಾವು ನಾನು ಅಂತ. ಯಾಕೆ ಹೇಳ್ಬೇಕಾಯ್ತು? ನ್ಯಾಯ ಹೆಂಗೆ ಅಂತ ನಮ್ಮ ಮಾತು ಹೇಳ್ತಾ ಇದ್ದೀನಿ. ಆ ರೀತಿಯಾಗಿ ಇವರು ಏನ್ ಮಾಡ್ತಾರೆ? ಇವರು ಶ್ರವಣ ಮನನ, ಇಷ್ಟು ನೋಡಿ ಹೇಳಿಕ್ ನಾನು ನಿಮ್ಗೆ. ಶ್ರವಣ ಮನನ ನಿಧಿಧ್ಯಾಸನ ಅಂತ ಅರ್ಥ ನೋಡ್ರಿ. ಹಂಗ
ಪರಮೋತ್ಸವದಿ ಒಂದು ತಾಸು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾರು ವಾಚ್ ನೋಡ್ತಿರ್ತಾರೆ, ಯಾರು ಫೋನ್ ತೊಗೊಳ್ತಾರೆ, ಯಾರು ಹೊರಗೆ ಹಣಿಗೆ ಹಾಕ್ತಿರ್ತಾರೆ, ಯಾವುದಿಲ್ಲ. ಇವರು ಪರಮೋತ್ಸವದಿ, ಬೇರೆ ಕಲ್ಪನಾ ಚಿಂತನೆ ಇರುವುದಿಲ್ಲ ಅವರಿಗೆ, ಯಾವ ಟೈಮ್ ಏನು ಫರಕ್ ಇರೋದಿಲ್ಲ. ಮಾಡುತ್ತೆ ಅಷ್ಟ ಅಲ್ಲ, ಕೇಳಿ ಭುವನ ಮಹಿಮಾ ಕೇಳಿ ನಲಿಯುತ್ತೆ. ಹೌದಾ? ಎಷ್ಟು ಶಬ್ದ ಹಾಕ್ತಾರೆ ನೋಡಿ ಮಹಾನುಭಾವರು. ಹೆಂಗ ಧರ್ಮ ಕಾಮಾರ್ಥ ತ್ರಿವಿಧ ಫಲ ಅಪೇಕ್ಷಿಸದೆ, ಧರ್ಮ ಅರ್ಥ ಕಾಮ ಇವು ಯಾವ ಅಪೇಕ್ಷೆ ಮಾಡೋದಿಲ್ಲ ಅವ್ರು. ಬೇಕಾದಿರಲಿ ಶ್ರವಣ ಮನನ ನಿಧಿಧ್ಯಾಸನ ಭಕ್ತಿಯಿಂದ ಕೇಳೋದು. ಅದನ್ನೇ ಅಲ್ಲಿ ಹೇಳಿದಾಸರಾಯರು. ಶ್ರವಣ ಮನಕ ಆನಂದವೀವುದು, ಬಹುಜನಿಕ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹ ಪರಂಗಳಲ್ಲಿ ಇತ್ತು ಸದರುವರು. ಯಥಾಚರಿತೆ ಭುವನ ಪಾವನವೆನಿಪ. ಯಾರ್ಯಾರು ಚರಿತ್ರಲ್ಲ ಲಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟು ಆಲಿಪದು ಭೂಸುರರು ದಿನ ದಿನ ಸಮಾಜ ಆಗ್ತಿದೆ. ಕರೆಕ್ಟ್ ಪದ ಆಗ್ತಿಲ್ಲ, ಅದನ್ನ ಹೇಳ್ತಾ ಇರ್ತಾರೆ. ತ್ರಿವಿಧ ಫಲಗಳ ಅಪೇಕ್ಷಿಸದೆ, ಏನೂ ಅಪೇಕ್ಷೆ ಮಾಡೋದಿಲ್ಲ ಅವರು. ಕೇವಲ ಶ್ರವಣ ಮನನ ನಿಧಿಧ್ಯಾಸನ ಪರಮಾತ್ಮನ ಗುಣಗಳ ಚಿಂತ ತಲೆ ತುಂಬದ ಇರ್ತವ್ರಿಗೆ. ಯಾವಾಗಿದ್ರು ಯಾವ ಹೊರಗೆ ಇರೋದಿಲ್ಲ ಅವರಿಗೆ. ಇಂಥ ಮಹಾನುಭಾವರು ವಿಷ್ಣು ತೀರ್ಥರು ಮತ್ತು ಸ್ವಾಮಿಗಳು ಮತ್ತು ಇರೋದ 40 ವರ್ಷ 50 ವರ್ಷ ಆಯುಷ್ಯ ಭಾಳ ಇಲ್ಲ ಅವರು. ಅಷ್ಟು ಆಯುಷ್ಯದಾಗ 100 ಸುಧಾ ಮಂಗಳ ಮಾಡ್ಯಾರಂತ ಅವ್ರೇನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ಬಿಟ್ಟು ಅದನ್ನ ಹೇಳ್ತಾ ಇದ್ದಾರೆ. ಹಂಗೆ ಅಂತಾರಂತ ಅಪೇಕ್ಷಿಸದೆ ಏನ್ ಮಾಡ್ತಾ ಗೊತ್ತಾ? ಶ್ರೀ ಪವನ ಮುಖ, ಇದೇ ದಾಸರ ವೈಶಿಷ್ಟ್ಯ. ಪವನ ಅಂದ್ರೆ ಯಾರು? ವಾಯುದೇವ. ಶ್ರೀ ಪವನ ಮುಖ. ಶ್ರೀ ಅಂದ್ರೆ ಯಾರು? ಲಕ್ಷ್ಮೀದೇವಿ. ಅರ್ಥ ಮಾಡ್ರಿ. ಶ್ರೀ ಲಕ್ಷ್ಮೀದೇವಿ, ಪವನ ಅಂದ್ರೆ ಲಕ್ಷ್ಮೀದೇವಿ ಬಂದು ಇವರಂತೆ ಇನ್ನಿತರ ಎಲ್ಲ ದೇವಗಳು ತಗೊಂಡ್ಬಿಟ್ರಾಗ ಪವನ ಮುಖ್ಯ ಇರ್ತಕ್ಕಂಥವ್ರು. ದೇವಾಂತರಾತ್ಮಕ ನೋಡ್ರಿ, ಶ್ರೀಯು ವಾಯುದೇವರಿಗೂ ಅಂತರ್ಯಾಮಿ ಯಾರು? ಪರಮಾತ್ಮ. ಹೌದ್ರ? ನಾವೆಲ್ಲರಿಗೂ ಅಂತ ವಿಪರಮಾತ್ಮ. ಹೌದಾ? ಅಂತ ಶ್ರೀ ಅಂತರಾತ್ಮಕ. ಪ್ರವರತಮ, ಹೈಯೆಸ್ಟ್ ಇಮ, ಸೂಪರ್ ಡಿಗ್ರಿ ಇದ್ದಂಗೆ. ಗುಡ್ ಅಲ್ಲ, ಬೆಟರ್ ಅಲ್ಲ, ಬೆಸ್ಟ್ ಸುಪ್ರೀಂ ಇದ್ದಂಗೆ ಅಂತ ಅರ್ಥ. ಹಂಗೆ ಪ್ರವರತಮ. ಶಿಷ್ಟ ಇಷ್ಟದಾಯಕನು. ಆ ಶಬ್ದ ಬಿಡಿಸೋ ಹೇಳ್ತೀನಿ. ಶಿಷ್ಟ ಇಷ್ಟದಾಯಕನು. ಶಿಷ್ಟ ಇಷ್ಟದಾಯಕನು ಯಾರ್ಯಾರಿಗಾರ ಅಲ್ಲ, ಶಿಷ್ಟರು. ಶಿಷ್ಟೇಷ್ಟ ವಿಷ್ಣು ಶಬ್ದ. ಶಿಷ್ಟೇಷ್ಟರು ಯಾರು? ಶಿಷ್ಟರು ಯಾರು? ಭಗವದ್ಭಕ್ತರು, ತನ್ನ ಅನುಯಾಯಿಗಳು, ಅನುಚರು, ಅವರಿಗೆ ಇಷ್ಟದಾಯಕ ಬೇಡಿಕೊಳ್ತಕ್ಕಂಥ ಮಹಾನುಭಾವ. ಅದು ಶಿಷ್ಟೇಷ್ಟದಾಯಕನೆಂದು ಸ್ಮರಿಸುವರು. ಇವು ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಏನು ಮಾನುಷ ಮುಕ್ತಿಯೋಗಿರ್ತಾರಲ್ಲ, ಮುಕ್ತಿಯೋಗ್ಯರ ಲಕ್ಷಣ ಇವು. ಮುಕ್ತಿಯ ಲಕ್ಷಣ ಎಷ್ಟವ? ಒಂದೇದೇ ಮಾಡ್ತಾರ ಶ್ರವಣ. ಹೌದಾ? ಇವ್ರು ಮುಕ್ತಿಯೋಗ್ಯರು. ಆಮೇಲೆ ಮನನ, ಆಮೇಲೆ ನಿಧಿಧ್ಯಾಸನ. ಇಷ್ಟ ಹೆಂಗೆ ಭಾರಿ ಪ್ರೀತಿ ಮಾಡ್ಕೊತ ಹೋಗ್ತಾರ. ಒಂದು ಲಕ್ಷಣ. ಇನ್ನೊಂದು ತ್ರಿವಿಧ ಅಪೇಕ್ಷಾ ಅವ್ರಿಗೆ ಇರುವುದಿಲ್ಲ. ಹೌದಾ? ಯಾವ ಫಲ ಅಪೇಕ್ಷಾ? ಯಾವ ಧರ್ಮ ಅರ್ಥ ಕಾಮ. ಇವು ನೀವು ಎಂದೂ ಕನಸಿನ ಕೇಳೋದು ತಿಳ್ಕೊಡಿ ಅಂತ ಎರಡನೇ ಲಕ್ಷಣ ಅವ್ರು ಅಂತಾರ. ಪರಮಾತ್ಮ ಲಕ್ಷ್ಮೀದೇವಿ ವಾಯುದೇವ್ರ ಅಂತರ್ಯಾಗಿರ್ತಕ್ಕಂಥ ಪರಮಾತ್ಮ ಹಿಂಗೆ ಉಪಾಸನ ಮಾಡ್ಕೋತಿರ್ತಾರಂಥವ್ರು. ಇವ್ರಂಥವ್ರು ಮುಕ್ತಿ ಯೋಗ್ಯರು ಅಂತ ಅರ್ಥ. ನಾವು ಯಾರು ಹೊಂದ್ಕೋತೀವಿ ನಾವು ಇದ್ರಾಗ? ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಪೇಕ್ಷೆ ಮಾಡೇ ಮಾಡ್ತೀವಿ. ಹಂಗೆ ನಮ್ತಿನ ಒಂದು ಮತ್ತೊಂದು ಇದಾರ ಮತ್ತೊಂದು ತಿಳ್ಕೊಂಡು ಎಷ್ಟು ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಿ ಈ ಗುಣವು ನಾವು ಬರಲಿಲ್ಲ. ನಮ್ಮ ದುರ್ದೇವ ಎಷ್ಟದ ನೋಡ್ರಿ ಅಂತಾರ. ಹಂಗೆ ಬಿಂಬಕ್ರಿಯಾ ದ್ವಾರ ಉಪಾಸನೆ ಮಾಡ್ತಕ್ಕಂಥವ್ರು ಮುಖ್ಯ ಯೋಗ್ಯರು ಅಂತ ಅರ್ಥ. ಈಗ ನೆಕ್ಸ್ಟ್ ಬಿಂಬೋಪಾಸನೆ ಮುಂದಿನ ಹೇಳುತ್ತೆ. ಬಿಂಬೋಪಾಸನೆ ಬರ್ತಾ ಮುಂದಿನ ಕಲ್ಪನಾ ಅಲ್ಲಿ ಹೇಳ್ತಾ ಇದ್ದೀವಿ ನಾವು. ಅನಂತರ ಮಹಾನುಭಾವರು ಇಷ್ಟು ಹೇಳ್ಕೊತ ಹೋಗಿ ವೈಹಿಟ್ಯವನ್ನ ಅಂತಾರ ನೋಡ್ರಿ. ಹಂಗೆ ಇವ್ರು ನೆನಪತ್ತು ಹೇಳ್ತೀನಿ ನಿಮಗೆ. ಈ ಪದ್ಯ ಕೊಡ್ತಕ್ಕಂಥ ಬೃಹತಿ ಸಹಸ್ರ ಮಂತ್ರ ಹೆಂಗದ ಅಲ್ಲಿ ಅಂತಾರ. ಇವು ಅರ್ಥ ಆಗುವುದಿಲ್ಲ, ಬಹಳ ಕಷ್ಟ. ಹಂಗೆ ಓದಿರ್ತೇನೆ ಮುಂದೆ. ಓಂ ಶುರುವಾಗ್ತದೆ. ವಿಷಸ್ತೃಷ್ಟಾರೋಚನೆ ದಿವಹ ಯದ್ವಾನ ನ ಪುರುತಮಂ ಪುರುಷ ಅವಹೇತೇಂದ್ರೋ ನಾಮನ್ಯಪ್ರ ಅಚೇತಿ ಪ್ರಾಸಹ ಸತಿ ಓಂ. ಒಂದು ಮಂತ್ರ ಹೇಳಿ ಬೃಹತಿ ಸಹಸ್ರ ಮಾಡ್ರು. ಇಷ್ಟು ನೋಡ್ಕೊತ ಅಲ್ಲಿನ ಯಜ್ಞಕ್ಕೆ ನೋಡ್ರಿ. ಈ ಮಂತ್ರದ ಅರ್ಥ ಈ ಬೃಹತಿ ಅರ್ಥ ಈ ಪದ್ಯಾಗದ ಅಂತ ಅರ್ಥ. ಅದಕ್ಕೆ ಹರಿಕಥಾಮೃತ ಸಾರು ಕೂಡ ಹೆಂಗೆ ವೈಶಿಷ್ಟ್ಯದ ಬೃಹತಿ ಸಂಬಂಧ ಇರ್ತಕ್ಕಂಥ ಒಂದು ಹರಿಕಥಾಮ ಪಾರಾಯಣ ಮಾಡಿದ್ರೆ ಆ ಮಂತ್ರ ಅನ್ಕೊಂಡಂಗೆ ನೀವು ಅನುಸಂಧಾನ ಮಾಡ್ದಂಗೆ ಹರಿಕಥಾಮೃತದ ಎತ್ತರ ಹೆಂಗೆ ವಿಚಾರ ಮಾಡ್ರಿ ನೀವು. ಅದಕ್ಕೆ ಇಷ್ಟು ಜೀವನಕ್ಕೆ ಇಟ್ಟು ಸಾಕು ಅಂತ ದಾಸ ಅದಕ್ಕಂದ್ರಂತ. ಸ್ವಾಮಿ ಅದ ಸುಧಾ ಪದ ಅವ್ರು ಭಾಳ ಕಷ್ಟ ಓದು, ಯಾರು ಹೇಳೋರು ಸಿಗೋದಿಲ್ಲ, ಏನು ನಮಗೂ ಆಗೋದಿಲ್ಲ, ಈ ಜನ್ಮಕ್ಕೆ ಹರಿಕಥಾಮೃತ ಸಾಕು ಅಂದ್ರಂತ. ಅಂಥ ಕಾವ್ಯ ಕೊಟ್ಟು ಜಗನ್ನಾಥ ಮಹಾನುಭಾವರು ಮಂತ್ರ ಹಾಕ್ತಾ ಇದ್ದಾರೆ. ಅಂದ್ರೆ ಮುಂದೆ ಇಷ್ಟು ಹೇಳ್ಕೊತ ಹೋಗಿ ಒಂದೊಳಗೆ ಅವ್ರು ಶ್ರವಣ ಮನ್ನ ಎಲ್ಲ ಹೇಳ್ಕೊತ ಹೋಗ್ತಾರೆ. ಪರಮಾತ್ಮ ವಿಶಿಷ್ಟವನ್ನು ಹೇಳ್ಕೊತ ಹೋಗ್ತಾರೆ. ಇಂತಹ ಪರಮಾತ್ಮ ಚಿಂತೆ ಮಾಡ್ಕೋತ ಅಂತಾರ ಮುಂದುವರೆದು. ಇನ್ನು ನಿತ್ಯ ಸಂಸಾರಿ ಜೀವನರು ಎಷ್ಟೋ ತನಕ ಹೇಳಿದ್ರು ಮನುಷ್ಯೋತ್ತಮರು, ಸಾತ್ವಿಕರು. ಸಾತ್ವಿಕ ಅಂತ ಹೆಸರಿಟ್ಕೊಂಡ್ರಲ್ಲ,
ಸಾತ್ವಿಕಂದ ಅಡ್ರೆಸ್ ಇದಾವೆ ಕೆಲ ಮನೆಗೆ, ಹೌದಲ್ಲ? ಅವರು ಸಾತ್ವಿಕರಲ್ಲ. ಹಿಂಗೆ ಮಾಡ್ರೆ ಮಾತ್ರ ಸಾತ್ವಿಕರು. ಸಾತ್ವಿಕರ ನಂತರ ಯಾರು ಬರ್ತಾರ? ರಾಜಸರು ಅಥವಾ ನಿತ್ಯ ಸಂಸಾರಿಗಳು. ಇಲ್ಲಿ ಈ ಗುಂಪನೆ ಬರ್ತೇವೆ ನೋಡ್ರಿ ನಾವು, ಗೊತ್ತಾ? ಹೇಳ್ತಾ ಇದ್ದಾರೆ ನೋಡ್ರಿ, ನಿತ್ಯ ಸಂಸಾರಿ ಜೀವನ ಇವ್ರು ಹೆಂಗಿದ್ದಾರೆ? ನಿತ್ಯ ಸಂಸಾರಿಗಳು. ಒಂದೇ ನಮಗೆ ಹಚ್ಚಿಬಿಡ್ತದ, ಹೌದಾ? ಎದ್ದು ಕುಳೆ ಶುರು ಆಗೋದು ಅದ. ಎದ್ದು ಕುಳೆ ಸ್ಟೋ ಆನ್ ಮಾಡೋದು ಸಾಕಿಡೋದು ಮೊದ್ಲ, ಹೌದಿಲ್ಲ? ಅದು ತಪ್ಪಲ್ಲ. ಯಾರು ಜೀವನ ಹಂಗಾಗ್ಯದ. ಎದ್ದು ಕುಳೆ ಪ್ರಾರ್ಥನೆ ಮಾಡಿಬೋದು ಯಾರದ? ಅಕಸ್ಮಾತ್ ದೇವ್ರನ್ನ ದೀಪ ಇದ್ರೆ ಆಮೇಲೆ ಪೂಜೆ ಮಾಡೋದಂತ ಅದ್ರ ಹಣಿಕೆ ಆಗೋದು, ಎಣ್ಣೆ ಇರಂಗಿಲ್ಲ ಅದ್ರಾಗ. ಮತ್ತೆ ಎಣ್ಣೆ ತಂದು ಹಚ್ಚಿ ಬೇಡ ಬೇಡ ಮತ್ತೆ ದೇವ್ರು ಅಂತಾರ ಇಷ್ಟಂತಿ ಎಲ್ಲ ಸಾಕಲ್ಲ ದೇವ್ರ ಹಸ್ತೇನಿ ಅಂತಿ ಅಲ್ಲ ಅಂತ ಸಂಸ್ಕೃತ ಮಾತು. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಎಷ್ಟು ನಮ್ಮಲ್ಲಿ ಶಾಸ್ತ್ರ ಮಹಾನರು ಎಷ್ಟು ನಮಗೆ ಕರುಣಾ ಹೇಳ್ತಾರ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ನಾ ಮಾಡ್ತೇನಿ ಅಂದ್ರೆ ಮೊದಲು ಪುಣ್ಯ ಆದ ಮತ್ತೆ ತಿಳ್ಕೊಂಡ್ರಿ, ಮತ್ತೆ ಮುಂದೆ ಮಾಡು ಬಿಡಬೇಕಲ್ಲ. ಏಕಾದಶಿ ಮಾಡ್ತೇನಿ ಅಂದ್ರೆ ಸಾಕ ದೇವ್ರ ಅನುಗ್ರಹ ಮಾಡುದು ಅಂತ ಹಳ್ಕಪ್ಪ ಮಾಡ್ಕೊಂಡು ತಿಳ್ಕೊಂಡೆ. ಮಾಡೋದು ಬಿಡೋದು ನಮ್ಮ ಬಿಟ್ಟದ್ದು. ಪ್ರಾರಂಭ ಇಚ್ಛಾ ಮಾಡ್ಕೊಂತ ಒಳ್ಳೆ ಇಚ್ಛಾ ಮಾಡ್ಬೋದಂತ, ಒಳ್ಳೆ ಕೆಲಸ ಮಾಡ್ತೀನಿ, ಯಜ್ಞ ಯಾಕೆ ಮಾಡ್ತೀನಿ, ತೀರ್ಥಯಾತ್ರಾ ಮಾಡ್ತೀನಿ ಅನ್ಕೋಬೇಕಂತ. ಅದಕ್ಕೆ ಭಾಳ ಪುಣ್ಯ ಅದ ಮೊದ್ಲೇಕ. ಯಾಕೆ ಕಲಿಯುಗ ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಭಾಳ ಕಷ್ಟ ಅದ ಅಂತ ಹೇಳ್ತಾ ಇದಕ್ಕೆ. ನಿತ್ಯ ಸಂಸಾರಿಗಳು ಹೆಂಗಿದ್ದಾರ? ಗುಣದೋಷಾತ್ಮಕರು. ಪಕ್ಕ ನಾವ ಹೌದಾ? ಗುಣದೋಷಾತ್ಮಕ. ಯಾರು 100, ಯಾರು ಹೆಚ್ಚು, ಯಾರು 80, ಯಾರು 90 ಹಂಗೆ ಹೆಚ್ಚು ಕಮ್ಮಿ ಇದ್ದೇ ಇರ್ತಾರಲ್ಲ. ಗುಣದೋಷಾತ್ಮಕರು. ಬ್ರಹ್ಮಾದಿ ಜೀವರು ಭೃತ್ಯರಂಬರು ರಾಜನೋಪಾದೇರಿ ಹರಿ ಎಂಬ. ಚಿಂತ ಹಿಂಗ ಮತ್ತವರು ಬ್ರಹ್ಮಾದಿ ಜೀವರು ಅಂತದೇ ಇಲ್ಲ ಅದ್ರಾಗ. ಜೀವರು ಭೃತ್ಯರಂಬರು ಹೆಂಗ ರಾಜನೋಪಾದೇರಿ ಹರಿ ಎಂಬ. ಇವ್ರ ಚಿಂತ ಹೆಂಗದ ಗೊತ್ತೇ ಇರೋದು. ಬನ್ನೇ ಲಕ್ಷಣ ತಗೊಂಡಿರೋದು ಪರಮಾತ್ಮ ರಾಜ ಅಂತ ಇಷ್ಟ. ಹಂಗಾರೆ ತಪ್ಪು. ಮತ್ತ ಪರಮ ರಾಜ ತಪ್ಪು ಮತ್ತ. ಅವ ರಾಜಾಧಿರಾಜ, ಇಸ್ಪೇಟ್ ರಾಜನೇ ಪರಮಾತ್ಮ. ರಾಜಾದಿ ಹೇಳ್ತಕ್ಕಂಥ ಮಹಾನುಭಾವ. ಏನ್ ತಿಳ್ಕೊತಾರ? ಪರಮಾತ್ಮ ದೇವರು ಅಂತ ಗೊತ್ತಾರ. ಅಷ್ಟಲ್ಲ, ಅವರು ಕೂಡ ಏನು ಬ್ರಹ್ಮಾದಿ ಜೀವರು ಬ್ರಹ್ಮನ ಹಿಡ್ಕೊಂಡು ತೃಣಪರಿಂದ ಎಲ್ಲರೂ ಕೂಡ ಅವನ ದಾಸರು ಅಂತ ಒಪ್ಪಿಕೋತಾರ. ಅಷ್ಟಲ್ಲ, ರಾಜನೆಂಬರು ಪರಮಾತ್ಮ ಶ್ರೇಷ್ಠ ಅಂತ ಉಪಾಸನೆ ಮಾಡ್ತಾರ. ತಪ್ಪಲ್ಲ, ಉಪಾಸನೆ ಇದ್ದೇ ಇರ್ತದೆ. ಕೃತ್ಯವಾಸನು ಯಾರು ಹೇಳ್ರಿ? ರುದ್ರದೇವ. ಬ್ರಹ್ಮ, ಶ್ರೀ ಅಥವಾ ವಿಷ್ಣುತ್ರಯರು, ಇವರು 3 ಮಂದಿ ಆಗಿರ್ತಕ್ಕಂಥವ್ರು. ವಿಷ್ಣುತ್ರಯಂದ ಲಕ್ಷ್ಮೀಪತಿ ಆಗಿರ್ತದ ನಮ್ಮ ನಾರಾಯಣ. ಈ 3 ಮಂದಿ ಯಾರ್ಯಾರು ಬಂದಿರಾಗ? ರುದ್ರದೇವರು, ಬ್ರಹ್ಮದೇವರು, ಆನಂತರ ಲಕ್ಷ್ಮೀದೇವಿ. ಬ್ರಹ್ಮದೇವ್ರ ಒಳಗೆ ವಾಯುದೇವರು ಬಂದ್ಬಿಟ್ರ ಅಂತ ತಿಳ್ಕೊಬೇಕಲ್ಲಿ. ವಿಷ್ಣುತ್ರಯರು ಅಂತ ಹೆಸರು ಇವರಿಗೆ, ಅದನ್ನ ಹೇಳ್ತಾ ಇದ್ದಾರೆ. ವಿಷ್ಣುತ್ರಯರು, ಅದಕ್ಕಾಗಿ ವಿಷ್ಣುತ್ರಯರು ಇರೋದು. ಇವ್ರು 3 ಮಂದಿ ಹೆಸರು ತಗೋಬೇಕಾಗ್ತಾರೆ. ಸಮ ಅಂತಾರ ಇಷ್ಟ ಇವ್ರ ದೋಷ. ವಿಷ್ಣುತ್ರಯರು ಸಮ. ಪರಮಾತ್ಮ, ಬ್ರಹ್ಮದೇವರು, ಲಕ್ಷ್ಮಿ, ವಾಯು ಸಮ ಅಂತ ಉಪವಾಸ ಮಾಡ್ತಾರೆ. ನೀವು ನಾವೆಲ್ಲ ಹೆಂಗೆ ಉಪವಾಸ ಮಾಡ್ತೇವೆ ಅಂದಿರ್ಬೇಕು ನೀವು, ಹೌದಾ? ತಾರತಮ್ಯ ಪಂಚಭೇದ. ಈ ಜ್ಞಾನ ನಿಕೃಷ್ಟ ಇರ್ಬೇಕು, ತಪ್ಪದಂಗಿರ್ಬೇಕು. ನಮ್ದು ಹಂಗಿರುವುದಿಲ್ಲ. ಯಾಕೆ ಹೇಳ್ತೇನೆ ನಿಮಗೆ? ನಮಗೆ ಮತ್ತೊಬ್ಬರ ಚಲೋ ಕೊಡ್ತಂತೇಳಿ ನಾವು ಅಲ್ಲಿ ಹೋಗ್ಬಿಡ್ತೀವಿ, ಬಿಟ್ಕೊಡ್ತೀವಿ. ಯಾರೋ ಮತ್ತೊಬ್ಬ ಬಂದಾನ, ಬಾಬಾ ಬಂದಾನ, ಸಾಯಿಬ ಹತ್ರ ಓಡಿ ಹೋದ್ರೆ ಯಾಕೆ ಅಲ್ಲಿ ಜಾಸ್ತಿ ಸಿಗ್ತದೆ. ನಮ್ಗೆ ಲಘು ಫಲ ಬೇಕಾಗಿರ್ತದೆ. ಆಗ ಚಂಡಿಗೆ ಹೋದ್ರೆ, ಚಾಮುಂಡಿಗೆ ಹೋದ್ರೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ದುಃಖ ಬರಲಿ, ಪರಮಾತ್ಮನ ಬಿಡು ಹಂಗೆ ಬರ್ತಾವ. ತೊಂದರೆ ಬರ್ತಾವ. ಅವ ಸುಧಾಮ್ಗೆ ಎಷ್ಟು ಕಷ್ಟ ಬಂದಿದ್ದಿಲ್ಲ, ಹೌದಾ? ಉಣ್ಲಿಕ್ಕಿಲ್ಲ ಪಾಪ. ಅದಕ್ಕೆ ಸುಧಾಮ ಅಂತಿದ್ರಂತ ಅವ್ನ ಮನೆ ಹುತ್ತದ ಮಂದಿ. ಸುಧಾಮ ಏನಿದ್ದಲ್ಲ ಊರಾಗ, ಅವ್ನ ಮನೆ ಬಂದಿದ್ದ. ಸುಧಾಮ್ ಬಂದಾನ, ನಮ್ಮನ್ನೇನ್ರ ಕೇಳ್ಯಾನ, ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತಿದ್ರಂತವ್. ಯಾರನ್ನ ಕೇಳೋ ಹಂಗೆ ಫಸ್ಟ್ ಮನೆಗೆ ಇಲ್ಲ. ಅವನ ಇಚ್ಛಾ ಹಂಗದ, ನಾ ಏನು ಮಾಡೋದು? ಹೆಂಡತಿಗೆ ಹೇಳಿದ ಹೆಂಡತಿ ಅವನಿಗಿಂತ ಜೋರಿದ್ಲಕ್ಕಿ. ಹಿಂದಕ್ಕಿಲ್ಲ ಕಡ ಹೋಗ್ತಿದ್ರು ಅವರು. ಮನೆಗೆ ಹೆಣ್ಮಗಳು ಕಾಯ್ಬೇಕಂತ, ಕಡ ಸಿಕ್ಕರು ಕೊಡ್ಬೇಕು ಪಾಪ ಅಂತ ತಗೊಂಡು ಅಕ್ಕಿ ಬರೋಕಲ್ಲ. ಯಾಕೆ ಅವನ ಇಚ್ಛಾ. ಇಷ್ಟು ಸ್ಥಿತಿ ಯಾರಿಗೆ ಬರ್ಲಿಕ್ಕೆ ಸಾಧ್ಯ? ಎಲ್ಲಿಗೂ ಸಾಧ್ಯ. ನಮಗೆ ತಡ್ಕೊಳ್ಳೋದಾಗೋದಿಲ್ಲ ನಮ್ಮ ಕಡೆಯಿಂದ ತಿಳ್ಕೊಂಡ್ರೆ. ಅವಾಗ ಹಸಿವಿ ನೀರಡಿಕೆ ತಿಳ್ಕೊಬೇಕಾಗ್ತದೆ. ಈಗ ಇಂಥವ್ರು ಹೇಳ್ತಾರ. ಇವ್ರೇನು ಮಾಡ್ತಾರ? ಹಾಗಾರ ಹಿಂಗೆ ತಿಳ್ಕೊತಾರ ಸಮರೆಂಬರು. ಆಮೇಲೆ ಉತ್ಪತ್ತಿ ಮೃತಿ ಭಯ ಪೇಳುವರು ಅವತಾರಗಳಿಗೆ ಸದಾ. 3ನೇ ತಮ್ಮ ಪರಮಾತ್ಮ ಅವತಾರವ. ಮತ್ಸ್ಯ, ಕೀನ, ಮುರ್ಮ, ಕೃಷ್ಣ, ವೆಂಕಟೇಶ ಅವತಾರವ. ಇವಕ್ಕೆ ಪರಮಾತ್ಮ ಹುಟ್ಟುತ್ತಾನ, ಅವ ಸಾಯ್ತಾನ ಅಂತಾರಂತೀವ್ರೇನೋ. ಅದು ತಮ್ಮ ಭಾಷಾದಾಗ ಹೇಳ್ಬೋದು ಹೋಗ್ತಾನ. ಅವನಿಗೆ ಮೃತಿ ಅಂದ್ರೆ ಉತ್ಪತ್ತಿ ಅಂದ್ರೆ ಹುಟ್ಟು, ಮೃತಿ ಅಂದ್ರೆ ಸಾವು. ಭಯ ಪೇಳುವರು ಪರಮಾತ್ಮ ಹೆದರ್ತಾನ್ರು. ನೋಡ್ರಿ ಕೃಷ್ಣ ಅವತಾರದ ಎಷ್ಟು ಒದ್ದಾಡೆ ನಾವು, ಹೌದಾ? ರಾಮಾವತಾರದ ಪಾಪ ಹೆಂಡಿಗಳು ಹುಚ್ಚಿನಂಗೆ ಅಡ್ಡಾಡಿ ಪಾಪ ಅಂತಾರಂತೀವ್. ಇದು ಮೋಹಕ ಜ್ಞಾನ. ಅಂತರ ಸಲುವಾಗಿನ ಪರಮಾತ್ಮ ಹಂಗೆ ಮಾಡಿ ತೋರಿಸ್ತ್ಯಾ. ಸತ್ವಿಕರಿಗೆ ಈ ಕೃತಿ,
ಅಸುರರಿಗೆ ಈ ರೀತಿ, ತಾಮಸರಿಗೆ ಆ ರೀತಿ 3 ಜೀವನ ಇರ್ತಕ್ಕಂಥದ್ದು. ಹಂಗೆ ಉಪಾಸನೆ ಫಲ ಬಹಳಷ್ಟು ಅದ. ಈ ಗುಮ್ಮನೆ ಬರೋರು ನಾವ ಎಲ್ಲ ತಿಳ್ಕೊಡ್ರಿ. ನಿತ್ಯ ಕಲ್ಪ ಕೆಳಗೆ ಇರೋದು ನಮಗೆ ಹೇಳೋ ಹೊತ್ತಿನಾಗೆಲ್ಲ ಉಪಾಸನೆ ಚಂದ ಇರ್ತದೆ. ಕೆಳಗೆ ಹೋದ್ವಿ ಅಂದ್ರೆ ಈ ಜ್ಞಾನ ಕನಿಷ್ಠ ಭಾಳ ಕಮ್ಮಿ. ಚಲೋ ಉಟ್ಕೊಳ್ಳಿ, ಚಲೋ ಧೋತ್ರ ಬೇಕು, ಚಲೋ ಪ್ಯಾಂಟು ಶರ್ಟು ಬೇಕು. ಹೌದಾ? ಯಾವ ಬ್ಯಾರಿ ಬ್ಯಾಡ ಹೇಳಿದ್ರು ನಿಮಗೆ. ಅದಕ್ಕಿಂತ ಅದು ಚಲೋ. ಈ ಬಹಳಷ್ಟು ಇದಾಗೈತೆ. ನಾವು ಪೂಜಾ ಪುನಸ್ಕಾರ ನೈವೇದ್ಯ ಇಷ್ಟೆಲ್ಲ ಮಾಡ್ತಾರೆ. ಮತ್ತೆ ಅದು ನಾಟಕ, ಅದು ಎಲ್ಲರೂ ಮಾಡಿದ್ರೆ ಮಾಡೋದು. ಈ ಸಂಪೂರ್ಣ ಜ್ಞಾನ ಬರೋದು ಭಾಳ ಕಷ್ಟದ ಕೆಲಸ. ಎಲ್ಲಿಯೋ ಇಂಥ ಒಬ್ಬರು ತಿಳ್ಕೊಡ್ತೇನೆ. ಭಾಳ ಕಷ್ಟ ಅಂತ ಓದಿರಬಹುದು, ಅಭ್ಯಾಸ ಮಾಡಿರ್ಬೋದು, ಅನಾಹುತ ಚಂಡಿಕೆ ಬಿಟ್ಟಿರಬಹುದು, ಬಲಿ ಭಾವಿ ಸ್ನಾನ ಮಾಡ್ತಿರ್ಬೋದು. ಇವೆಲ್ಲವೂ ಕೂಡ ಗೌಣ. ಪರಮಾತ್ಮನ ದಾಸಾನುದಾಸ ಯಾರಿದ್ದಾರ? ವಾಯುದೇವರು, ಮುಖ್ಯ ಪ್ರಾಣಿಗಳು. ದಾಸೋಹಂ ಕೋಸಲೇಂದ್ರಸ್ಯ ಎಂದು ಫಲಕ ಆಗಲಿಲ್ಲ. ಎಷ್ಟು ವೈರಾಗ್ಯ ಮನೆ ಹೇಳಿ ನಿಮ್ಮನ ಅವತಾರ ಮಾಡೋ ಮುಂದೆ ಕೂಡ ಸ್ವಾಮಿ ನಿನ್ನ ಸಮಾನ ಆಗಲಿಕ್ಕೆ ಒಲ್ಲೆ ಅಂದ್ರೆ ಅವ್ರು. ನೀ ನರ ಆದ್ರೆ ನಾವು ಮಾನರ ಆಗ್ತಕ್ಕಂಥ ಮಹಾನುಭಾವ. ಇಷ್ಟು ಅವ್ರದ್ದು ವೈರಾಗ್ಯ ಶಿಕ್ಷಣ ಆಗಿರ್ತಕ್ಕಂಥ ಮಹಾನುಭಾವರು ಆ ರೀತಿ ಹೇಳ್ತಾ ಇದ್ರು. ಇಷ್ಟು ಪೇಳುವರು ಆ ರೀತಿ ಹೇಳ್ಕೊತ ಹೋಗಿ ಅಂತಾರ. ತತ್ರ ಸಂಸ್ಕೃತಿ ಬದ್ಧಾಸ್ತು. ಇದು ಸಂಸ್ಕೃತ ಇದಕ್ಕಿಂತ ಚಂದಲ್ಲ. ಯಾಕೆ ಇಲ್ಲೇನು ಜಾತ ಭಾಷಾ ಮಾಡಲ್ಲ. ಅದಕ್ಕಿಂತ ಗುಣದೋಷ ಭಯಾತ್ಮಕ ತಸ್ರೋತ್ವ ರಾಜವದ್ವಿಷ್ಣು ಸರ್ವಾಧಿಕೈ ಸಂಶಯ ಜಾನಂತಿ ಅಥಾಪಿ ಬ್ರಹ್ಮಾದಿ ದೇವಾನಾಂ. ಇದೆಲ್ಲ ಭಾಷಾಂತರ ದಾಸ ಮಾಡಿರ್ತಕ್ಕಂಥದ್ದು. ಏನು ಶ್ಲೋಕ ಹೇಳಿದೆ ಇದು ಮಂತ್ರ. ಇದು ಈ ಮಂತ್ರ ಭಾಷಾಂತರ ಮಾಡ್ತಾರೆ, ಶಾಸ್ತ್ರದ ಮಂತ್ರ ಹೇಳ್ತಾ ಇದ್ದಾರೆ. ಇದು ನಿತ್ಯ ಲಕ್ಷಣ. ಇದು ಇವ್ರು ಹೆಂಗೆ ಮಾಡ್ತಾರೆ? ಇವ್ರು ಕೇಳ ಮುಕ್ತಿ ಯೋಗ್ಯರಲ್ಲ ಇವ್ರು. ಇವೊಂದು ಲೋಕ ಬೇರೆ ಇದೆ. ಮತ್ತೆ ಉಪಾಸನಾರ ಮಾಡ್ತಾರ, ದೇವ್ರು ದೊಡ್ಡವ ಅಂತ ತಿಳ್ಕೊಂಡಾರ. ತಾರತಮ್ಯ ಪಂಚಭೇದ ನಡೆಸ್ತಾರೆ ಹೆಸಾ ಪ್ರಕಾರ. ಹೇಳೋ ಹೊತ್ತನೇ ಚಂದ ಇರ್ತದೆ. ಬಟ್ ಮನೆ ತಾರತಮ್ಯ ಮಾಡ್ತೇವೆ ನಾವು, ಕೆಟ್ಟ ವಿಚಾರ ಮಾಡ್ತೀವಿ ನಾವು. ಜಗತ್ತಿನಾಗ ಒಬ್ಬವನ್ನ ತೋರಿಸ್ರಿ ಯಾರ ಅವ್ನು ನನ್ನ ಮನಸ್ಸಿಗೆ ಕೆಟ್ಟದ್ದು ಬಂದೇ ಇಲ್ಲ ಅಂತ ಒಬ್ಬವನ್ನ ತೋರಿಸಿರೋ ಅಂತ ಅಷ್ಟಾಂಗ ಹಾಕಿಬಿಡ್ತೀವಿ. ಬೇಕಾದ್ರೆ ನಾವು ಎಲ್ಲರಲ್ಲಿ ಕೆಟ್ಟ ವಿಚಾರ ಬರೋವನ್ನ ನಾವು ಶುದ್ಧ ಬಹಳ ಕಷ್ಟದ ಕೆಲಸ. ಅದು ಇವು ಹೆಂಗೆ ದೇವ್ರಿಗೆ ಒಂದು ಲೋಕ ಬೇರೆ ಅದ, ಸಾಂತಾನಿಕ ಲೋಕ ಅಂತದ್ದು. ಅಲ್ಲಿ ಕಳಿಸ್ತಾನೆ ದೇವ್ರಿಗೆ. ಸಾಂತಾನಿಕ ಲೋಕ ಕಳಿಸಿ ಇದು ವೈಕುಂಠ ಅಲ್ಲ, ಮೋಕ್ಷ ಅಲ್ಲ, ಸ್ವರ್ಗನೂ ಅಲ್ಲ, ಮತ್ತೆ ನರಕನೂ ಅಲ್ಲ. ಮತ್ತೆ ತಿಳ್ಕೊಳ್ಳಿ, ಸಾಂತಾನಿಕ ಲೋಕ ಅಂತ. ಇದೇ ಬುದ್ಧಿ ಮತ್ತೆ ಅಲ್ಲಿ ಅಡ್ಡ ಮಾಡ್ಕೊತಿದ್ರ. ಕ್ರಮೇಣ ಮತ್ತೆ ಅವ್ರ ಹುಟ್ಟಿಸಿ ಪರಮಾತ್ಮ ಅವ್ರಿಗೆ ಯೋಗ್ಯ ಹಾದಿ ಹಚ್ಚಿ ಮೋಕ್ಷ ಕರ್ಕೊಂಡು ಹೋಗ್ತಾರೆ. ಬಿಡುವುದಿಲ್ಲ, ಎಂದು ಅನ್ಯಾಯ ಮಾಡೋದಿಲ್ಲ. ರಾಮದೇವರು ಬಂತ. ರಾಮದೇವರು ಎಂಥ ಮಹಾನುಭಾವರು. ಎಲ್ಲ ಮುಗೀತು, ರಾಮಾವತಾರ ಮುಗಿಲಿಕ್ಕೆ ಬಂತು. ಡಂಗ್ರ ಹೊಡಿಸಿದ್ರಂತ ರಾಮದೇವರು. ಸಮಾಯಾತ ಸಮಾಯಾತ ಏಚ್ಚಂತಿ ಮೋಕ್ಷ ಪದೇಚ್ಛವ. ಡಂಗ್ರ ಹೊಡಿಸಿದ್ರಂತ. ಸಮಾಯಾತ ಸಮಾಯಾತ ಬರ್ರಿಯೋ ಎಲ್ಲಾರು ಅಂದ್ರ ಅವ್ರು. ಬರ್ರಿ ಆಸ್ಪತ್ರೆಗೆ ಸಮಾಯತ ಅಂತ. ಯಾರು? ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ. ಯಾರ್ಯಾರಿಗೆ ಮೋಕ್ಷ ಬೇಕಾಗಿದೆ ನನ್ನ ಕರ್ಕೊಂಡು ಹೋಗಿ ಭಾವ ವಿಮಾನ ಕರ್ಕೊಂಡು ಬರ್ರಿ ಮನೆ ಕರ್ಕೊಂಡು ಹೊಂಟಿದ್ದೆ ರಾಮ. ಏನು ಮಂದಿ ಬಂತು ರೀ ಎಲ್ಲರ. ಆ ಉಣ್ಣೆಗೆಲ್ಲ ಡಂಗ್ರ ಹೊಡಿಸ್ತಾರೆ ರಾಮ. ಮಂದಿ ಬಂತಲ್ಲ ಅಪರಂಪಾರ ಮಂದಿ. ಸರಿಯುಂದಿ ಬಂದು ನಿಂತ್ಕೊಂಡ್ಬಿಡ್ತು ಮಂದಿ ಎಲ್ಲ ಕೊಡಿ. ನನ್ನ ಗಂಡು ಹೆಣ್ಣು ಮಕ್ಕಳು ಒಟ್ಟು ತಗೊಂಡ್ಬಿಟ್ಟು ಹನುಮಂತರು ಬಂದರು. ಸ್ವಾಮಿ ಇದೇನು ದಂಧೆ ಮಾಡಿದೀನಿ ಅಂದ್ರು. ಇಷ್ಟನ್ನು ಕರ್ಕೊಂಡು ಹೋಗೋಣ. ಅಲ್ಲಿ ಜಗ ಎಲ್ಲಿದ, ಏನ್ ತಾನ, ಎಷ್ಟು ಮಂದಿ ಗತಿ ಏನಲ್ಲಿ ಅಲ್ಲ ಅರ್ಥೇನು. ಸಾಧನ ಆಗಿದೆ ಇವರಿಗೆ. ಯೋಗ್ಯ ಸಾಧನ ಆದ್ಮೇಲೆ ಕರ್ಕೊಂಡು ಹೋಗ್ಬೇಕು ಅಂತ ಯಾರು ಹೇಳಿದ್ರು? ಹನುಮಂತಿಯವರು. ಹಾಗಾದ್ರೆ ಏನು ಮಾಡೋಕಪ್ಪ ಅಂದ್ರು ಅವ್ರು. ನಾ ಪ್ಲಾನ್ ಮಾಡ್ತೀನಿ ಅಂದ್ರು. ಮತ್ತೆ ಹನುಮನ ಮತವೇ ಹರಿಯ. ಹೌದಾ? ಹನುಮಂತಿಯವ್ರು ಹೇಳಿದರು, ಯಾರು ಬೇಡ ಅಷ್ಟು ಬೇಲೆ ಎಲ್ಲಾರು ಸಣ್ಣ ಹುಡ್ರು ಮಕ್ಕಳು ಎಲ್ಲಾರು ಬರೀ ಮನ್ಯಾಗ ಅಂದ್ರು. ಮನಿ ಕಿರಿ ಹಾಕಿ ಬಂದ್ಬಿಟ್ರು ಅಷ್ಟು ಎಲ್ಲರ ಕೂಡ. ತಿಳ್ಕೊಡ್ರಿ ಏನು ಮಾಡಿದ್ರು. ಆ ಸರಿಯೂ ನದಿ ಅತ್ತ ಕಡೆ ವಿಮಾನ ನಿಲ್ಲಿಸಿದ್ರು ಅವನ್ನ. ಇತ್ತ ದಂಡೆ ಇವ್ರು ಇದ್ದಾರ. ನಿಮ್ಮ ಮಟ್ಟಿಗೆ ನೀವು ಬರೋಕೆ ಹೋಗಿಲ್ಲ, ನೋಣಿ ಪಾಣಿ ಇಲ್ಲ ಅಂದ್ರೆ ಹೆಲ್ಪಿಂಗ್ ನೋಡ್ತೀನಿ. ನೀವು ಯಾರು ಬಿಟ್ಟು ಧೈರ್ಯ ಆದ್ರೆ ಬರೀತು ದಾಯ್ತು. ಧೈರ್ಯ ಆಯ್ತು ಹೋಗಿ ನೀವು ಬೀಳ್ಬೇಕಲ್ಲ. ಅಲ್ಲಿ ಸಮಸ್ಯೆ ಶುರು ಆಗ್ತದೆ. ಆ ನದಿ ಮುಳುಗುತ್ತೀವೋ ಇಲ್ಲೋ ಮ್ಯಾಲ ರಾಮ ನಿಂತ್ಕೊಳ. ಮತ್ತೆ ಆ ಬುದ್ಧಿ ಬರಲಿಲ್ಲ. ಹೌದಾ? ಭಾಳ ಮಂದಿ ಇದ್ರು. ಎಲ್ಲ ಹರಿದ ಮಂದಿ ಹೇಳಿದರು. ಸೊಸೆಂದ್ರು ಮಕ್ಕಳು ತಂದಿದ್ದೆ ಅತ್ತೆ ಮಗ ನೀವು ಹೋಗ್ರಿ, ನಾವು ಹಳ್ಳಿ ಹೋಗ್ತೀವಿ, ನೀವು ಹೋಗ್ರಿ. ಅವ್ರು ಯಾರು ಎಲ್ಲಿಗೆ ಯೋಗ್ಯತೆ ಇದ್ರು ಈಸಿ ಹೋಗಿ ಅವ್ರಿಗೆ ಹೋಗ್ಬಿಟ್ರು. ಅವ್ರು ಉಳಿದಲ್ಲ ಅವ ಅವರೆಲ್ಲ ಮತ್ತೆ ಬಿಟ್ಟು ಬಿಟ್ಟು ನಾವು ಇದ್ದಂಗೆ ತಿಳ್ಕೊಡ್ರಿ. ಯಾಕೆ ಹೇಳ್ಬೇಕಾದ್ರೆ ಮೋಕ್ಷ ಪದ ಇಷ್ಟು ಕಷ್ಟದ್ದು. ಅದು ಸಾಂತಾನಿಕ ಲೋಕ ಅಂತ ಒಂದು ಲೋಕ ಪ್ರತ್ಯೇಕ. ಸ್ವರ್ಗ ಅಲ್ಲ, ನರಕ ಅಲ್ಲ, ಮೋಕ್ಷ ಅಲ್ಲ, ವೈಕುಂಠ ಅಲ್ಲ. ಇದು ಸಾಂತಾನಿಕ ಲೋಕ. ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡೋದು. ಯಥಾ ಪರಮಾತ್ಮ ಚಿಂತನ ಅಲ್ಲಿಯೂ ಕೂಡ. ಅಲ್ಲಿಯೂ ಸಂಶಯನ ಬರೀ ಸಂಶಯ ಮಾಡೋದು. ಧಾವಳಿ ಮೊದಲು ವಾದ್ಯ ಮೊದಲು, ವಾದ್ಯ ಮೊದಲು ಧಾವಳಿ ಮೊದಲು. ಈ ವಿಚಾರ ಮಾಡ್ಕೋತ ಕೃಷ್ಣ ಅಲ್ಲಿ ಹೇಳಿದ ಅರ್ಥ ಹೇಳ್ತೇನೆ ನಮಗೆ. ಸಂಶಯಾತ್ಮ ವಿನಶ್ಯತಿ. ಎಲ್ಲೇ ಗೀತಾದಾಗ ಅಲ್ಲಿ ಹೇಳ್ಬಿಟ್ಟಿನಿ ಅಂತ. ಸಂಶಯಾತ್ಮ ವಿನಶ್ಯತಿ. ಅರ್ಜುನ ಸಂಶಯ ಮಾಡಬೇಡ ಅಂತ. ನಿಮ್ಮ ಭೀಷ್ಮಾಚಾರು
ನಮ್ಮ ಅಜ್ಜ ಹಾಲು ಕುಡ್ಸೋಣ, ಹೊಡಿಲೇ ಬ್ಯಾಡೋ, ಹೊಡಿ ಮೊದ್ಲು ಅವನ್ನ ನಾವು. ಹೌದಾ? ಇಡೀ ಗೀತಾ ಸಂದೇಶ ಪರಮಾತ್ಮ ಹೇಳ್ತಕ್ಕಂಥದ್ದು ಏನಂತ ತಿಳ್ಕೊಂಡು ಯಾರು ವಹಿಸಿ ಅಂತ ಹೇಳ್ತಾ ಇದ್ದೇನೆ ನೋಡ್ರಿ. ಗೀತಾ ಸಂದೇಶ ಹೇಳ್ತೇನೆ ನಿಮಗೆ. ಇಡೀ ಗೀತಾ ಭಾಷ್ಯದ ಮಾತು, ಆಚಾರ ಮಾತು, ಶ್ರೀಮದ್ ಆಚಾರ ಮಾತು. ಇದಕ್ಕೆ ರಾಯರು ವ್ಯಾಖ್ಯಾನ ಮಾಡ್ತಾರ, ಅರ್ಥ ಮಾಡ್ಕೊಳ್ಳಿ. ಭಾಳ ಚಂದನ ಶಬ್ದ ಶ್ರೀಮದ್ ಆಚಾರ ಮಾತು. ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ ವಿರುದ್ಧ ಸರ್ವೋಪಿ ಅಧರ್ಮ ನಾರಾಯಣ ದಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಂ ಪರಮೋ ಧರ್ಮ. ಗೀತಾ ಭಾಷೆದಲ್ಲಿ ಎಲ್ಲರೂ ಇದನ್ನ ಹೇಳೋರ, ಎಲ್ಲ ಸ್ವಾಮಿಗಳು, ಎಲ್ಲ ಪಂಡಿತರು ಎಲ್ಲ ಓದಿ ಇದನ್ನ ಹೇಳೋದು. ಮಾತ್ರ ಏನು ಸ್ವವಿಹಿತ ವೃತ್ಯ, 3 ಮಾತನ್ಯಾಗ ಇಡೀ ಗೀತಾ. ಸ್ವವಿಹಿತ ವೃತ್ಯ, ದೇವ್ರು ಏನು ಹುಡ್ಸಲ್ಲ, ಹಂಗಾಗಿ ನಿನ್ನ ಕೆಲಸ ನೀ ಮಾಡ್ಲಿಕ್ಕೆ. ನಿನಗೇನು ದೇವ್ರು ನಿರ್ಣಯ ಮಾಡ್ಕೊಳ್ಳಿ ಶಾಂದಿಲ್ಲ. ನಿನ್ನ ಸಂಪತ್ತು ಎಷ್ಟದ, ನಿನಗೆ ಎಷ್ಟು ಕೈಕಾಲವ, ಎಷ್ಟು ವ್ಯವಸ್ಥೆ ಅದ, ಅದು ತಿಳ್ಕೊಂಡು ಹಂಗೆ ಉಪವಾಸ ಮಾಡೋಕೆ ಏನಕ್ಕೆ ವೈಷ್ಣವನವನ ಆಚಾರ ಶಿಕ್ಷಣ ಮಾಡಿ ಕಳ್ಸಾನ, ವೈಷ್ಣವ ಮಾಡಿ ಕಳ್ಸಾನ. ನಾವು ಮತ್ತೆ ಇಲ್ಲಿ ಬಂದು ಮತ್ತೆ ಆ ಕಡೆ ಹಿಂಗೆ ಹಾಕೊಂಡು ಅಡ್ಡ ಬಾರ್ದು ಮತ್ತೆ ಕೊಡು ನಮಗೆ ನಿರ್ಣಯ. ಆ ಕೃಷ್ಣ ಹೇಳ್ಬಿಟ್ನ, ಅವನ ಮಾತು ಕೃಷ್ಣ ಭಗವಂತ ಮಾಡ್ತಕ್ಕಂಥ ಸ್ವೇ ಸ್ವೇ ಕರ್ಮಣ್ಯ ಭರತಃ ಸಂಸಿದ್ಧಿಂ ಲಭತೆ ನರಹ. ನಿಮಗೇನು ಕಷ್ಟ ಅದನ್ನಷ್ಟ ಮಾಡ್ಲಿಕ್ಕೆ ಕಲಿತೆ. ಸ್ವವಿಹಿತ ವೃತ್ಯ ಅದು ಹೆಂಗೆ ಮಾಡ್ಕೋ, ಭಕ್ತ್ಯ, ನಿಮಗೆ ಕೆಲಸ ಏನೋ ಭಕ್ತಿಯಿಂದ ಮಾಡ್ರಿ. ಆರಾಧನಮೇವ ಪರಮೋ ಧರ್ಮ. ಏ ಅರ್ಜುನ ಕೇಳಿಲ್ಲ ಅಂತದ. ಇಡೀ ಗೀತ ಈ ಮಾತು ಯಾರು ಹೇಳಲಿಕ್ಕೆ ಸಾಧ್ಯ, ಆಚಾರ ಹೇಳಲಿಕ್ಕೆ ಸಾಧ್ಯ. ಇಡೀ ಗೀತ 700 ಶ್ಲೋಕದ ಅರ್ಥೇನು, ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ ವಿರುದ್ಧ ಸರ್ವೇಪಿ ಅಧರ್ಮ. ನಿನ್ನ ಕೆಲಸ ಏನು, ನಾರಾಯಣ ದ್ವಿಟ್ ತದ್ ಅನುಬಂಧಿ ನಿಗ್ರಹ ಕ್ಷತ್ರಿಯಾಣಂ ಪರಮೋ ಧರ್ಮ. ನೀ ಕ್ಷತ್ರಿಯಾಗಿಲ್ಲ, ನಿನ್ನ ಕೆಲಸ ಏನು, ದುಷ್ಟ ಸಂಹಾರ ಮಾಡೋದು, ದುಷ್ಟರಕ್ಷಣೆ ಮಾಡ್ತಕ್ಕೋ. ಇದು ಬಿಟ್ಟು ಬೇರೆ ಇಲ್ಲ. ನನಗೆ ಒಂದು ಮುನಿ ಹೆದಕ್ಕೆ ಬಂದಂಗಿದೆ. ಭೀಷ್ಮಾಚಾರ್ಯರು ಅವ್ನು ನೋಡಿ ಒಂದೇ ಅಧ್ಯಾಯ ಅಲ್ಲ, ಗಾಂಧಿ ಒಮ್ಮ ಸಂಸ್ಕೃತಿ ಹಸ್ತ ಗಾಂಧಿ ಬೀಳಿ ಹತ್ತದ ಮೈ ಮುತೊಂಬೆ ಹೋಯ್ತು, ಬೆವರು ಬಂದ ನನಗೆ ಯಾರಂತಾರೆ ಹಿಂಗೆ, ಅರ್ಜುನ ಅದನ್ನ ಕೊಲ್ಲಿ ಅವ್ರು ಅಂತಾನ ನಿನ್ನ ಧರ್ಮ ಮಾಡಿದ್ರು. ನೀ ಕ್ಷತ್ರಿಯಾಗಿ ಹುಟ್ಟಿದಿ, ಇದು ಮಾಡೋದು ನನ್ನ ಕೆಲಸ, ನನ್ನ ಮಾತು ಕೆಲಸ. ಅದು ಹೆಂಗೆ ಆ ರೀತಿ ಹೇಳ್ತಾರೆ. ಹಂಗೆ ನಾವೇನು ಸಂತಾನಗಳಿಗೆ ಹೋಗ್ತೀವಲ್ಲ, ಮಾಡ್ಕೋತಿರ್ತೀವಿ. ಆ ಸಾಂತಾನ ಅವನ ಆಯುಷ್ಯ ಅಲ್ಲಿ ಮುಗಿತದೆ. ಪುನಃ ಭಗವಂತ ಏನು ಮಾಡ್ತಾನೆ, ಸೃಷ್ಟಿ ತರ್ತಾನೆ. ಇಲ್ಲಿ ಸಾಧನ ಪ್ಲಸ್ ಇರ್ತ, ಮತ್ತೆ ಹೋಗೋಂಗಿಲ್ಲ. ಆಸ್ತಿ ಪಾಸ್ತಿ ಎಲ್ಲ ಹೋಗ್ತಾ, ಮತ್ತೆ ಸಾಧನ ಹೋಗೋದಿಲ್ಲ. ಮತ್ತೆ ಸಾಧನ ಕಂಟಿನ್ಯೂ ಹಂಗೆ ಇರೋದು ತಿಳ್ಕೊಡ್ರಿ. ನೀವು ರಾಯರು ನೋಡಿ, ಟೀಕಾ ರಾಯರು ನೋಡಿ, ಅಲ್ಲಿ ಗೊತ್ತಾಗ್ತದೆ ನಮಗೆ ಹೆಂಗೆ ವಿದ್ಯಾ ಬಂದ್ರೆ ಗೊತ್ತಾಗ್ತದೆ. ಆ ರೀತಿಯಾಗಿ ಆ ಸಾಧನ ಎಷ್ಟು ಇರ್ತದೆ. ಪುನಃ ನಮ್ಮನ್ನು ಹಚ್ಚಿ ಸಂಸಾರಕ್ಕೆ ಹಚ್ಚಿ ನಮ್ಮ ಯೋಗ್ಯತಾ ಪ್ರಕಾರ ನಮ್ಗೆ ಅನುಗ್ರಹ ಮಾಡಿ ಜ್ಞಾನ ಭಕ್ತಿ ವೈರಾಗ್ಯ ಕೊಟ್ಟು ಯಥಾಪ್ರಕಾರ ಮುಂದಿನ ಕಲ್ಪಕ್ಕೆ ಮೋಕ್ಷ. ಅದಕ್ಕೆ ಸಮಾಯಾತ ಏ ಮೋಕ್ಷ ಪದಿಚ್ಛವ ಅಂತಕ್ಕಂಥ ಮಾತು ತಿಳ್ಕೊಟ್ರಿ ಹೇಳ್ತಾರೆ. ಅದಕ್ಕೆ ನಮ್ಗೆ ನಿಂತಿಲ್ಲ. ನಾವು ಅಲ್ಲೇ ಹೋಗಿರ್ತಕ್ಕಂಥವ್ರು ಬಂದೆ ನರಕಕ್ಕೆ ಹೋಗ್ಬಂತ ಕಾಜಿ ಮಾಡಿ ನರಕಕ್ಕೆ ಹೋಗೋಲ್ಲ. ಇಷ್ಟೆಲ್ಲ ಹರಿಕತಾನುಸಾರ ಒಂದು ಪೂಜೆ ಮಾಡಿ, ತುಳಸಿ ಪೂಜೆ ಮಾಡಿ, ತೀರ್ಥ ತಗೊಂಡು, ಮುದ್ರಾ ತಗೊಂಡು ಎಲ್ಲಿ ಸಾಧ್ಯನೇ ಇಲ್ಲ. ಅದು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಮತ್ತೆ ನರಕಕ್ಕೆ ಹೋಗೋದಿಲ್ಲ ನಿರ್ಣಯ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಮತ್ತೆ ತಿಳ್ಕೊಂಡಾಗೆ ನಾ ಮೋಕ್ಷ ಹೋಗೋದನ್ನು ಹಂಗೆ ತಿಳ್ಕೊಂಡು ಅದು ಭಾಳ ಕಷ್ಟ ಅದ. ಆ ರೀತಿ ಹೇಳ್ತಾ ಇದ್ದಾರೆ. ಸಾಧನ ಆನಂದ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಇಲ್ಲೇ ದಾಸರು ಕೊಟ್ಟಿರ್ತಕ್ಕಂಥ ಸಂದೇಶ ಇದು ಹೇಳ್ತಾ ಇದ್ದೇನೆ ನಿಮಗೆ ಅಂತಾರ. ಮುಂದುವರಿದು ನಮ್ಮ ಈ ಸಂತಾನ ನಮ್ಮ ಲಕ್ಷಣ ಗೊತ್ತ ನಿಮಗೆ. ಒಂದ ಮಾತು ಹೇಳ್ಬೇಕಾರ, ಸಂಕಟ ಬಂದಾಗ ನಮ್ಮ ಲಕ್ಷಣ ಇದೆಲ್ಲ. ನಾವು ಭಾಳ ತೊಂದರೆ ಬಂತು, ಕಾಯಿಡು ಪ್ರದಕ್ಷಿಣೆ ಹಾಕು, ಸ್ವಾದಿ ಹೋಗಿ ಬಾ, ಇವು ಶುರು ಅವಾಗ ಇವಳು ಹೊತ್ತಾಗ ಆರಾಮ ದೇವ್ರ ಕಡೆ ಲಕ್ಷ್ಯ ಇರುವುದಿಲ್ಲ ಅಂತ ತಿಳ್ಕೊಡ್ದು. ಇದು ನಮ್ಮ ಲಕ್ಷಣ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳ್ತಕ್ಕಂಥ ಅರ್ಥ ಆತಲ್ಲ. ಈಗ ಅದಕ್ಕೆ ಇದು ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಹೆಂಗೆ ಗೊತ್ತಾ ನಮ್ದು ಹೆಂಗದ ಗೊತ್ತಾ, ನಮ್ಮ ವೈಶಿಷ್ಟ್ಯ ಮಿಶ್ರ ಜ್ಞಾನ, ಛಿದ್ರ ಭಕ್ತಿ. ಭಕ್ತಿ ಛಿದ್ರ, ಛಿದ್ರ ಅಂದ್ರೆ ಚೂರು ಚೂರು, ಅಧಿಕ ಮಾಸ ಹೊಂತು ಭಕ್ತಿ ಮಾಡೋದು, ಮುಂದೆ ಮೇದ ಬಿಟ್ಬಿಡೋದು. ಹೌದಾ? ಛಿದ್ರ ಭಕ್ತಿ ಇರ್ತದೆ ಇರೋಲ್ಲ. ಅಲ್ಲಿ ಹೇಳ್ತಾರೆ, ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ಯಾಂ ನಿರ್ವ್ಯಾಸಾಂ ನಿಶ್ಚಲಾಂ ಸದ್ಗುಣಗಣ ಬೃಹತಿಂ ಶಾಶ್ವತಿಂ ಆಶುದೇವ. ಇಂಥ ಭಕ್ತಿ ಬರ್ಲಿಕ್ಕೆ ಸಾಧ್ಯ ಭಾಳ ಬೇಕದಕ್ಕೆ. ಅದು ನಮ್ಮ ಒಂದೇ ಲಕ್ಷಣದ್ದು ಛಿದ್ರ ಭಕ್ತಿ. ಭಕ್ತಿ ಕುಂಟ್ಕೋತ ಇರ್ತದೆ. ಹಂಗೆ ಉದಾಹರಣೆ ಹೇಳ್ತೇನೆ ನಿಮಗೆ. ನಾವೆಲ್ಲ ಬರ್ತೇವೆ ಅದ್ರಾಗ. ಪೂಜೆ ಕೂತಾನ, ಹೌದಾ, ಮಾಡಿ ತೆಗ್ದಿ ಮನೆಗೆ ಹೆಣ್ಮಕ್ಳು ಮೊಮ್ಮಕ್ಕಳು ಬಂದರು ನೋಡ್ರಿ, ಬಾ ಸಾಕಿಡು ಮತ್ತೆ ಪನಕ ಮಾಡಿ ಬಿಸ್ತಾ ಬಂದಾರ ಪಾಪ. ಸಂಸಾರಕ್ಕೆ ಹೋಗೇ ಬಿಡ್ತೀವಿ. ದೇವ್ರು ಅಂತ ಆ ನಿರ್ವಾಹ ಎಲ್ಲ ಕೂಡ ಕುಡಿಸೇಪ ಅಂತಾರ. ಉದಾಹರಣೆ ಯಾವುದಿಲ್ಲ ನಿಮಗೆ, ಇಂಥ ಉದಾಹರಣೆ ಬರ್ತಿಲ್ಲ ನಿಮಗೆ. ಇಂಥನೇ ಬರ್ತಾವಿಲ್ಲ. ಒಂದು ಉದಾಹರಣೆ ಬಿಟ್ಟು ಅದಕ್ಕೆ ಚಿತ್ರ ಭಕ್ತಿ ನಮ್ದು. ಆಮೇಲೆ ಮಿಶ್ರ ಜ್ಞಾನ, ಸರಿಯಾದ ಜ್ಞಾನ ಇಲ್ಲೇ ಇಲ್ಲ, ಮಿಶ್ರ ಜ್ಞಾನ ಸಂಜೆ ಮಾಡೋದು. ಅಲ್ಲಿ ಹೇಳ್ತಾರೆ ಇಷ್ಟು ಅದ್ಭುತವಾದ ಹೇಳಿ ಅಂತಾರ. ಮುಂದುವರಿ ನೋಡ್ರಿ. ಈಗ ಅದ್ರ ಹೇಳಿದ್ರು ಯಾರು ಹೇಳಿದ್ರೆ, ಈಗ ಸಂಸಾರಿಕರು, ರಾಜಸರು. ಅಲ್ಲೇ ಮುಖ್ಯ ಜನರ ಅಲ್ಲಿ ಹೇಳಿದ್ರೆ, ಇನ್ನು ಮುಂದೆ ಯಾರು ಹೇಳ್ರಿ, ಈಗ
ತಾಮಸ ಅವ್ರ ಲಕ್ಷಣ ಹೇಳ್ತಾರೆ. ಇವು ನಾವು ಖಾತ್ರಿ ಅದು ಬಿಡಿ, ನೀವು ಯಾರು ಇಲ್ಲ ನೋಡಿ. ತಾರತಮ್ಯ ಜ್ಞಾನವಿಲ್ಲದೆ ನಿಮಗೆಲ್ಲ ಅದ ಹೌದಲ್ಲ. ಸೂರಿಗಳ ನಿಂದಿಸುತ್ತ, ಇದು ಬರ್ತದೆ. ಸೂರಿಗಳ ನಿಂದಿಸುತ್ತ ಅಂದ್ರೆ ಅರ್ಥ ಏನು? ಜ್ಞಾನಿಗಳನ್ನ ಬೈಕೋತಾ ಇರೋದು. ಇನ್ನು ಯಾರು ಮಾಡ್ತದೆ ಕೆಲಸ ಯಾರು ಮಾಡೋಲ್ಲ. ನಿತ್ಯದಿ ತೋರುತಿಪ್ಪರು ಸುಜನ ರೂಪಾದಿಯಲ್ಲಿ ನರರೊಳಗೆ ತೋರುವರು ಕಾಣಿಸ್ಕೋತಾರ. ಹಂಗ ಸುಜನ ರೂಪಾದಿ, ಸುಜನರಂತೆ ವಿಷ್ಣು ಭಕ್ತರಂತೆ ನಾಟಕ ಅಂತ ಅರ್ಥ. ಹಂಗ ಕಾಣಿಸ್ಕೊಳ್ಳೋದು. ಹಂಗ ಸ್ವಾಮಿಗಳು ಬಂದಿರಲ್ಲ, ಹಂಗ ತಪ್ಪು ತಿಳ್ಕೊಬಾರ್ದ. ಮತ್ತೆ ಹಂಗೆ ಹೇಳ್ತಾನೆ ತಿಳ್ಕೊಂಡು ಹೇಳೋ ಹಂಗ ಹೇಳ್ತಿರ್ತಾನೆ. ಸ್ವಾಮಿಗಳು ಬಂದಿರಲ್ಲ ಹಂಗ ಹೋಗ್ತಾರ. ಮಡಿ ಗಿಡಿ ಉಟ್ಕೊಂಡು ಗಂಧ ಅಕ್ಷಂತಿ ಹಂಗಾರ ಹಚ್ಕೊಂಡು ಹೋಗೋದು. ಹೊತ್ತಾಗ ಹಂಗಾಗಿರೋದು. ಅವಾಗ ಯಾಕೆ ಬಂತು, ಈಗ ಬರಲ್ಲಪ್ಪ. ಹೌದಲ್ಲ, ಹೇಳ್ತಾ ಇರ್ತಾರೆ. ಆ ರೀತಿ ಹೇಳ್ತಾ ಇರ್ತಾರೆ. ಹೆಂಗ ಸೃಜನ ರೂಪಾದಿಯಲ್ಲಿ ನರರೊಳಗೆ ಒಂದರ್ಥಾತ ಹೆಂಗ ತಾರತಮ್ಯ ಜ್ಞಾನ ಇಲ್ಲ ಇವರಿಗೆ. ಯಾರಿಗೆ? ತಾಮಸರಿಗೆ. ಎರಡನೇ ಕೆಲಸ ಏನ್ ಮಾಡ್ತಾರ? ಸೂರಿಗಳ ನಿಂದಿಸುತ್ತದೆ. ಜ್ಞಾನಿಯನ್ನು ಬರೆಯೋದು. ಅವಾಗೇನು ಗೊತ್ತದ, ಇವಾಗೇನು ಗೊತ್ತದ ನೋಡ್ರಿ. ಹಂಗ ಹೇಳ್ತೀನಿ, ನಾ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ. ನೀವು ಶಕ್ತಿ ಗೊತ್ತಿಲ್ಲ ನಮ್ಮ ಮೇಲೆ ತಿಳ್ಕೊಂಡು ಏನ್ ನಾವು ಗಡ್ಡಿ ದಾಂಡೆ ಅದು ಏನ್ ಸ್ಥಾನ. ಹೌದಾ? ಎಷ್ಟು ನೀವು ಹೊಡೆದಾಟ, ಎಷ್ಟು ನ್ಯಾಯ. ಇವ ಇಲ್ಲ ಅಂತ ಅವ ಅನ್ನೋದು, ಅವ ಇಲ್ಲ ಅಂತ ಇವ ಅನ್ನೋದು. ಬಹಳ ಗದ್ಲೋ ಗದ್ಲ. ಇದು ಅಜ್ಞಾನ ಹೌದಿಲ್ಲ. ಮತ್ತೆ ಇನ್ನು ಕೆಲವು ಮಂದಿ ಅವ್ರು ಏನು ಯಾಕಪ್ಪ ಎರಡೂ ಕೈ ಬಂದ್ಬಿಟ್ಟು ಸಾಲ ಇರುವುದೇನು ಯಾಕಾಗಲ್ಲಕ್ಕ ನ್ಯಾಯ ಹೇಳೋದು. ಇದು ಇಂಚಿಂತ ಮನಸ್ಸಿದ್ದಾರ ಅಂತ ಹೇಳ್ಬೇಕಾದ್ರೆ ನಾವು ಅದು ಮುಂದೆ ಹೆಂಗ ಸುಜನ ರೂಪಾದಿಯಲ್ಲಿ ಅಖಂಡ ಅಕ್ಷಂತಿ ಹಂಗಾರು ಸಂಧ್ಯಾ 3 ಹುಟ್ಟು 4 ಹೊತ್ತು ಮಾಡೋದು ಬೇಕಾದ. ಆದ್ರೆ ನ್ಯಾಯತೀವಿ ನಮ್ಮ ಇದನ್ನು ತಿಳ್ಕೊಂಡು ಹೇಳ್ತಾರೆ. ಏನ್ ಮಾಡ್ತಾರ ಮುಂದೆ ನೋಡಿ. ಕ್ರೂರ ಕರ್ಮಾಸಕ್ತರಾಗಿ ಕೆಟ್ಟ ಕರ್ಮಗಳು, ತಿನ್ನಬಾರದು ತಿನ್ನೋದು, ಮಾಡಬಾರ್ದನ್ನು ಮಾಡೋದು, ಉಣಬಾರ್ದು ಉಣಬಾರ್ದು, ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗತಕ್ಕದ್ದಲ್ಲ, ಇಂಥ ಕೆಲಸ ಮಾಡ್ತಕ್ಕಂಥವ್ರು. ಶರೀರ ಪೋಷಣೆಗೋಸುಗ ಅವತ್ತ ಈ ನಮ್ಮ ಶರೀರ ತಡ್ಕೊಳ್ಳಿಕ್ಕೆ ಸಂಚಾರ ಮಾಳ್ಪರು ಎಲ್ಲಿ? ಅನ್ಯ ದೇವತೆ ನೀಚರಾಲಯಲ್ಲಿ. ಇದು ಏಕದಾಂಸಾರ ನೋಡಿ. ಹಿಂಗ ಉಣ್ಬೇಕಿದನು. ಮಹಾಭಕ್ಷ ಭೋಜ್ಯ ಪ್ರಮಾಣ ಎಲ್ಲ ಹಾಕ್ಯಾರ ಮಹಾನುಭಾವ. ಹೆಂಗಿದ್ದಾರಂತಿವರು? ಅನ್ಯ ದೇವತೆ ನೀಚರಾಲಯದಿ. ನಮ್ಮ ಹೊಟ್ಟಿಗೋಸ್ಗ ಏನ್ ಮಾಡ್ಬಿಡ್ತಾರ ಮಾಡ್ತಾನ. ಅಕಸ್ಮಾತ್ ಅವ MLA ಅವ ಹನಿ ಟ್ಯಾಬ್ಲೆಟ್ ಸಿಕ್ಕೊಂಡಿರ್ತಾನ. ಅವ ಸಿಕ್ಕೊಂಡ್ರು ಕೂಡ ಮಹಾನುಭಾವರು ಇಂಥವ್ರು ಹುಟ್ಟೇ ಇಲ್ಲ ಅಂತ ನಾನೇ ಹೇಳ್ತಿರ್ಬೇಕಾದ್ರೆ ಊರು ಬಿಟ್ಬಿಟ್ರೆ ಈಗ ಯಾಕೆ ಹೋಗಬೇಕಾಗಿರ್ತದ. ಯಾರು ಕುಡಿಸಿರ್ತ ನಮ್ಮ ಒಬ್ಬ ತಹಸೀಲ್ದಾರ್ ಟ್ರಾನ್ಸ್ಫರ್ ಬೇರೆ ಊರಿಗೆ, ಒಳ್ಳೆ ತಹಸೀಲ್ದಾರ್ ಪಾಪ. ಆಮೇಲೆ ಜನರೆಲ್ಲ ಕೊಡು ಸಮಾರಂಭ ಮಾಡಿದ್ರು. ಅವನು ಬೀಳ್ಕೊಡ್ಬೇಕಾತ ಅವನ್ನ. ಆ MLA ಇದ್ದಲ್ಲಿ ಅವ ಏನು ಹೊಗಳಿದ ಅವ್ರನ್ನ ಎಂತಾನ ಯಾರನ್ನ ಸಾಹೇಬ್ರನ್ನ ಬೆಳೆದ ಹೋದ. ಆಮೇಲೆ ನೀವೇ ಟ್ರಾನ್ಸ್ಫರ್ ಮಾಡಿಸಿರಲ್ಲ ಮತ್ತೆ ನೀವೇ ಹೋಗ್ರಿ ಅಂತ ಕೇಳಿದ. ನಾಟಕದ ಪ್ರಾರಂಭ ಮಾಡಿಸಿ ಒಬ್ಬ ಲಂಚ ಕೊಳ್ಳಿಗೆ ಬಿಡ್ತಿದ್ದಿಲ್ಲ, ಅದಕ್ಕೆ ನಾವು ಪ್ರಾರಂಭ ಮಾಡಿಸಿನ ನಾನು ಏನ್ ಮಾಡ್ತಾರ? ಅನ್ಯರಾಲಯದಿ ನೀಚರಾಲಯದಿ ಏನ್ ಮಾಡ್ತಾರ? ಅನ್ಯ ದೇವತೆ. ಆ ಮಹತ್ವ ಇದು. ಶ್ರೇಷ್ಠ ಪರಮಾತ್ಮನೇ ಶರಣೆ ಹೇಳ್ತಾ ಇದ್ರ. ಅದು ಹೇಳ್ತಾ ಇದ್ರ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ ಅನನ್ಯ ಚಿಂತೆಯಂತೋ ಮಾ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಅಹಮೆಂತ ಹೇಳಿ ಪರಮಾತ್ಮ ಹೇಳ್ತಾರೆ. ಅದಕ್ಕೆ ಎಲ್ಲಿ ಕೆಲಸ ಮಾಡ್ತಾರೆ? ಅನ್ಯ ದೇವತೆ ನೀಚರ ಆಲಯದಿ. ದುಡ್ಡು ಸಿಕ್ಕರೆ ಎಲ್ಲಿ ಊರು ಬರ್ತಾವೆ ನೋಡ್ಬೇಕಾತ್ ಮಾಡಿ ಎಂತೆಂತರ ಮಾಡ್ತಾರೆ. ಈಗ ಪ್ರಶ್ನೆ ಇಲ್ಲಿ ನಾವು ಅಂತೀವಿ ಎಷ್ಟು ನಿಂತ್ಕೊಂಡು ಬೇಕಾದ್ರೆ ನನಗೆ ದಕ್ಷಿಣ ಜಾಸ್ತಿ ಕೊಡಿ ಅಂತ ಹೇಳಿದಿ, ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ಬೇಕೆ ನಾನು. ಅಲ್ಲೇ ಹೇಳ್ತೀವಿ ದಕ್ಷಿಣ ಕಮ್ಮಿ ಕೊಡ್ತಾರೆ, ಅಲ್ಲಿ ನಾನು ಜಾಸ್ತಿ ಕೊಡ್ತೇವೆ ಬರೀ ಇಲ್ಲಿ ಹೇಳುವ ನಿಮ್ಗೆ ಆಗೋದಿಲ್ಲ ಅಲ್ಲಿ ಹೋಗ್ತೀನಿ ತಿಳ್ಕೊಂಡು ಹೇಳ್ಬಿಡೋದು, ಇಲ್ಲಿ ಬಿಟ್ಬಿಡೋದು. ಇಲ್ಲಿ ಭಕ್ತರಿದ್ದಾರ ಹೇಳ್ತಾರ ಕೇಳ್ತಾರ ಅದನ್ನ ಬಿಟ್ಬಿಡೋದು. ಇದು ಸಮಾಜ ಹೆಂಗದ ಇಲ್ಲ ಅದು ಇರಾಗ ದುಡ್ಡು ಬಂತು ಮತ್ತೊಂದು ಬಂತು ಎಲ್ಲ ಬಂತಾರ. ಹಂಗೆ ಇದು ಸಾಧು ಪ್ರದರ್ಶಕರು ನೋಡ್ಲಿಕ್ಕೆ ಅಷ್ಟ ಮ್ಯಾಲ ಚಲೋ, ಒಳಗೆಲ್ಲ ಕೆಟ್ಟ ಹುಳಿ ಇದ್ದಂಗೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ತಮೋಯುಗದ ಜೀವನ ಹೇಳಿದ್ರೆ ಮಹಾನುಭಾರ್ತಕ್ಕಂಥವ್ರು ಇಷ್ಟು ಹೇಳ್ಕೊತ ಹೋಗಿ ಮುಂದಿನ ಪದ್ಯೊಳಗೆ ನೋಡ್ರಿ ಏನು ಚಂದ ಹೇಳ್ತಾರ. ಹಿರಿಕತಾಮಸಾರ ಹೆಂಗದು ವಿಚಾರ ಮಾಡ್ರಿ ಅಂತಾರ ಮಹಾನುಭಾವ ದಾಸಾಗಿರ್ತಕ್ಕಂಥವ್ರು. ಈ ಬೃಹತ್ ತಾರತಮ್ಯ ಪ್ರಕರಣ ನಾ ಬರೋದ್ನೆಲ್ಲ ಅವ್ರಿಗೆ ಆಶ್ಚರ್ಯ ಆಗತ್ತೆ. ಎಲ್ಲಿದ ತೊಗೊಂಡು ವಿಷಯ ಹೆಂಗೆ ತೊಗೊಂಡೆ ಯಾಕೆ ಬರದೆ ನಿಮಗೆ ಹೇಳ್ತಾರ ನೋಡ್ರಿಪ್ಪ. ಸಮಾಧಾನ ಕೇಳಿ ಇಷ್ಟೊಂದು ತನಕ ನೀವು ನನ್ನ ಮಾತು ಕೇಳಿದೆ ಅಂತ ದಾಸರು. ದಶಪ್ರಮತಿ ಮತಾಬ್ಧಿಯೋಳು ಸುಮನಸನಿಪ ರತ್ನಗಳ ಅವಲೋಕಿಸಿ ತೆಗೆದು ಪ್ರಾಕೃತ ಸುಭಾಷಾ ತಂತುಗಳ ರಚಿಸಿ ಅಸುಪತಿ ಶ್ರೀ ರಮಣಿಗೆ ಸಮರ್ಪಿಸಿದೆ. ಸಜ್ಜನರು ಇದನ್ನು ಸಂತೋಷಿಸಲಿ, ದೋಷಗಳ ಎಣಿಸಲಿ, ಕಾರುಣ್ಯದಲ್ಲಿ ನಿತ್ಯ. ಬಿಡ್ಕೋತಾನೆ ನಮಗೆ ದೋಷ ಎಣಿಸ್ಬಾರ್ದಪ್ಪ ಇದ್ರಾಗ. ನಾ ಭಾಳ ಕಷ್ಟಪಟ್ಟು ಬರ್ದೇನೆ ಇದನ್ನ.
ಅದಕ್ಕೆ ನೀವು ದಯವಿಟ್ಟು ಕೇಳಿ ಸಂತೋಷ ಪಡ್ರಿ. ನನ್ನ ಹೊಗಳೋ ಬ್ಯಾಡಿವು, ನನಗೆ ದಕ್ಷಿಣ ಪಕ್ಷಿಗೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೆ ನಾವು ದಾಸರಂತಾರ, ನಾ ಕೊಂಬಲ ಕೂತೇನೆ, ನನಗೆ ರೇಷ್ಮೆ ಮಾಡಿ ಏನು ಬೇಡ, ನನಗೇನು ಬೇಡ, ನೀವು ಇದನ್ನು ಕಾವ್ಯ ಓದಿ ಸಂತೋಷ ಪಡ್ರಿ ಸಾಕು ಅಂತಕ್ಕಂಥ ಕಳಕಳಿಯ ಪ್ರಾರ್ಥನೆ ಹೆಂಗದ ನೋಡಿ ಹೇಳ್ತಾರೆ. ಎಲ್ಲಿದ್ದರು ದಯವಿಟ್ಟು ವಿಷಯ. ದಶಪ್ರಮತಿ ಅಂದ್ರೆ ಯಾರು ಗೊತ್ತಾಗ್ತದೆ ನಿಮಗೆ? ಮಧ್ವಾಸ. ದಶಪ್ರಮತಿ ಅಂದ್ರೆ ಒಂದ, ಪೂರ್ಣ ಪ್ರಮತಿ ಅಂದ್ರೆ ಒಂದ. ಮತ್ತೆ ದಶ ಪೂರ್ಣ ಅಂತ ಅರ್ಥ, ದಶಪ್ರಮತಿ ಪೂರ್ಣ ಪ್ರಜ್ಞಾ, ಪ್ರಮತಿ ಶಬ್ದ ಜ್ಞಾನ ಅಂತ ಅರ್ಥ. ದಶಪ್ರಮತಿ ಪೂರ್ಣ ಪ್ರಜ್ಞಾ. ಅವರ ಮತ ಅಂದ್ರೆ ಯಾವ ಮತ? ಮಧ್ವ ಮತ, ಭಾಗವತ ಮತ, ನಿತ್ಯ ಮತ ಇರ್ತಕ್ಕಂಥ. ಅದರ ಅಬ್ಧಿ ಸಮುದ್ರ. ಶ್ರೀಮದಾಚಾರ್ಯ ಮತ ಒಂದು ಸಮುದ್ರ ತಂಗದಲ್ಲಿ ಅಂತಾರ ಮಹಾನುಭಾವ. ಅದೇನು ಮತ? ಅಟ್ ಶಾಸ್ತ್ರ ಅಟ್ ಪುರಾಣಗಳಿರ್ತಕ್ಕಂಥ ಮತ ಅಬ್ಧಿಗಳು. ಹೆಂಗೆ? ಸುಮನಸರಿನಿಪ, ಸುಮನಸ ದೇವತೆಗಳು ರತ್ನಗಳ ಅವಲೋಕಿಸಿ ನೋಡ್ರಿ. ಮಧ್ವಮತವನ್ನು ಕಡದೆ ಕೂತ್ಕೊಂಡು ನಾನು ಈಶಾಡ್ಯದ್ರಾಗ ಅನೇಕ ರತ್ನ ಸಿಕ್ಕು ನನಗೆ. ಅದೇ ತಾರತಮ್ಯ ರತ್ನ ಅಂತಕ್ಕಂಥ. ಏನ್ ಮಾಡಿದೆ ಅವನು ತೆಗೆದು ಏನ್ ಮಾಡಿದೆ ಗೊತ್ತಾ? ನಾನು ಪ್ರಾಕೃತ, ಪ್ರಾಕೃತನ ಕಾಣ ಭಾಷಾ ಅಂತ ಅರ್ಥ. ಪ್ರಾಕೃತ ಸುಭಾಷಾ ತಂತುಗಳ ರಚಿಸಿ, ಒಳ್ಳೆ ಭಾಷಾ ಇದು. ಯಾವುದು? ಕಾಣ ಭಾಷಾ. ಅಲ್ಲೇ ಸಂಸ್ಕೃತ ಇಷ್ಟು ಓದಲಿಕ್ಕೆ ಸಾಧ್ಯನೇ ಇದನ್ನ. ನಿಮಗೆ ಹೆಣ್ಮಕ್ಳಿಗೆ ಅಂತ ಅರ್ಥಲ್ಲ, ನಮಗೂ ಓದ್ಲಿಕ್ಕೆ ಆಗೋದು. ಇಷ್ಟೆಲ್ಲ ಗ್ರಂಥಗಳನ್ನ ಓದಿ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಚಾರ ಮಾತ್ರ ಸರ್ವಜ್ಞರ ಮಾಡ್ಬಲ್ರಿ ಇದನ್ನ. ಅದನ್ನು ತಿಳ್ಕೋ ಅಷ್ಟ ನಾವು. ಅದು ದಾಸರಂತಾರ ಆ ಅಬ್ಧಿ ಒಳಗೆ ಈಸಿದೆ ನಾನು ಅಂತಾರ. ಯಾವ ಸಮುದ್ರದು? ಶ್ರೀಮದ್ ಆಚಾರ್ಯ ಮತ ಅಂತಕ್ಕಂಥ ದೊಡ್ಡ ಸಮುದ್ರ. ಅದು ಅಂತಾಪಾರ ಇಲ್ಲೇ ಇಲ್ಲ ಅದಕ್ಕೆ. ಅದ್ರ ನಾ ಈಸಿದೆ. ಅಲ್ಲಿ ಸಿಕ್ಕು ನನಗೆ ರತ್ನಗಳು ಸಿಕ್ಕು ನನಗೆ. ವಿಚಾರ ಮಾಡಿದೆ, ರತ್ನ ಎಲ್ಲಿರ್ತಾವ? ಅರ್ಥ ಮಾಡಿದೆ ಹೌದಿಲ್ಲ? ಆ ರತ್ನ ಸಿಕ್ಕು ನನಗೆ. ನಾವ್ಯಾರು ಇಷ್ಟರದ್ದು ಸಿಕ್ಕಾವ ನಮಗೆ ಅಂದ್ರೆ ಸಮುದ್ರಕ್ಕೆ ಹೋಗೋಕೆ ಹೇಳ್ತೇವೆ. ಮೊದಲು ನಾವು ತಿಳ್ಕೊಡ್ರಿ ನಮಗೆ. ಆ ಮುಳುಗ್ ಹಾಕಿದೆ ಅಂದ್ರೆ ಮಹಾನುಭಾವ. ಆಚಾರ ಶಾಸ್ತ್ರದ ದೊಡ್ಡ ಸಮುದ್ರ ಮುಳುಗ್ ಹಾಕಿದೆ. ಏನು ಸಿಕ್ಕು ನನಗೆ? ರತ್ನ. ಯಾವ? ತಾರತಮ್ಯ ರತ್ನ ಅಂತ ಹೆಸರು ತಿಳ್ಕೊಡ್ರಿ. ರತ್ನಗಳ ರಚಿಸಿ. ಹೆಂಗ್ ರಚಿಸಿ? ಅಲ್ಲಿ ತಗೊಂಡೆ ಸುಭಾಷಾ ತಂತು ಅಂದ್ರೆ ಕನ್ನಡ ಭಾಷಾ ಅಂತ ಅರ್ಥ. ಇಲ್ಲಿ ಹೇಳಿದೆ ನಾನು, ಕನ್ನಡದ ನಾಣ್ಣುಡಿ ಒಳಗ, ಕನ್ನಡದ ಜೇನುಡಿ ಒಳಗ, ಕನ್ನಡದ ಚೆನ್ನುಡಿ ಒಳಗೆ ಬಂದಿರತಕ್ಕಂಥ ಹರಿಕಥಾಮೃತಸಾರ. ಎಷ್ಟು ಹೇಳ್ಕೊತಾರ ಮಹಾನುಭಾವ. ಭಾಷಾ ಮಹತ್ವ ಅಲ್ಲ, ಭಾವ ಮಹತ್ವ. ಇಲ್ಲಿ ನೋಡಿ, ಇಲ್ಲೊಂದು ಗ್ರಂಥ ಅದ, ಇಲ್ಲೊಂದು ಗ್ರಂಥ ಅದ. ತಿಳ್ಕೊಡ್ರಿ. ಉದಾಹರಣೆ ಕೊಡ್ತೀನಿ ನನಗೆ. ಇದು ಸಂಸ್ಕೃತ ಗ್ರಂಥ, ಇದು ಕಾಣ ಗ್ರಂಥ. ಈ ಸಂಸ್ಕೃತ ಗ್ರಂಥ ಬರೀ ಹೆಣ್ಮಕ್ಳು ವರ್ಣ ಕಾಮಶಾಸ್ತ್ರದ. ಇದು ಕನ್ನಡ ದಾಸ ಸುಳಾದಿ ಕೀರ್ತನ ಅದ. ಯಾವ ಶ್ರೇಷ್ಠ ಇದ್ರಾಗ? ಇಲ್ಲಿ ಸಂಸ್ಕೃತ ಶ್ರೇಷ್ಠ ಅಂತಾನೆ ಯಾರು ಅದಕ್ಕೆ. ಅದು ಭಾಷಾ ಮಹತ್ವ ಅಲ್ಲ, ಭಾವ ಮಹತ್ವ. ಅದನ್ನು ವೇದವ್ಯಾಸರ ಹೇಳ್ತಾರೆ. ಈ ಭಾಷಾ ಶಾಸ್ತ್ರೇಶು ನಿರತಾಹ ತೇವೈ ನಿರಯಗಾಮಿನಃ. ಚೋಳ್ರ ಅಂದ್ರ ಅವ್ರು ಯಾಕೆ ಭಾಷಾ ಕೊದ್ದಾಡ್ತೀರಿ? ಭಜ ಗೋವಿಂದಂ ಭಜ ಗೋವಿಂದಂ. ಯಾರು ಗೊತ್ತ ನಿಮ್ಗೆ? ಶಂಕರಾಚಾರ್ಯ. ಯಾಕೆ ಬರೋದು ಇದನ್ನ? ಶಂಕರಾಚಾರ್ಯ ಸಣ್ಣವರಿದ್ದಾಗೇನೆ ಉತ್ತರ ಪ್ರದೇಶಕ್ಕೆ ಹೋದ್ರು. ಯಾವುದೋ ಒಂದು ಊರಿಗೆ ಹೋದ್ರು. ಅಲ್ಲಿ ಒಂದು ದೇವಸ್ಥಾನ, ಈಶ್ವರ ದೇವಸ್ಥಾನ ಒಳಗೆ ಹೋಗ್ಬೇಕಾಯ್ತು ಅವ್ರಿಗೆ. ಹೊರಗೆ ನೋಡಿದ್ರು ಒಂದು ದೃಶ್ಯ. 98 ವರ್ಷದ ಮುದುಕರು, ಹೇಳಿ ಬರಂಗಿಲ್ಲ, ಕೂಡ್ಲಿ ಬರೋಂಗಿಲ್ಲ, ಅಷ್ಟ ವ್ಯವಸ್ಥೆ. ಅಲ್ಲೊಂದು ಗಿಡ, ಆ ಗಿಡಕ್ಕೆ ಕೂತಿದ್ದ. ಕುತ್ಕೊಂಡು ರಾಮ ರಾಮೋ ರಾಮ ರಾಮಂ ರಾಮೋ ರಾಮ ಅಂತ ವ್ಯಾಕರಣ ಗಟ್ಟಿ ಮಾಡಿ ಹೇಳಿದ್ದ. ರಾಮ ಶಬ್ದ ಒಂದು ಸರಳ ಹೇಳಿ ನೀವು. ನಾವು ಹಬ್ಬ ಅಂದ್ರ ಶಂಕರಾಚಾರ್ಯ, ಹುಚ್ಚ ಅಂದ್ರ ಅವ್ರು. ನೋಡ್ರಿ, ಗೋವಿಂದ ಗಟ್ಟಿ ಬೆಲೆ ಕೊಟ್ಟದ ಶಂಕರಾಚಾರ್ಯ. ಹೇ ಮೂಢಮತೆ ಯಾರಿಗಂದ್ರು? ಆ ಮನುಷ್ಯಾಗ. ಹೇ ಹುಚ್ಚ, ಆಯುಷ್ಯ ಹೊಲಿ ಹಿಡಿತದ. ಭಜ ಗೋವಿಂದ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ನಹಿ ನಹಿ ರಕ್ಷತಿ ಡ್ರಿಕ್ಕಿಂಗ್ ಕರಣೆ. ಡ್ರಿಕ್ಕಿಂಗ್ ಅನ್ನೋದು ಪಾಣಿನಿ ಸೂತ್ರ. ಅದು ಸಾಯೋ ಹೊಂದೆ ಗ್ರಾಮರ್ ಒತ್ತಿಯೋ ಮಗನ ಅಂದ್ರೆ ಅವರು. ರಾಮ 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 ಮಲ್ಲಿಕಲಿ ಸಾಕು, ಗೋವಿಂದ ಗೋವಿಂದನ ಮೋಕ್ಷ ಆಗ್ತದೆ. ಆ ವ್ಯಾಕರಣ ಉದ್ಧಾರ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ಬೇಕಂದ್ರೆ ಅನೇಕ ಶಾಸ್ತ್ರ ತಗೊಂಡು ನಾಯ ಮಾಡಿ ಕನ್ನಡ ಗ್ರಂಥ ಹೇಳಿದ ಮಹಾನುಭಾವ. ಇಷ್ಟು ಮಂದಿ ಉದ್ಧಾರಕ್ಕೆ ಹರಿಕಥಾಮೃತ ಯುಗ ಹೌದಾ? ಈಗ ಹೇಳ್ತಾ ಇದ್ದಾರೆ. ಆ ಭಾಷಾ ತಂದೊಳಿಸಿದೆ. ಯಾರಿಗೆ ಕೊಟ್ಟೆ? ಅಸುಪತಿ. ಅಸು ಅಂದ್ರೆ ವಾಯುದೇವ, ಪತಿ ಅಂದ್ರೆ ನಾರಾಯಣ. ಅಸುಪತಿ ಯಾರವ? ಅಸುಪತಿ ಶ್ರೀರಮಣ. ಮತ್ತ ದಾಸ ವೈಶಿಷ್ಟ್ಯ ನೋಡ್ರಿ ಹೆಂಗ ಚಂದ ಅನಸ್ತಾರ ಮಹಾನುಭಾವ. ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ನಾರಾಯಣ ಅಂದಂಗೆ ಅಸುಪತಿ ಶ್ರೀರಮಣಿಗೆ ಸಮರ್ಪಿಸಿದೆ. ಅರ್ಪಣ ಮಾಡ್ತಾರಲ್ಲ, ನಾಳೆ ಪುಸ್ತಕ ತಾಯಿ ತಂದಿಗೆ ಅರ್ಪಣ, ಸ್ವಾಮಿಗಳಿಗೆ ಅರ್ಪಣ ನಾ ಅಂತಾರ. ಈ ಅರ್ಥ ಯಾರಿಗೆ ಕೊಟ್ಟಿನ ಇದನ್ನ? ಸಾಕ್ಷಾತ್ ಭವನಿ ಕೊಟ್ಟಿರ್ತಕ್ಕಂಥದ್ದು. ಬೇರೆ ನೈವೇದ್ಯ ಇಡ್ಲಿಕ್ಕೆ ಇಲ್ಲಾಗ ಹರಿಕಥಾಮೃತ ನೈವೇದ್ಯ ಇಟ್ಟಿ ಅಂತ ಮಹಾನುಭಾವ ಜಗನ್ನಾಥ ಹೇಳ್ತಾ ಇದ್ದಾರೆ. ಸಜ್ಜನರು ಅಂತಾರ. ನಾ ದುರ್ಜನರಿಗೆ ಬರೆದಿಲ್ಲ ಇದನ್ನ, ಯಾರು ಬೈತಾರ ಎಲ್ಲೆಲ್ಲ ಹೇಳಿಲ್ಲ. ಸಜ್ಜನರು ಅಂದ್ರೆ ವಿಷ್ಣು ಭಕ್ತರು ಅಂತ ಅರ್ಥ. ಏನ್ ಮಾಡೋದು? ಸಂತೋಷದಲ್ಲಿ ಸಂತೋಷಿಸಲಿ.
ಇದನ್ನು ಓದಿ ವಿಷ್ಣು ಭಕ್ತರು ಸಂತೋಷಪಟ್ಟರು ಸಾಕು ನನಗೆ. ಅವ್ರ ಆಶೆ ಹೆಂಗದ ನೋಡ್ರಿ. ಇದು ಕವಿ ಹೃದಯ, ಕಾವ್ಯದ ಹೃದಯ. ಇದು ಕವಿ ಅನ್ಕೋತಾನ ನಾ ಮಾಡಿದ ಕಷ್ಟ ಬೇಕಾದಲ್ಲ. ಒಬ್ಬ ಸಂಗೀತಗಾರಗೆ ರೊಕ್ಕ ಕೊಟ್ರೆ, ದುಡ್ಡು ಕೊಟ್ರೆ, ಪ್ರಶಸ್ತಿ ಕೊಟ್ರೆ ಹಾಳಾಗಿ ಹೋಗ್ತಾವ. ಅವಂತಾನ ನೀ ನನ್ನ ಸಂಗೀತಕ್ಕೆ ಕಣ್ಣ ನೀರು ಬಂದಲ್ಲ ಸಾಕಾದ ಪ್ರತಿಂತ ಮಾಡ್ಬೇಕಂತ ಅಲ್ಲಿ ಹೇಳ್ತಾ ಇದ್ದಾರೆ. ದೋಷಗಳ ಎಣಿಸದರೆ ಎದುರಾಗ ಈ ಕಾವ್ಯದಾಗ ದೋಷಗಳ ಎಣಿಸದರೆ ಕಾರುಣ್ಯದಲ್ಲಿ ನಿತ್ಯ ತಾಸತ್ತರ ನನ್ನ ಕರುಣಾ ತೋರಿಸಿರುವಂತರ ಮಹಾನುಭಾವ. ನನಗೆ ಏನು ಕೊಡಬೇಡ್ರಿ, ನಿತ್ಯ ಓದ್ರಿ, ಪಾರಾಯಣ ಮಾಡ್ರಿ ಸಂಸಾರವನ್ನ. ಅಸುಪತಿ ಶ್ರೀವರ ಜಗನ್ನಾಥ ಬಿಟ್ರ ಪ್ರೀತನಾಗುವನು ಬರೋದನ್ನ ಸಮಾಚಾರ ದಾಸ. ಆ ರೀತಿಯಾಗಿ ಉದಾಹರಣೆ ಹಂಗೆ ನೀವು ಕೂತ್ಕೊತು. ಈಗ ಒಂದು ಕ್ಷೀರ ಅಂದ್ರೇನು? ಕ್ಷೀರ ಪ್ರಾಧಾನ್ಯ, ಪಾತ್ರೆ ಪ್ರಾಧಾನ್ಯ. ಹಾಲು ದೊನ್ಯಾಗ ಕೊಟ್ಟು ಬರ್ತದೆ, ಬೆಳ್ಳಿ ಹೊಡೆದ ಕೊಳ್ಳಿ ಬರ್ತದೆ, ಗ್ಲಾಸ್ನಾಗ ಕೊಳ್ಳಿ ಬರ್ತದೆ, ಕಪ್ನಾಗ ಕೊಳ್ಳಿ ಬರ್ತದೆ. ಎದ್ರಾಗ ಕೊಟ್ಟಾರ ಮಹತ್ವ ಅಲ್ಲ, ಏನು ಕೊಟ್ಟಾರ ಮಹತ್ವ. ಹಂಗೆ ಎದ್ರಾಗ ಹೇಳಿನಿ ಕಾಣಪಾಠ ಮಾನವ ಅಲ್ಲಿ ವಿಷಯ ಹೇಳ್ತಾ ಇದ್ರೆ ಮಾನವ ಬರ್ತಕ್ಕಂಥದ್ದು ಅದನ್ನ ಹೇಳ್ತಾ ಇದ್ದಾರೆ. ಹಂಗ ವೈಶಿಷ್ಟ್ಯ ಇದು. ಯಾಕಂದ್ರೆ ಸಂಸ್ಕೃತಾಗ ಅನೇಕ ಅರ್ಥ ಆಗ್ತಾವ. ಒಂದು ಶ್ಲೋಕ ಹೆಂಗದ ನೋಡ್ರಿ. ತಮಾಕು ಪತ್ರಂ ರಾಜೇಂದ್ರ ಅಂತಾರ, ಭಜಮಾ ಜ್ಞಾನದಾಯಕಂ. ತಮಾಕು ಪತ್ರಂ ರಾಜೇಂದ್ರ ಭಜಮಾ ಜ್ಞಾನದಾಯಕಂ. ಎರಡೂ ಸಾಲು ಒಂದೇ ಸಾಲು ತಮಾಕು ಪತ್ರಂ ರಾಜೇಂದ್ರ ಭಜಮಾ ಜ್ಞಾನದಾಯಕಂ. ಎರಡನೇ ಸಾಲು ತಮಾಕು ಪತ್ರಂ ರಾಜೇಂದ್ರ ಭಜಮಾ ಜ್ಞಾನದಾಯಕಂ. ಅದು ಅಷ್ಟ ಅರ್ಥ ಬೇರೆ. ತಮಾಕು ಪತ್ರ ತಂಬಾಕ. ಯಾವನೊಬ್ಬ ರಾಜ ಜಗ್ಗಿ ತಂಬಾಕು ತಿಂತಿದ್ದವ, ಅವಾಗ ಯಾರೋ ಉಪದೇಶ ಮಾಡೋದು ತಮಾಕು ಪತ್ರ ಮಾ ಭಜ ಅಂದ್ರೆ ತಿನ್ನಬೇಡ. ಯಾಕ? ಹೇ ರಾಜೇಂದ್ರ, ಅಲ್ಲಿ ಬಿಡಿಸುತ್ತೆ ನಮ್ಗೆ. ಹೇ ರಾಜೇಂದ್ರ ಅಜ್ಞಾನದಾಯಕಂ ತಮಾಕು ಪತ್ರ ಮಾ ಭಜ. ಅರ್ಥಾತ್ ಅಜ್ಞಾನ ಕೊಡ್ತಕ್ಕಂಥ ದುಷ್ಟರಾಗಿರ್ತಕ್ಕಂಥ ತಮಾಕು ಪತ್ರ ತಂಬಾಕ ತಿನ್ನಬೇಡ ಅಂತ ಹೇಳಿ. ಎರಡನೇ ಸಲ ಅದ ತಮಾಕು ಪತ್ರ ರಾಜೇಂದ್ರ ಭಜಮಾ ಜ್ಞಾನದಾಯಕ. ಅಲ್ಲಿ ಬಿಡಿಸ್ತಾರೆ ನೋಡಿ ಶಬ್ದ ನಿಮಗೆ. ಹೇ ರಾಜೇಂದ್ರ ಜ್ಞಾನದಾಯಕಂ, ಅಲ್ಲೇ ಹೆಂಗ್ ಬಿಡಿಸಿದ್ವಿ? ಅಜ್ಞಾನದಾಯಕಂ. ಜ್ಞಾನದಾಯಕಂ ತಮಾಕು ಪತ್ರಂ ಭಜ. ಉಪಾಸನ ಮಾಡಿರ ಯಾರನ್ನ? ತಮಾಕು ಪತ್ರ. ತಮಾಕು ಪತ್ರ ಅಂದ್ರೆ ಗಣಪತಿ ಅಂತ ಅರ್ಥ. ಅಲ್ಲಿ ತಂಬಾಕು ಅಂತ ಅರ್ಥ, ಇಲ್ಲೇ ಗಣಪತಿ. ಹಂಗ ಅರ್ಥ ಮಾಡಿ ಬಿಡ್ತಾರೆ. ತಮಾಕು ಶಬ್ದಕ್ಕೆ ಇಲಿ ಅಂತ ಅರ್ಥ, ಪತ್ರ ಅಂದ್ರೆ ವಾಹನ. ನೋಡಿ ಸಂಸ್ಕೃತಿ ಹೆಂಗದ. ಅದಕ್ಕೆ ತಂಬಾಕ ಒಂದೇ ಶಬ್ದಾಗ. ಜ್ಞಾನದಾಯಕಂ ತಮಾಕು ಪತ್ರಂ ಭಜ. ಜ್ಞಾನ ಕೊಡ್ತಕ್ಕಂಥ ಗಣಪತಿಯನ್ನು ಉಪಾಸನ ಮಾಡೋದು. ತಂಬಾಕು ತಿನ್ನಬಾರ್ದಪ್ಪ ಅಂತ ಹೇಳ್ಬೇಕಾಗ್ತವ. ಎರಡು ಸಲ ಒಂದ. ಈ ಸಂಸ್ಕೃತ ಭಾಳ ವಿಶಿಷ್ಟ ಇರ್ತಾವ ಹೇಳೋರು. ಶ್ಲೋಕ ಎಷ್ಟು ನಿಮ್ಗೆ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರ. ಈಗೇನು ಇಷ್ಟೊತ್ತು ತನಕ ಹೇಳಿದ್ರಲ್ಲ 20-50 ಪದ್ಯ ಒಳಗ ಅದನ್ನ ಇಷ್ಟುನು ಎರಡ ಪದ್ಯ ಹೇಳ್ತಾರ ನೋಡ್ರಿ. ಇಡೀ ದತ್ಪತಿ ತಾರತಮ್ಯ ಸಂಧಿ, ಬೃಹತ್ ತಾರತಮ್ಯ ಸಂಧಿ, ಎರಡ ಸಂಧಿ ಒಳಗ ಹೆಂಗ್ ಹೇಳ್ತಾರ ನೋಡ್ರಿ. ಹೇಳ್ತಾರ ಸಂಕ್ಷಿಪ್ತವಾಗಿ. ಹೆಂಗಿದು? ಒಂದು ಕಕ್ಷಕ್ಕೆ ಒಬ್ಬರನ್ನ ತಗೊಂಡ್ರು, 34 ಕಕ್ಷವ. ಒಬ್ಬರನ್ನ ತೊಗೊಂಡ್ಬಿಟ್ಟು ಒಬ್ಬರನ್ನ ತಗೊಂಡಂಗ ಆತಲ್ಲ, ಹೌದಿಲ್ಲ? ಪಡಸರಿ ಊಟಕ್ಕೆ ಹೋಗ್ರಿ. ಎಲ್ಲಿ ಹೋಗ್ತೇವೆ ನಾವು? ಹೌದಲ್ಲ? ವಿವೇಕಾನಗರ ಊಟಕ್ಕೆ ಹೋಗ್ರಿ. ಎಲ್ಲಿ ಹೋಗಿ ಗೊತ್ತಾಗೋದಲ್ಲ. ಅದಕ್ಕೆ ವಿಶಿಷ್ಟ ಒಂದು ಕಕ್ಷದಾಗ ಒಬ್ಬರು ತೊಗೊಂಡ್ಬಿಟ್ಟು ಆ ಕಕ್ಷ ಬಂದಂಗ ಆತಿಲ್ಲ. ಇಷ್ಟು ಕೂಡ ಎರಡ ಪದ್ಯ ಸಂಗ್ರಹ ಮಾಡ್ತಾರ. ಎಷ್ಟು ಚಂದ ಪದ್ಯ ನೋಡಿ. ನಿರುಪಮ ಎಲ್ಲ ನಿಮ್ಗೆ ಅರ್ಥ ಆಗ್ತದೆ. ಶ್ರೀ ವಿಷ್ಣು, ಲಕುಮಿ, ಹೌದಾ? ಸರಸಿಜೋದ್ಭವ ಅಂದ್ರೆ ಯಾರು? ಬ್ರಹ್ಮದೇವರು. ವಾಯು, ವಾಣಿ, ಗರುಡ ಇಷ್ಟ ಬಂದ್ಬಿಟ್ಲೆ ಅಲ್ಲಿ ಶೇಷೂತ್ರ ಅವರ ಹೊಟ್ಟೆ ಬಂದಾಗ ಅಂತ ಅರ್ಥ. ಷಣ್ಮಹಿಷಿಯರು, ಪಾರ್ವತಿ, ಶಕ್ರ, ಸ್ಮರ, ಪ್ರಾಣ, ಗುರು, ಬೃಹಸ್ಪತಿ, ಪ್ರವಾಹ, ಸೂರ್ಯ, ಸೂರ್ಯನು, ವರುಣ, ನಾರದ, ವನ್ನಿ, ಸಪ್ತಾಂಗಿರರು, ಮಿತ್ರ, ಗಣೇಶ, ಪೃಥು, ಗಂಗಾ, ಸ್ವಾಹ, ಬುಧನು. 20 ಯಾರು ಹೇಳ್ತಾ ಒಂದೂರ ಒಬ್ಬರನ್ನ ತೊಗೊಂಡ್ರ ಮಹಾನ್ ಬರ್ತಕ್ಕಂಥವ್ರು. ಅಂದ್ರೆ ಈ ಎರಡು ಪದ್ಯ ಅಂದ್ರು ಏನ್ ಮಾಡ್ದಂಗ ಇಡೀ ಬೃಹತ್ ಓದಂಗ. ಹಂಗ ಓದ್ಕೂ ಹೋಗ್ಬಿಡ್ತೀನಿ ನಿಮಗೆ. ಅಲ್ಲಿ ನೋಡಿ ಒಂದೇದು ಪ್ರಥಮ ಕಕ್ಷ ಯಾರು? ಅಲ್ಲಿ ನೋಡಿ ಹೇಳ್ರಿ, ವಿಷ್ಣು, ಹೌದಾ? ಆಮೇಲೆ ಎರಡನೇದು ಲಕ್ಷ್ಮಿ, ಮುಂದ 3ನೇ ಕಕ್ಷ, ಹೌದಾ? ವಾಣಿ, ಸರಸ್ವತಿ, ಭಾರತಿ 4ನೇ ಕಕ್ಷ ಅಂತಕ್ಕಂಥದ್ದು. ಗರುಡ ಶೇಷರು 5ನೇ ಕಕ್ಷ, ಷಣ್ಮಹಿಷಿಯರು 6ನೇದು, ಪಾರ್ವತಿ 7ನೇದು,
ಶುಕ್ರ ಸ್ಮರ 8ನೇದು, ಪ್ರಾಣ ಅಹಂಕಾರಿಕ ಪ್ರಾಣಿಮತ್ಯವರು ಅದು 9ನೇ ಕಕ್ಷ, ಗುರು ಬೃಹಸ್ಪತಿಗಳು 10ನೇ ಕಕ್ಷ, ವಾಯುದೇವ ಪ್ರವಾಹ ಅಂತ ಒಂದು ತೊಗೊಂಡ್ಬಿಟ್ರು ಮರುದು ಹೀಗೆ 11ನೇ ಕಕ್ಷ, ಸೂರ್ಯ ಇವಸ್ವಾನವ ಸೂರ್ಯ ಆ ಸೂರ್ಯ ಅಲ್ಲ 12ನೇ ಕಕ್ಷ, ವರುಣ ಜನ 13ನೇ ಕಕ್ಷ, ನಾರದರು 14, ವನ್ಹಿ 15, ಸಪ್ತಾಂಗಿರರು ಸಪ್ತ ಋಷಿಗಳು ಅಲ್ಲಿ ಮೇಲೆ 16ನೇ ಕಕ್ಷ, ಮಿತ್ರ 17ನೇ ಕಕ್ಷ, ಮಿತ್ರ ನಾಮ ಸೂರ್ಯ, ಗಣೇಶ ಹೌದಾ ಇವ 18ನೇ ಕಕ್ಷ ಆಗಿರ್ತಕ್ಕಂಥವ. ಮುಂದೆ ಪೃಥು ತಗೊಂಡ್ರು ಎಲ್ಲರೂ ಬಂದಿದ್ದಾಗ ಅದ 19ನೇ ಕಕ್ಷ, ಗಂಗಾ ಅಲ್ಲ ವರ್ಣಪತ್ನಿ ಗಂಗಾ ಎಲ್ಲ ಬರ್ತಕ್ಕಂಥವ್ರು 20ನೇ ಕಕ್ಷ ಆಗಿರ್ತಕ್ಕಂಥದ್ದು, ಚೌಂಡ್ರೆಲ್ಲ ಬಂದ್ರು. 21ನೇ ಕಕ್ಷ ಕರ್ಮಜ ದೇವತೆಗಳು ಧ್ರುವ ನಹುಷ, 22 ಗಂಗಾ ಬಂದಿಲ್ಲದಾಗ ಸಂಜ್ಞಾ, 23 ಸ್ವಾಹ ದೇವತೆಗಳು. ಒಂದು ಪದ್ಯ 23 ಹೇಳ್ಬಿಟ್ರು ದಾಸರು. ಸಕ್ಷಿಪ್ತ ಹೆಂಗೆ ಹೇಳ್ತಾ ನೋಡ್ರದ ಇಷ್ಟು ಮಂದಿ ಅದರಂತ. ಇನ್ನು ಉಳಿದ್ರಿ ಅಂತಂದ್ರೆ ಉಳಿದ್ರೂ ಮತ್ತೆ ಅವ್ರನ್ನೇ ಮಾಡ್ಬೇಕು ಅಷ್ಟು ಹೇಳಿದಂಗ. ವೆರಿ ಗುಡ್, ಕೇಕೆ ಹೇಳಿದಾರೆ ನೋಡಿ ಹೌದಾ, ನಿನ್ನ ಪದ್ಯ ಹೇಳ್ಯಾರ ನೋಡ್ರಿ ಅಂತಾರ ಅವ್ರು ಹೇಳ್ಯಾರ ನೋಡಿ ಅಲ್ಲಿ ನೋಡಿ ಬಂದ್ ನೋಡ್ರಿ ಯಾರ್ಯಾರು. ತರುಣಿತನಯ ಅದು ತರಣಿತನಯ ಆಗ್ಬೇಕು, ತರಣಿ ಅಲ್ಲ ತರಣಿತನಯ ತರಣಿತನಯ. ಶನೈಶ್ಚರ, ಪುಷ್ಕರ, ಅಜಾನಜ, ಚಿರಪಿತರು, ಗಂಧರ್ವರು, ಈರ್ವರು, ದೇವ ಮಾನುಷ ಚಕ್ರವರ್ತಿಗಳು, ನರರೋಳ್ ಉತ್ತಮ, ಮಧ್ಯಮ, ಅಧಮ. ಈ ಸುಧಾರ ಹೌದಾ, ಸಾತ್ವಿಕರು ರಾಹುತಾಮರಾಗಂತವು, ಅಧಮ, ಕರೆಸುವರು, ಮಧ್ಯ ಉತ್ತಮರು, ಈರೆರಡು ಜನ ಕೈವಲ್ಯ ಮಾರ್ಗಸ್ಥರೆಂದು ಆ ನಮಿಪೆ. ಇಷ್ಟು ಮಂದಿ ನಮಸ್ಕಾರಪ್ಪ ಅಂತ ಹೇಳ್ಬಿಟ್ಟು ದಾಸರು ಪದ್ಯಾಗ. ಯಾರೇ ಇಲ್ಲಿ ಮುಂದಿನ ಹೆಂಗಾಗಿ ಹುಟ್ಟು ಹೇಳ್ಕೊತ ಹೋಗ್ಬಿಡ್ತಾರೆ ಅಂತ ತಿಳ್ಕೊಂಡು ಒಂದೇ ಹೇಳ್ತಾ ಇದ್ದಾರೆ. ಯಾರ್ಯಾರ ಬಂದರು ಅದನ್ನ ಈ ಪದ್ಯ ಬರ್ತಕ್ಕಂಥ ಮಹಾನುಭಾವರು 20 ಅಲ್ಲಿಗೆ 23 20 20 23 24 ಇಲ್ಲಿ ಬರ್ತಕ್ಕಂಥದ್ದು. ಬುಧ ಮತ್ತು ಕೊನೆಗೆ ಯಶೋಧ ದೇವಕ ಅಂತ ಪುಷ್ಕರ 26ನೇ ಕಷ್ಟ ಬಂದಿರ್ತಕ್ಕಂಥ ದೇವತೆ ಅವನಿಂದೆಲ್ಲ ಅಂತ ಒಪ್ಕೊಂತ ಅದೆಲ್ಲ ಯಾವ ಜನ್ಮ ಅಂತ ಕರ್ಮಜ ದೇವತೆಗಳು ಹುಟ್ಟು ಬಂದಂಗ ಅಂತ. 27ನೇ ಕಕ್ಷ ಅಜಾನಜ ದೇವತೆಗಳು, ಶಿರಪಿತೃಗಳು ಅಂದ್ರು 28ನೇ ಕಕ್ಷ. ಗಂಧರ್ವರೀರ್ವರು ದೇವಗಂಧರ್ವ ಮನುಷ್ಯ ಎಷ್ಟು ಬಂದು ಅಂತ ಇದಾಗ ನನ್ನ 29ನೇ ಕಕ್ಷ. ಚಕ್ರವರ್ತಿಗಳು ಉತ್ತಮವರ್ಗ 31ನೇ ಕಕ್ಷಕ. ನರರೋಳ್ ಉತ್ತಮರು ಆಗಲೇ ಬಂದಿರ್ತಾರೆ 32ನೇ ಕಕ್ಷ ಇದು. ಮಧ್ಯಮರು, ಮಾನುಷೋತ್ತಮರು, ಅಧಮರು, ಕೈವಲ್ಯ ಮಾರ್ಗಸ್ಥರು 33ನೇ ಕಕ್ಷ. ಎರಡು ಪದ್ಯ ಹುಟ್ಟು ಮಹಾನ ಬರ್ತಕ್ಕಂಥವ್ರು. ಇಷ್ಟೊಂದ್ರು ಸಾಕು ಒಂದು ಕೊನೆಗೆ ಅಂತಾರ ಅನ್ಸತಾ ಇದೆ. ಇಷ್ಟು ಹೇಳಿ ಕೊನೆಯ ಪದ್ಯ ಹುಟ್ಟಿ ಹೇಳ್ತಕ್ಕಂಥದ್ದು ಅಂತಾರ. ಇದನ್ನ ಹೆಂಗ ಓದ್ಬೇಕು ಹೇಳ ಅಸಲ ಗೈಡೆನ್ಸ್ ಹೆಂಗದ ನೋಡ್ರಿ. ಹೆಂಗ ಒಬ್ಬ ಶಿಕ್ಷಕ ಅಥವಾ ಒಬ್ಬ ಪ್ರೊಫೆಸರ್ ಸರಿಯಾಗಿ ಹೆಂಗ ಮಾರ್ಗದರ್ಶನ ಮಾಡ್ತಾನ, ಹಂಗಾರ ದಾಸರು ಅಲ್ಲೆಲ್ಲಿಗೆ ಮಾರ್ಗದರ್ಶನ ಮಾಡ್ತಾನ. ಹರಿಕಥಾಮೃತದ ವೈಶಿಷ್ಟ್ಯ ಹೆಂಗತ್ತದ ನೋಡ್ರಿಪ್ಪ ಅಂತಾರ. ಇಷ್ಟೆಲ್ಲ ಹೇಳಿ ನಿಮ್ಮನ್ನ ನಾನು ನಿಮ್ಮನ್ನು ಕೇಳ್ಕೊತೀನಿ ಅಂತ ದಾಸರು ಇಷ್ಟು ಅಂತಃಕರಣ ದಾಸರಿಗೆ ನಿಮ್ಮ ಹೌದಾ ಅಂತಾರ. ಸಾರ ಭಕ್ತಿ ಜ್ಞಾನದಿ ಬೃಹತ್ ತಾರಮ್ಯವನ್ನು ಅರಿತು ಪಠಿಸುವ ಸೂರಿಗಳಿಗೆ ಅನುದಿನದಿ ಪುರುಷಾರ್ಥಗಳ ಪೂರೈಸಿ ಕಾರುಣಿಕ ಮರುತಾಂತರಾತ್ಮಕ ಮಾರಮಣ ಜಗನ್ನಾಥ ವಿಠಲ ತೋರಿ ಕೊಂಬನು ಕಮಲಗಳು ಯೋಗ್ಯತೆಗಳ ಎಷ್ಟು ಸಂಗ್ರಹ ಮಾಡ್ತಾರೆ ನೋಡಿ. ಹರಿಕಥಾಂಸ ಹೆಂಗದ ಗೊತ್ತಾಗ್ತಿಲ್ಲ, ಎಷ್ಟು ಅರ್ಥ ಕಾಣಗ್ರಂಥ ಕೂಡ ಎಲ್ಲ ಸಂಪೂರ್ಣ ಶಬ್ದನ ಇಲ್ಲಿ ಸಾರ ಭಕ್ತಿ ಸಂಪೂರ್ಣ ಶಬ್ದ. ಇದಕ್ಕೆ ಎರಡು ಅರ್ಥ. ಸಾರ ಭಕ್ತಿ ಶಬ್ದಕ್ಕೆ ಅರ್ಥ ನೋಡಿ ಎರಡು ಅರ್ಥ ಹೆಂಗದ. ಒಂದೇದು ಸಾರನಲ್ಲಿ ಭಕ್ತಿ. ಸಾರ ಯಾರು? ಸಾರಾತ್ ಸಾರತರೋ ಹರಿಹಿ. ಸಾರ ಅಂದ್ರ ಅವ ಎಲ್ಲಿ ಬಂದು ಗೊತ್ತು? ಸಪ್ತಮಸ್ಕಂದ ಭಾಗವತ. ಯಾರು ಹೇಳಿದ ಮಾತು? ರಾಯರು ಹೇಳಿದ ಮಾತು. ಪ್ರಹ್ಲಾದ ರಾಜನ ಕರೆದು ಕುಳಿಸ್ಕೊಂಡು ಅವರಪ್ಪ ತೊಡಿ ಮೇಲೆ ಯಾರವ? ಹಿರಣ್ಯಕಶಿಪು. ಯಾಕ ಸಾಲಿ ಕಳಿಸಿ ನೋಡಿ ಒಂದು 5 ತಿಂಗಳವನ್ನ. ನೀವು ನಿಮ್ಮ ಹುಡುಗರು ಪ್ರಶ್ನೆಪ್ಪ ಸಾಲಿಗೆ ಅಂತ ಬಂದು ಕೇಳ್ತೀರಿ ನೀವು. ಅವ್ನು ಟೈಮ ಸಿಕ್ಕಿದ್ದಿಲ್ಲ, 5 ತಿಂಗಳ ಮೇಲೆ ಕೇಳ್ದವ ಯಾರೋ ಹಿರಣ್ಯಕಶಿಪು. ಪ್ರಹ್ಲಾದನ ಮುಂಕಾಯಿ ಹಿಡಿದು ಗಲ್ಲ ಹಿಡಿದು ಮುದ್ದು ಕೊಟ್ಟಂಗ ಮಾಡಿ ಮಗ ಏನ್ ಕಲ್ತಿ ಹೇಳು ಅಂತ. ಏನ್ ಕಲಿಬೇಕಪ್ಪ ಅಂದವ. ಸಾರ ಸಾರತರೋ ಹರಿಹಿ ಅಂತ ತಿಳ್ಕೊಂಡ. ಅಯ್ಯೋ ಯಪ್ಪ ಅಂದವ. ಈ ಪರಮಾತ್ಮ ಸಾರ ಅಂದ್ರೆ ಹರಿ, ಇನ್ನು ಯಾವುದೂ ಇಲ್ಲ. ಒಂದು ಅದಕ್ಕೆ ಸಾರನಲ್ಲಿ ಭಕ್ತಿ ಅಂತ ಒಂದು ಅರ್ಥ. ಇನ್ನೊಂದು ಸಾರ ಭಕ್ತಿ, ಸರಿಯಾಗಿರ್ತಕ್ಕಂಥ ಭಕ್ತಿ ಮಾಡಿರ್ತಂತ ಹೇಳಂತ ಸಾರ. ಸಾರ ಭಕ್ತಿ ಈ ಕಾವ್ಯ ಹೆಂಗೋದು? ಜ್ಞಾನದಿ ತಿಳ್ಕೊಂಡು ಬೃಹತ್ ತಾರತಮ್ಯವನ್ನು ಅರಿತು, ಅರ್ಥಾತ್ ಇನ್ನು ತಿಳ್ಕೊಂಡು ಜ್ಞಾನದಿಂದ ಭಕ್ತಿಯಿಂದ ಪಠಿಸುವ ಅಂದ್ರ ಓದ್ತಕ್ಕಂಥ. ಮಳಿಬುಲ್ ಐತಾನ
ಮುಂಗಡ ಬರ್ತಾವ ಪಠಿಸುವ ಇದು ಮಾಡ್ತಕ್ಕಂಥವ್ರು ಒಂದ್ ಮಾತು ಬರ್ತವೆ ಒಂದು ಮಾತು ಬರ್ತಕ್ಕಂಥದ್ದು ನೋಡ್ರಿ ಅಲ್ಲಿ ಹೇಳ್ತಾರ ಯತ್ ಕರೋತಿ ಗೀತಾ ಮಾತು ಯತ್ ಕರೋತಿ ಯದ ಸ್ನಾಸಿ ಯದ್ ಜುಹೋಷಿ ಯದಾಶಿಯತ ಯತ್ ತಪಸ್ಸಸಿ ಕೌಂತೆಯ ಕುರುಶ್ವ ಮದರ್ಪಣ ಯಜ್ಞ ಮಾಡು ಜಪ ಮಾಡು ಬೇಗ ಮಾಡು ಏನ್ ಮಾಡು ನನಗೆ ಅರ್ಪಣ ಮಾಡ್ತಕ್ಕಂಥದ್ದು ಯದೇವ ಅಂತಾರ ವರ್ಷದ ಮಾತು ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಕರೋತಿ ಉಪನಿಷದಯ ಕರೋತಿ ಮೂರು ಮಾತು ಎಲ್ಲ ಸ್ವಾಮಿಗಳು ಕೋಟ್ ಮಾಡ್ತಾರೆ ಈ ಮಾತೆಲ್ಲ ಯದೇವ ಕರೋತಿ ನೀವೇನು ಕರ್ಮ ಮಾಡ್ತಿರಲ್ಲ ಮೊನ್ನೆದು ಶ್ರದ್ಧೆಯ ಕರೋತಿ ವಿದ್ಯೆಯ ಕರೋತಿ ಮಧ್ಯಕಾಲ ಹಾಕ್ಯಾರ ತಿಳ್ಕೊಂಡ್ ಮಾಡ್ರಿ ಅಂತಾರ ಒಂದು ತುಳಸಿ ಪೂಜೆ ಮಾಡುವಲ್ರಾಕ ಒಂದು ನಾಮ ಹಸಿವಲ್ರಾಕ ಯಾವುದೇ ಕಾರ್ಯ ಮಾಡಿದ್ರು ಕೂಡ ವಿದ್ಯೆಯ ಕರೋತಿ ತಿಳ್ಕೊಂಡ್ ಮಾಡ್ರಿ ಎರಡನೇದು ಶ್ರದ್ಧೆಯ ಕರೋತಿ ಯಾರ್ದೋ ಜುಲುಮಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾರ್ದೋ ಪ್ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಶ್ರದ್ಧೆಯ ಕರೋತಿ ನೀನು ದೇವ್ರು ಯಾರಿಗೆ ಏನು ತಕ್ಕ ನಿಮ್ಮ ಯಾರು ಬರ್ತಕ್ಕಂಥಲ್ಲ ಪೂಜೆ ಕೂತಿ ಪಾತ್ರ ಕುತ್ಕೊಂಡೆ ಪಾಣ ಕುತ್ಕೊಂಡೆ ನಡುವೆ 28,000 ಇಲ್ಲೇ ಇಲ್ಲ ಟೀಕಾ ಮಾಡ್ತೀನಿ ತಿಳ್ಕೊಬಾರ್ರಿ ಮತ್ತೆ ಹೆಂಗೆ ತಗೊಂಡಂಗದೆ ಏನು ಭಾರಿ ಚಂದ ಹಾಡ್ತಿರ್ತಾರ ನಾನು ನೀರು ಕುಡಿಯೋದು ಮತ್ತೆ ಭಜನೆ ಕೂತಿರ್ತಾರ ತಾಸಾದಿಕೊಳ್ಳ ಹೇಳೋದು ಚಾ ಮಾಡಿ ಒತ್ತು ಕೊಡ್ತಾರ ಕೊಡ್ಬೋದು ಮತ್ತೆ ಕೊಡ್ರಿ ಶ್ರದ್ಧಾ ಹೋತಿಲ್ಲ ಯದೇವ ವಿದ್ಯೆಯ ಕರೋತಿ ಯದೇವ ಶ್ರದ್ಧೆಯ ಕರೋತಿ ಉಪನಿಷದೆಯ ಕರೋತಿ ಅದಕ್ಕೆ ಬಹಳಷ್ಟು ಬೆಲೆ ಕೊಟ್ಟ ಕೆಲಸ ಮಾಡಿ ಯಾವುದೇ ಕೆಲಸ ಮಾಡಿ ಹಿಂಗೆ ಮಾಡಿದ ಕರ್ಮ ಸಾರ್ಥಕ ಅಂತ ಹೇಳ್ತಾ ಇದೆ ಆ ರೀತಿ ಹೇಳ್ತಕ್ಕ ಮಾಡ್ತೀವಿ ಅದಕ್ಕೆ ಸಾರ ಭಕ್ತಿ ಜ್ಞಾನದಿ ಹೆಂಗೆ ಹೇಳಿ ನಾನು ಪರಮಾತ್ಮ ವಿಷಯಕ್ಕೆ ಜ್ಞಾನ ಇರ್ತಕ್ಕಂಥದ್ದು ಬೃಹತ್ ತಾರತಮ್ಯವ ಅರಿತು ಹೆಂಗದ ಗೊತ್ತನೇ ಕನಿಷ್ಠ ಇದನ್ನ ಯಾಕಂದ್ರೆ ಗೊತ್ತನು ಅರಿತು ಒಂದು ಶಬ್ದಕ್ಕೆ ಹಿಂದೆ ಹೇಳಿ ನೋಡ್ರು 2 ಪದ್ಯ ಅಂತ ಅರ್ಥ ಆಯ್ತಿಲ್ಲ 2 ಪದ್ಯ ಹೇಳಿದ್ರೆ ಮೋಷ್ಟು ಬಂದಿಲ್ಲ ಅದ್ರಾಗ ಮತ್ತೆ 2 ಪದ್ಯ ಘಟ್ ಮಾಡ್ಲಿಕ್ಕೆ ಆಗುದಿಲ್ಲ ಇಡೀ ಹಾಳು ಘಟ್ ಮಾಡ್ತಿರ್ತೀವಿ ದಾಸರು 2 ಪದ್ಯ ಘಟ್ ಮಾಡಿರ್ತಾರೆ ಮಾನವ ಆಯ್ತು ಪಠಿಸುವ ಯಾರವರು ಸೂರಿಗಳು ದಾಸ ಶಬ್ದ ವಿಶೇಷ ಹೆಂಗ ಗೊತ್ತಾನ ಜ್ಞಾನೇಂದ್ರ ಯಾರ್ರಿ ಅವ ಅಂತಾರ ಹರಿಕಥಾಮೃತವ ಜ್ಞಾನಿ ಇದ್ದಂಗೆ ಅಂತಾರ ಮಹಾನುಭಾವ ಅನ್ನೋದನ ಪುರುಷಾರ್ಥ ಪರಮಾತ್ಮ ಪುರುಷಾರ್ಥಗಳ ಪೂರೈಸಿ ಅವ್ರ ಇಚ್ಛೆ ಎಲ್ಲ ಭಗವಂತ ಈಡೇರಿಸ್ತಕ್ಕಂಥನ ಯಾರವ ಕಾರುಣಿಕ ಮಹಾಕರುಣಾಶಾಲಿ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ ಆಚಾರ ಅಂತಾರ ಸ್ವಾಮಿ ನನಗೆ ಏನು ಬೇಡ ನಿನ್ನ ಚರಿತ್ರದಲ್ಲ ಮೇಲೆ ಮೇಲೆ ತಲೆ ಒಳಗೆ ಹಾಕ್ತಾನೆ ಮೇಲೆ ಮೇಲೆ ಕರುಣಾಸಂಧಿ ಅದಕ್ಕೆ ಇಡೀ ಕರುಣಾಸಂಧಿ ಬರೋದು ಮಹಾನುಭಾವತಕ್ಕಂಥ ಹೇಳ್ತಾ ಇದ್ದಾರೆ ಯಾರವ ಮರುತಾಂತರಾತ್ಮಕ ಇದು ಹೋಗುದಿಲ್ಲ ನಮ್ಮಲ್ಲಿ ವಾಯುದೇವರ ಅಂತರ್ಗತ ಪರಮಾತ್ಮ ಭಾರತೀಯರವಣ ಮುಖ್ಯ ಪ್ರಾಣಾಂತರ್ಗತ ಅನ್ನೋದೇ ನಾವು ಅಲ್ಲಿ ಹೋದ ಕರೆಕ್ಟ್ ಹಾದು ಇಲ್ಲ ಹಾದಿ ತಪ್ಪಿಡ್ತದೆ ಆ ಕರ್ಮ ಮುಟ್ಸೋದು ಯಾರು ಇಲ್ಲೇ ಇಲ್ಲ ಅದನ್ನ ಹೇಳ್ತಾ ಇದ್ದಾರೆ ನೇರವಾಗಿರ್ತಕ್ಕಂಥದ್ದು ಈಶಾವಾಸ್ಯ ಬರ್ತಕ್ಕಂಥ ಮಾತು ಉಪನಿಷತ್ನ ಮಾತು ತಸ್ಮಿನ್ನಪೋ ಮಾತರಿಶ್ವಾದರಾತಿ ಒಂದು ಮಂತ್ರ ಇದಕ್ಕೂ ಸಂವಾದ ಬರ್ತದೆ ಹೇಳಿಕತ್ತೇನೆ ಮನ ವೃತ್ತಾಂತರಾತ್ಮಕ ತಸ್ಮಿನ್ ಅಪೋ ಮಾತರಿಶ್ವಾದರಾತಿ ಅಂತ ಒಂದು ಮಂತ್ರ ಎಲ್ಲಿ ಮಂತ್ರ ಈಶಾವಾಸ್ಯ ಒಂದು ಮಂತ್ರ ನೋಡ್ರಿ ಅರ್ಥ ಮಾಡ್ತಾರೆ ಅದಕ್ಕೆ ತಸ್ಮಿನ್ ಅಂದ್ರೆ ಅವನಲ್ಲಿ ಮಾತರಿಶ್ವಾದ ವಾಯುದೇವರು ಆಪಹ ಅಂದ್ರೆ ನೀರು ದದಾತಿ ಕೊಡುತ್ತಾನೆ ಅಂತ ಅರ್ಥ ಒಟ್ಟರ್ಥ ವಾಯುದೇವರಿಗೆ ನೀರು ಕೊಡುತ್ತಾನೆ ವಾಯುದೇವರಿಗೆ ನೀರು ಬಿಡುತ್ತಾನೆ ಅಂತ ಅರ್ಥ ಅಂದ್ರೆ ವಾಯುದೇವರು ಬಿಟ್ಟ ಅಂತ ಅರ್ಥ ರೊಕ್ಕ ಕೊಟ್ಟಿವಪ್ಪ ಅವಾಗ ಮಳೆ ಬರೋ ಲಕ್ಷಣ ಇಲ್ಲ ಎಳ್ಳು ನೀರು ಬಿಡು ಅಂತ ನಾವು ಹಂಗೆ ವಾಯುದೇವರಿಗೆ ನೀರು ಬಿಟ್ಟನು ಸಾಮಾನ್ಯ ಅರ್ಥ ಇದನ್ನ ಭಾರಿ ಚಂದ ಭಾಷಾಂತರ ಮಾಡಲ್ಲ ಇನ್ನು ಇಸ್ಕಾನ್ ಪಂಥವು ವಾಯು ಗಿವ್ಸ್ ವಾಟರ್ ಟು ಹರಿ ಅರ್ಥದಿಲ್ಲ ತಸ್ಮಿನ್ ಅಪೋ ಮಾತರಿಶ್ವ ದದಾತಿ ವಾಯು ಗಿವ್ಸ್ ವಾಟರ್ ಟು ಹರಿ ಹೋಗ್ತಾರೆ ಇದು ಅವ್ರ ಅರ್ಥ ನಮ್ಮ ಆಚಾರ ಬರೀತಾರೆ ರಾಯರು ಬರೀತಾರೆ ಇದಕ್ಕೆ ಅಂತ ಸ್ವಾಮಿ ಅರ್ಥ ಬಿಡ್ತಾರೆ ಆಚಾರ ಶಬ್ದ ಇಟ್ಟುಕೊಂಡೆ ಅರ್ಥ ಬರೀತಾರೆ ಹೆಂಗೆ ಗೊತ್ತ ನಿಮಗೆ ತಸ್ಮಿನ್ ಅಂದ್ರೆ ಔದಾತನ ಅವನಲ್ಲಿ ಮಾತರಿಶ್ವ ಅಂದ್ರೆ ವಾಯು ದದಾತಿ ಕೊಡುತ್ತಾನೆ ಆ ಪ್ರಸಿದ್ಧ ಅರ್ಥಬದ್ಧ ಮಾಡಲ್ಲ ಆಪಹ ಕರ್ಮಾಣಿ ನಾವು ಮಾಡ್ತಕ್ಕಂಥ ಕರ್ಮಗಳನ್ನ ವಾಯುದೇವರು ಭಗವಂತಗ ಅರ್ಪಣ ಮಾಡ್ತಾರ ಹೌದಾ ಅವರು ಈ ಡಿಕ್ಷನರಿ ನೋಡ್ಕೊಂಡವರು ಈಗ ಉಪನಿಷತ್ತಿಗೆ ಶಿಕ್ಷಣ ಅರ್ಥ ಮಾಡ್ಲಿಕ್ಕೆ ಹೋಗಬಾರ್ದು ಅದಕ್ಕೆ ಆಚಾರ ಗ್ರಂಥ ಓದ್ಕೊಂತ ಹೇಳ್ತಕ್ಕಂಥ ಮಾತಾಡ್ತಾ ಇದ್ದಾರೆ ಆ ರೀತಿ ಪುರುಷಾರ್ಥಗಳು ಪೂರೈಸಿ ಯಾರವ ಕಾರುಣಿಕ ಮರುತಾಂತರಾತ್ಮಕ ಪರಮಾತ್ಮ ಇರ್ತಕ್ಕಂಥ ವಾಯುದೇವಂತ ಪರಮಾತ್ಮ ಅವ ಮಾ ರಮಣ ಎಷ್ಟು ಹೋಗೋಕೆ ಮೇಲೆ ದಾಸರಿ ಹೊರಗೆ ಮಾಡ್ಕೋಬಾಡ್ರಿಪ್ಪ ಅಂತ ಮತ್ತೆ ಯಾರು ತಗೋಬಾಡ್ರಿ ಮಾ ರಮಣ ಇದಕ್ಕೊಂದು ಶಬ್ದ ಇದಕ್ಕೆ ನಿರವಕಾಶ ಶಬ್ದ ಅಂತ ಹೆಸರು ಇದಕ್ಕೆ ಮಾ ರಮಣ ಅಂದ್ರೆ ಲಕ್ಷ್ಮೀ ಗಂಡ ಅಂತ ಅರ್ಥ ಮಾ ಅಂದ್ರೆ ಲಕ್ಷ್ಮೀ ದೇವಿ
ಲಕ್ಷ್ಮೀಪತಿಯಿಂದ ಮತ್ತಾರು ಬರ್ತಾರನ್ನ ಅವನ ಬರ್ತಾನೆ, ಬೇರೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ನಿರವಕಾಶ ಶಬ್ದ ಅಂತಿದ್ರೆ ಹಿಂಗೆ ಟೀಕಾರ ಭಾಗ ಮಾಡೋದು. ಮಾ ರಮಣ ಯಾರವ ಜಗನ್ನಾಥ ವಿಠಲ. ನೋಡಿ ಹೆಂಗ ಅರ್ಥ ಹೊಂದಿರ್ತದ. ನಾವು ಏನ್ ಮಾಡ್ತಾನ, ತೋರಿ ಕೊಂಬನು. ಏನು ಭಾಗ್ಯ ಗೊತ್ತಾ ನಿಮ್ಗೆ ಇದ್ರದ್ದು, ಈ ಸಂಧಿಪಾನ ಮಾಡಿದ ತೋರಿ ಕೊಂಬನು ಎಲ್ಲಿ ಹುರ್ತ್ ಕಮಲದೊಳಗೆ ಪರಮಾತ್ಮ ಇರ್ತಕ್ಕಂಥವ ನಿಮ್ಮ ಎದೆಯೊಳಗೆ ನಿಮ್ಗೆ ಕಾಣಿಸ್ತಾನೆ. ಅಂದ್ರೆ ಬಿಂಬಾಪರೋಕ್ಷ ಕೊಡ್ತಾನ. ತಾಯಿ ಕಾಣಿಸ್ಕೋತ ನಿಮಗ ಹೆಂಗ ಯೋಗ್ಯತೆಗಳ ಅರಿತು. ಅದು ಬೆಳಗ್ಗೆ ಹೌದಾ, ಅಂದೇಂದಿ ದೇವ್ರು ಇಲ್ಲಿ ಅಲ್ಲ, ಯೋಗ್ಯತೆಗಳ ಅರಿತು. ಚೂರ ನಾರದರು ಇನ್ನು ನಾರದರು ಆಗಿದ್ದಿಲ್ಲ. ಭಾಗವತ ಪ್ರಾರಂಭ ಅಲ್ಲಿ ಬರ್ತಕ್ಕಂಥ ಕಥಾ ಇದು. ಎಲ್ಲೋ ಶೂದ್ರ ಹೊಟ್ಟೆ ಹುಟ್ಟಿದ್ರು ನಾರದರು. ಪಾಪ ನಾರದನ್ನು ಆಮೇಲೆ ಅದು ನಾರದರು ಅಲ್ಲಿ ಎಷ್ಟು ಒಂದು ಚಾತುರ್ಮಾಸ ಬಂದು ಕೂತ್ಕೊಂಡ್ರ ಋಷಿಗಳು. ಇವ್ರು ತಾಯಿ ಮಗ ಇಬ್ಬರೇ. ಇವ್ರು ಚಾತುರ್ಮಾಸದಾಗೆಲ್ಲ ಪಾಪ ಅವ್ರು ಸೇವಾ ಮಾಡಿದ್ರು. ಮಂಡಿ ತಿಕ್ಕೋದು, ಅವ್ರಿಗೆ ಸಾಮಾನು ಕೊಡೋದು, ಕಾಯಿ ಪಲ್ಯ ಎಲ್ಲ ಮಾಡಿದ್ರು. ಅವ್ರ ಋಷಿಗಳು ಹೋಗ್ಬಿಟ್ಟು ಅವ್ರು ಹೇಳಿದ ಕಥೆ, ಅವ್ರಿಗೆ ಕೇಳಿದ ಮಾತು, ಅವ್ರ ಸೇವಾ ಇವನ್ ಬದಲ ಮಾಡ್ತು ನೋಡ್ರಿ. ಯಾರು ಈ ಹುಡುಗನ್ ಸಣ್ಣ ಹುಡುಗ ಮುಂದ್ ತಾಯಿ ತಿರ್ಕೊಂಡ್ಬಿಟ್ರು. ಅವ್ರಿಗೆ ತಾಯಿನೂ ಹೋದ್ ಒಬ್ಬರಾಗಿಬಿಟ್ರು. ಎಲ್ಲಿ ಹೋಗ್ಬೇಕು ಅವ್ರು? ಅವಾಗ ಅದೆಲ್ಲ ಋಷಿಗಳ ಮಾತು ನೆನಪಲ್ಲಿ ಹತ್ತವ್ರಿಗೆ. ಕೃಷ್ಣ ಕೃಷ್ಣ ಅನ್ಕೋತ ಓಡ್ಕೋತ ಹೋದ್ರು. ಒಮ್ಮೆ ಒಂಚೂರು ಮಿಂಚು ಕಂಡಂಗಾಗಿ ಭಗವಂತ ಹೊಳದು ತಪ್ಪಿಸ್ಕೊಂಡ್ಬಿಟ್ಟ. ಮಾತು ಒಂಚೂರು ಎದೆ ಕಾಣಿಸ್ತ ಬಿಂಬಾಂಶ ಕೊಟ್ಟ ಅವರಿಗೆ. ಆ ಕೇಳಿದ ಭಾಗ್ಯ, ಪಾರಾಯಣ ಭಾಗ್ಯ, ಅನ್ನಕ ಭಾಗ್ಯ ಉಳಿತಲ್ಲ ಅಂತ ಹುಚ್ಚೆ ಹಿಡಿತು. ಇನ್ನೂ ನಾರರಾಗಿಲ್ಲ, ಹುಡುಗನ ಹುಚ್ಚಿಡ್ತು. ಸಾದಾ ಹುಡುಗ, ಯಾವ್ದೋ ಜೊತೆ ಹುಟ್ಟಿದ ಹುಡುಗ ಹುಚ್ಚಿಡ್ತವ್ರಿಗೆ. ಕೃಷ್ಣ ಅನ್ಕೋತ ಆಕಾಶವಾಣಿ ಆತವ್ರಿಗೆ. ಇಷ್ಟಪ್ಪ ನಿನಗೆ ಸದ್ಯ ಈಗ ಮುಂದಿನ ಜನ್ಮದ ನೀನು ಮುಂದಿನ ಕಲ್ಪದಾಗ ಬ್ರಹ್ಮದೇವ್ರ ಮಗ ಆಗಿ ಹುಡ್ತೀನಿ, ಏನು ನಾರದ ಆಗ್ತಿ, ಆವಾಗ ಅನುಗ್ರಹ ಮಾಡ್ತೇನೆ ಅಂತ ಹೇಳ್ತಾ ಇದ್ರೆ. ಯಾಕೆ ಹೇಳ್ಬೇಕಾಯ್ತು? ಯೋಗ್ಯತೆಗಳ ಪರಮಾತ್ಮ ಪಾಲನ ಮಾಡಿದ್ರೆ ಅಪರೋಕ್ಷಾಗ ದರ್ಶನ ಕೊಡ್ತಾನ. ಮುಂದ ಬಿಂಬಾಪರೋಕ್ಷ ಒಂದು ಹುಡುಗ ಸಂಧಿ ಆದ ತಿಳ್ಕೊಂಬಿಟ್ರಿ. ಮುಂದಿನ ಸಂಧಿ ಹೆಸರು ಹೇಳ್ಬಿಡ್ತೀನಿ ನಿಮ್ಗೆ. 22, 24 ಹೇಳ್ತಾನೆ. ಒಂದು ನಾಮಸ್ಮರಣ, ಭಕ್ತಾಪರಾಧ ಸಹಿಷ್ಣು ಸಂಧಿ ಒಂದ್ ಹೇಳ್ತಾನೆ, ಬಿಂಬಾಪರೋಕ್ಷ ಒಂದ್ ಹೇಳ್ತಾನೆ. 20 ಬಿಡ್ತೀನಿ ನಡುವಲ್ಲಿ 60 ಪದ್ಯಗಳು. ಅದಕ್ಕೆ ಅದು ಕುಡಿಸಕ್ಕಾಗೋದು, ಅದಕ್ಕೊಂದ ಪ್ರತ್ಯೇಕ. ಇಲ್ಲಿ ಕೃಷ್ಣಾರ್ಪಣ ಮಸ್ತು. ಎಷ್ಟು ಹೇಳಿ ನಾವು ಎಷ್ಟು ತಿಳ್ಕೊಂಡು